ಆರೋಪಿಸಿದಂತಹ ರಾಷ್ಟ್ರೀಯ ಹೆದ್ದಾರಿ ನೀತಿ 173ರ ಹದಿನೈದಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಮತ್ತು ಪಟ್ಟಣದ ಎಲ್ಲ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಹೆದ್ದಾರಿಯ ಬಗ್ಗೆ ತಿಳುವಳಿಕೆ ಏನು ಪ್ರಶ್ನೆಗಳು ತೋರಿಸುವ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಸಭೆ ಕರೆದಿದ್ದು, ತದನಂತರ ಪಟ್ಟಣದಲ್ಲಿ ವಾಹನಗಳ ನಿಲುಗಡೆಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಆ ವಾಹನಗಳ ನಿಲುಗಡೆಗೂ ಸಹ ಪರಿಹಾರ ಅಂತ ನಮ್ಮ ಮೂಡಿಗೆರೆ ಪಟ್ಟಣದ ಸೆಂಟ್ರಲ್ ಸಭೆ ಕರೆದಿದ್ದು, ಸಭೆಗೆ ಆಗಮಿಸಿದಂತಹ ಎಲ್ಲರಿಗೂ ಸ್ವಾಗತವನ್ನು ನೋಡುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಪಟ್ಟಣ ಪಂಚಾಯಿತಿಯ ಮಾನ್ಯ ಅಧ್ಯಕ್ಷರಾದ ಶ್ರೀ ವೆಂಕಟೇಶ್ವರ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೊಡುತ್ತೇನೆ. ಅದೇ ರೀತಿಯಾಗಿ ಸಭೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಪಟ್ಟಣ ಪಂಚಾಯಿತಿಯ ಮಾನ್ಯ ಉಪಾಧ್ಯಕ್ಷರಾದ ಶ್ರೀ ಯುಸ್ಕೇನ್ ರಮೇಶ್ ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡುತ್ತೇನೆ. ಸಭೆಗೆ ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಉಪಸ್ಥಿತರಿದ್ದಾರೆ. ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಸಹ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡುತ್ತೇನೆ. ಸಭೆಯಲ್ಲಿ ಹಾಜರಿದ್ದಂತಹ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ ಸಹ ಪಟ್ಟಣ ಪಂಚಾಯತ್ ಪರವಾಗಿ ಹಾಗೂ ಸಾರ್ವಜನಿಕರ ಪರವಾಗಿ ಸ್ವಾಗತವನ್ನು ಕೊಡುತ್ತೇನೆ. ಸಭೆಗೆ ಆಗಮಿಸಿದಂತಹ ಮಾಧ್ಯಮ ಮಿತ್ರರಿಗೂ ಸಹ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡುತ್ತೇನೆ. ಅದೇ ರೀತಿಯಾಗಿ ಈ ಸಭೆಗೆ ಸಾಕಷ್ಟು ಸಾರ್ವಜನಿಕರು, ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರುಗಳು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಆಗಮಿಸಿದ್ದೀರಾ. ಎಲ್ಲರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಮಾನ್ಯ ಅಧ್ಯಕ್ಷರು ಈಗ ಸೂಚಿಸಿದಂತೆ ಮೊದಲಿಗೆ ಮೂಡಿಗೆರೆ ಪಟ್ಟಣದಲ್ಲಿ ಈ ಪಾರ್ಕಿಂಗ್ ಸಮಸ್ಯೆ ತುಂಬಾ ಆಗಿದೆ. ಈ ಕೆಎಂ ರಸ್ತೆಯಲ್ಲಿ ಒಂದು 2 ಸೈಡ್ ರಸ್ತೆ ಗುಡಿ ಬಿದ್ದಿರೋದ್ರಿಂದ ಪಾರ್ಕಿಂಗ್ ಮಾಡಲಿಕ್ಕೆ ಮತ್ತು ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ತುಂಬಾ ತೊಂದರೆ ಆಗ್ತದೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಫಸ್ಟ್ ಪಾರ್ಕಿಂಗ್ ಸಮಸ್ಯೆ ಪ್ರಾರಂಭಿಸುವಂತೆ ಈಗ ನಾಡಗರಿಕೆಯೊಂದಿಗೆ ಈಗ ಕಾರ್ಯಕ್ರಮ ಪ್ರಾರಂಭಿಸಿದ್ವಿ. ನಾಡಗರಿಕೆ ನಮ್ಮ ಪ್ರೇಮ ಮತ್ತು ನಮ್ಮ ಪ್ರತಿನಿಧಿಸಿದ ಪ್ರಿಯಾಂಕಾ ಹಾಗೂ ಸೌಮ್ಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಮುಂದಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಳ ವೇದದ ಘೋಷ, ಜನನಿಯ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾರೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪನ ಕುಮಿಪತಿ ಚನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ
जय भारत जननीय तनुजाते, जय हे कर्नाटक माते। ಉಪಸ್ಥಿತರಲ್ಲಿ ನಾನು ವಾಸ್ತವವಾಗಿ ನಾನೇ ಮಾತಾಡ್ತೀನಿ. ಯಾಕೆಂದ್ರೆ ಏನೇನು ಸಬ್ಜೆಕ್ಟ್ ಇಟ್ಕೊಂಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲ. ಅದರಿಂದ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಹಾಗೂ ಪಟ್ಟಣ ಪಂಚಾಯತಿ ಎಲ್ಲ ನನ್ನ ಸದಸ್ಯರಿಗೆ ಮತ್ತು ಮಾಜಿ ಸದಸ್ಯರು, ಮಾಜಿ ಅಧ್ಯಕ್ಷರೇ ಮತ್ತು ಸರ್ಕಾರಗಳೇ, ಸದಸ್ಯರುಗಳೇ ಮತ್ತು ಬಂದಿರೋ ಎಲ್ಲ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳೇ ಹಾಗೂ ಮೂಡಿಗೆರೆ ನಮ್ಮ ನಾಗರಿಕರೇ, ತಾಲೂಕು ಪಂಚಾಯತಿ ಅಧ್ಯಕ್ಷರ ಅಜಿತ್ ಕುಮಾರ್ ಅವರೇ ಹಾಗೂ ಈ ಎಲ್ಲ ಬಂದಿರೋಂಥ ಎಲ್ಲ ಸಂಘ ಸಂಸ್ಥೆಯರು ಮತ್ತು ಮೂಡಿಗೆರೆ ಪಟ್ಟಣದ ನಾಗರಿಕರು ಮತ್ತು ಪತ್ರಿಕೆಗಳೇ ಹಾಗೂ ನಮ್ಮ ಕಚೇರಿ ಸಿಬ್ಬಂದಿಗಳು. ಈಗಾಗಲೇ ನಾನು ಹಿಂದೆ ಒಂದು ಚಿಕ್ಕಮಗಳೂರು ದಿಶಾ ಮೀಟಿಂಗ್ ಅಂತ ಹೇಳಿ ಜಿಲ್ಲಾ ಮೀಟಿಂಗ್ MPR ಮೀಟಿಂಗ್ ಕರೀತಾರೆ. ಆ MPR ಮೀಟಿಂಗ್ ನಾವು ಹೋದಾಗ ಅವರಲ್ಲಿ 90% ನನ್ನ ಮೈಲಿ ಕೆಲಸ ಆಗಿದೆ ಅಂತ ಹೇಳಿ ನಮ್ಗೆ ಮಾತಾಡ್ತಿದ್ರು ಯಾರು ಇಂಜಿನಿಯರ್ಸ್. ಆಗ ನಾನು ಹೇಳಿದ್ರೆ 90% ಕೆಲಸ ಮಾಡೋಕ್ಕೆ ಎಲ್ಲಿ ಕೆಲಸ ಮಾಡಿದ್ದೀರಾ? ನಾವೀಗಾಗಲೇ ಮೂಡಿಗೆರೆ ಪಟ್ಟಣದಲ್ಲಿ ಯಾವುದೇ ಒಂದು ಆಸ್ತಿನ ನೀವು ಎಲ್ಲಿವರೆಗೂ ಬರುತ್ತೆ ಅಂತ ಹೇಳಿ ಗುರುತು ಮಾಡ್ತಿಲ್ಲ. ಒಂದ್ಸರಿ 35 ಅಡಿ ಅಂತೀರಾ, ಒಂದ್ಸರಿ 15-16 ಮೀಟರ್ ಅಂತ ಹೇಳ್ತೀರಾ, ನಿಮಿಷಕ್ಕೊಂದು ಮಾತಾಡ್ತೀರಾ. ನಮ್ಮ ಹತ್ರ ಒಂದು ದಾಖಲೆ ಇದೆ. 6 ಮೀಟರ್ಗೆ ರೋಡಿನ ಅಂಚಿನ ತರಿಸಿದ್ದೀರಾ, ರೋಡಿನ ಅಂಚಿನಿಂದ 6 ಮೀಟರ್ ಅಂತ ದಾಖಲೆ ಇದೆ. ನನ್ನ ಕಾರಲ್ಲಿದೆ, ಬಟ್ ಈಗ ತರಿಸಿದ್ದೀವಿ. ಅದು 6 ಮೀಟರ್ ಅಂತಿದೆ, ನೀವು 16 ಮೀಟರ್ ಅಂತೀರಾ. ಯಾವುದೇ ಒಂದು ಅಧಿಕಾರಿಗಳನ್ನ ನಮ್ಮ ಮೂಡಿಗೆರೆ ಪಟ್ಟಣ ಪಂಚಾಯತಿಗೆ ನಾವು ಸ್ಟ್ರೀಟ್ ಲೈಟ್ಗಳಾಗಲಿ ಚರಂಡಿ ಆಗಲಿ ಹೇಳೋದನ್ನ ಬೇರೆ ಕಡೆ ಚೇಂಜ್ ಮಾಡಲಿಕ್ಕೆ ನೀವಾಗಲೇ ಒಂದು ಮಾರ್ಕಿಂಗ್ ಕೊಡಿದ್ರೆ ಮಾಡೋಕ್ಕಾಗಲ್ಲ ಅಂತ ಹೇಳಿ MPR ತಂದು ಅವರು ಜನಕ್ಕೆ. ಆಗ ಅವರ ಅಧಿಕಾರಿಗಳಿಗೆ ಇಮಿಡಿಯೇಟ್ ಮುನ್ಸಿಪಾಲಿಟಿಗೆ ಹೋಗ್ಬಿಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದ್ರು. ಜೊತೆಗೆ ಪಬ್ಲಿಕ್ಸ್ ಏನ್ ಹೇಳ್ತಾರೆ, ನಮ್ಗೆ ಏನ್ ರೋಡ್ ಬರುತ್ತೆ, ಎಷ್ಟು ಅಗಲ ಬರುತ್ತೆ, ಎಲ್ಲಿವರೆಗೂ ಹೋಗುತ್ತೆ, ಏನ್ ಮಾಡುತ್ತೆ ಅಂತ ಕೇಳ್ತಾರೆ. ಅದರಿಂದ ನೀವು ದಯವಿಟ್ಟು ಅದು ಮಾಹಿತಿ ಕೊಡ್ಬೇಕು ಅಂತ ಹೇಳಿದಾಗ ಅವರು ನಾವು ಲೆಟರ್ ಪ್ರೆಸ್ ಮಾಡಿ ಪ್ಲಸ್ ಅವರ ಜಯಕುಮಾರ್ ಅಂತ ಹೇಳಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಫೋನಲ್ಲಿ ಮಾತಾಡಿದ್ದೆ. ಅವರ ಚಿಕ್ಕಮಗಳೂರಿಗೆ AC ಆಫೀಸರ್ ಹೋಗ್ಬಿಟ್ಟು ಅದ್ರ ಅಧಿಕಾರಿಗಳಿಗೆ ಹೇಳಿ ಕೆಲಸ ಕೊಡಬೇಕು ಅಂತ ಹೇಳಿ ಕೊಡಬೇಕು ಅಂತ ಹೇಳಿಕೊಡಿ. ಬಟ್ ಆಕ್ಚುಲಿ ಇನ್ನೂ ಬಂದಿಲ್ಲ. ಬರ್ತೀನಿ ಅಂತ ಹೇಳಿದ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾರು ಬಂದಿಲ್ಲ. ಅದ್ರ ಬಗ್ಗೆ ಯಾಕಂದ್ರೆ ಮಾಹಿತಿ ಕೊಡದೆ ಹೋದ್ರೆ ನಮ್ಮ ರೋಡ್ ಎಷ್ಟು ಹೋಗುತ್ತೆ, ರೋಡ್ ಎಷ್ಟು ಬರುತ್ತೆ ಅನ್ನೋದು ಬಹಳ ಪ್ರಾಬ್ಲಮ್ ಆಗ್ತದೆ. ಆಮೇಲೆ 100% ಕೆಲಸ ಆಗಿದೆ, 90% ಕೆಲಸ ಆಗಿದೆ. ಈಗ ನಮಗೆ ಟೌನ್ ವ್ಯಾಪ್ತಿಯಲ್ಲಿ ಎಷ್ಟು ಬಿಲ್ಡಿಂಗ್ ಆಗಿ ಏನ್ ಮಾರ್ಕಿಂಗ್ ಮಾಡಬೇಕು ಅನ್ನೋದನ್ನ ಅವ್ರು ಇನ್ನೂ ಮಾಡ್ತಾ ಇಲ್ಲ. ಒಂದ್ಸರಿ ಹೇಳ್ತಾರೆ 35 ಅಡಿ ಅಂತ ಹೇಳಿ ಏನ್ ಮಾರ್ಕಿಂಗ್ ಮಾಡಿದ್ರೆ ಅದೇ ಮಾರ್ಕಿಂಗ್ ಮಾಡ್ತಾರೆ. ಗ್ರಾಮಕ್ಕೆ ಮಾತ್ರ 50 ಅಡಿ ಹೋಗುತ್ತೆ ಅಂತ ಹೇಳ್ತಾರೆ. ಒಂದ್ ಕಡೆ ಬೇರೆ ಬರ್ತಾ ಇದೆ. ಆಮೇಲೆ ಬಿಳುಗೋಳದಿಂದ ಮೇಲ್ಗಪೇಟೆ ಅವರು 4 ರಸ್ತೆ ಬರುತ್ತೆ ಅಂತ ಹೇಳ್ತಾರೆ. 4 ಲೈನ್ ಬರುತ್ತೆ. ಬಸ್ ಸ್ಟ್ಯಾಂಡ್ ಸರ್ಕಲ್ ಇಂದ ಹ್ಯಾಂಡ್ ಪೋಸ್ಟ್ 2 ಲೈನ್ ಸರ್ಕಲ್ ಬರುತ್ತೆ ಅಂತ ಹೇಳ್ತಾರೆ. ಅದನ್ನ ಯಾವ್ದು ಮಾಡಿದ್ರು. ಈಗ ನಮ್ಗೊಂದು ಮನೆ ಲೆಟರ್ ಬಂದಿದೆ, ಕೆಂಪು ದ್ವೀಪ ಅಲ್ವಾ, ದೀಪದ ಮನೆ ಅಂತಂದ್ರೆ ಕೆಂಪು ದೀಪ ಅಂತ ನಮ್ಮ ಲೆಟರ್ ಬಂದಿದೆ. ಮತ್ತೆ ಫ್ರೆಂಡ್ಸ್ ಅಸೋಸಿಯೇಷನ್ ದಾಖಲಾತಿಗಳನ್ನ ನೀವು ಕಾಂಪನ್ಸೇಷನ್ ಕೊಡ್ತಾರೆ. ಕೆಂಪು ದೀಪ ಅಂದ್ರೆ KV ರಸ್ತೆ ಅಂತ ಬರ್ತದೆ. ಪ್ಲಸ್ ಈ ಮುನ್ಸಿಪಾಲಿಟಿ ಇಲ್ಲಿಂದನೇ ಎಂಟ್ರಿ ಆಗುತ್ತೆ ಅಂತ ಒಂದು ಹೇಳ್ತಾರೆ. ರೋಡ್ ಇಲ್ಲಿಂದನೇ ಬರುತ್ತೆ ಅಂದ್ರೆ ಎಲ್ಲಿ ಹೋಗುತ್ತೆ ಅಂತ ನಮ್ಗೆ ಮಾಹಿತಿ ಇದೆ. ಮತ್ತೆ ಒಂದು 8-10 ಜನ ಸರ್ವೇರಿಗೆ ಮಾತ್ರ, ಸರ್ವೆ ಡಿಪಾರ್ಟ್ಮೆಂಟ್ ಅಂದ್ರೆ ಸರ್ವೆ ಖಾತೆಗಳಿಗೆ ಮಾತ್ರ ಅವರು ಪೇಪರ್ ಅಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಏನಂತ, ಒಂದು ಲಕ್ಷ್ಮಣ್ ಶೆಟ್ಟರ್ ಆಗ್ಬೋದು, ಅಥವಾ ಮೇಲ್ಗಪೇಟೆಯಲ್ಲಿ ಸ್ವಾಮಿ ಮತ್ತು ಮನೆಯವರು, ಶಿವಾನಂದ ಮತ್ತು ಮನೆಯವರು, ಲಕ್ಷ್ಮಣ್ ಶೆಟ್ಟರ್ ಮತ್ತು ಬಾಲರಾಜ್. ಅದು ಬಿಟ್ಟರೆ ಗಂಗಮತಿಯಲ್ಲಿ 2-3 ಜನರು, ಆಮೇಲೆ TAPCMS ಈ ತರ ಒಂದು ಪೇಪರ್ ಅನ್ನು ಕೊಟ್ಟಿದ್ದಾರೆ. ರೆವಿನ್ಯೂ ಜಾಗಗಳಿಗೆ ಮಾತ್ರ ಕೊಟ್ಟಿದ್ದಾರೆ. ಅಂದ್ರೆ ಮೂಡಿಗೆರೆ ಅಸೆಸ್ಮೆಂಟ್ ಏನ್ ಬರುತ್ತೆ, ಅಸೆಸ್ಮೆಂಟ್ ಉದಾಹರಣೆಗೆ ಬಿಳುಗೋಳದಿಂದ ಹ್ಯಾಂಡ್ ಪೋಸ್ಟ್ ಮೇಲ್ಗಪೇಟೆ, ಗಂಗಮತಿ, ಮೇಲ್ಗಪೇಟೆ ಅಸೆಸ್ಮೆಂಟ್ ಎಲ್ಲೋ ನೋಟಿಸ್ ಕೊಟ್ಟಿದ್ರು. ಅಥವಾ ನೀವು ಏನ್ ಮಾರ್ಕ್ ಮಾಡ್ತಾ ಇಲ್ಲ ಅದನ್ನ ತಿಳ್ಕೊಬೇಕು ಅಂತ ಹೇಳಿ ಇವತ್ತು ಪಬ್ಲಿಕ್ ಮಾತಾಡ್ಬೇಕು ಅಂತ ಹೇಳಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬಂದೆ ಬರಲಿಲ್ಲ. ಅದ್ರ ಜೊತೆಗೆ ನಾವು ಸರ್ಕಾರಿ ಒಂದು ಲೆಟರ್ ಕೊಟ್ಟು ಮೂಡಿಗೆರೆ ಟ್ರಾಫಿಕ್ ಬಗ್ಗೆ ಡಿಸ್ಕಷನ್ ಮಾಡಬೇಕಾಗುತ್ತೆ. ಟ್ರಾಫಿಕ್ ಹಿಂದೆ ಒಂದು ರೆಸಲ್ಯೂಷನ್ ಇತ್ತು. ವಾಹನಗಳ ಪಾರ್ಕಿಂಗ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಸರ್ಕಾರಿ ಹಾಸ್ಪಿಟಲ್ ಒಂದು ಲೆಟರ್ ಕಳಿಸಿ, ಶ್ರೀನಾಥ್ ಲೆಟರ್. ಅದ್ರ ಬಗ್ಗೆ ಪಾರ್ಕಿಂಗ್ ಬಗ್ಗೆ ಆಗಲಿ ಮತ್ತೆ ರೋಡ್ ನ ವಾಂತಿವೇಗನ ಮಾಡೋದ್ರ ಬಗ್ಗೆ ಒಂದು ಡಿಸ್ಕಷನ್ ಪಬ್ಲಿಕ್ ಅನ್ನು ಕರೆಯಬೇಕಿತ್ತು. ಅದಕ್ಕೆ ನಾನು ಇದನ್ನೆಲ್ಲ ಕರೆದಿದ್ದೀನಿ. ಈಗಾಗಲೇ ನಾವು ಒಂದು ಸ್ವಲ್ಪ ನಾನು ವಿಷಾದ ವ್ಯಕ್ತಪಡಿಸಿದ ಒಂದು ಅರ್ಧ ಗಂಟೆ ಲೇಟ್ ಆಯಿತು.
ಯಾಕಂದ್ರೆ ನಾನು ಇದಕ್ಕಿದ್ದಾಗೆ ನಾವಿಲ್ಲಿ ಬಂದು ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಅವಾಗ ಸುಮ್ಮನೆ ನೋಡ್ಕೊಂಡು ಬಂದ್ರೆ ಯಾವ ಟ್ರಾಫಿಕ್ ಏನಾಗುತ್ತೆ ಏನಾಗುತ್ತೆ ಪ್ರೀ ಪ್ಲಾನ್ ಅಲ್ಲ, ಸಡನ್ ಆಗಿ ಒಂದು ಹೋಗ್ಬೇಕು ಅಂತ ಡಿಸಿಷನ್ ಆಯ್ತು. ನಾನೇ ಕೆಲಸ ಹೋಗ್ಬೇಕು ಹೋಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀವಿ ಅಷ್ಟೇ. ಅದ್ರ ಬಗ್ಗೆ ಡಿಸ್ಕಷನ್ ನಾವು ನೀವು ಸರ್ಕಾರ ಕೊಟ್ಟರೆ ಮಾತಾಡ್ಬೋದು ಅಂತೇಳಿ ವಾಸ್ತವಿಕವಾಗಿ ಹೇಳಿದ್ವಿ. ಇದ್ರ ಬಗ್ಗೆ ಯಾರು ನಮ್ಮ ಗಮನ ನಿಮ್ಮ ಅಭಿಪ್ರಾಯ ಹೇಳಿದ್ರೆ ಒಬ್ಬೊಬ್ಬರೇ ಈಗ ಹೆಚ್ಚಿನ ಜೈಲು ಬರೀ ಕೇಳಿದ್ರೆ ನೀವು ಗೊತ್ತಿರುವ ಪ್ರತಿಯೊಂದು ಅಧಿಕಾರಿಗಳಿಗೆ ಹೇಳ್ಬೇಕಂದ್ರೆ ಪಟ್ಟಣ ಪಂಚಾಯತ್ ಕಾಲದಾಗ ಎಲ್ಲ ಅಧಿಕಾರಿಗಳು ಬರ್ಬೇಕಾದ್ರೆ ಪಟ್ಟಣಕ್ಕೆ ಸಂಬಂಧಪಟ್ಟಿದ್ದಕ್ಕೆ ಎಲ್ಲರಿಗೂ ನಾವು ಲೆಟರ್ ಕಳಿಸಿ ಸೈನ್ ಹಾಕ್ಸ್ಕೊಂಡ್ಬಂದ್ವಿ. ಸಂಘ ಸಂಸ್ಥೆಯಿಂದಲೂ ಸುಮಾರು 25 ಜನಕ್ಕೆ ಕಳಿಸಿದ್ವಿ. ಎಲ್ಲರೂ ಲೆಟರ್ ಕಳಿಸಿ ಎಲ್ಲ ಮಾಡಿದ್ವಿ. ವಾರ ಮುಂಚೆನೂ ಕಳಿಸಿದ್ವಿ. ಕೆಲ ಜನಕ್ಕೆ 2 ದಿವಸ 3 ದಿವಸ ಮುಂಚೆ ಕಳಿಸಿದ್ವಿ. MP ಅವ್ರಿಗೂ ಕಳಿಸಿದ್ವಿ, MLA ಕಳಿಸಿದ್ವಿ, MLC ಕಳಿಸಿದ್ವಿ, ಎಲ್ಲ ಡಿಪಾರ್ಟ್ಮೆಂಟ್ಗೂ ಕಳಿಸಿದ್ವಿ, ಮತ್ತು ಸಂಘ ಸಂಸ್ಥೆಗೂ ಕಳಿಸಿದ್ವಿ. ಅದರಿಂದ ಸ್ವಲ್ಪ ಜನ ಅಟೆಂಡೆನ್ಸ್ ಬುಕ್ಕಿಗೂ ಸೈನ್ ಹಾಕ್ಸ್ಕೊಂತೀವಿ ಯಾರು ಅಂತೇಳಿ ನಮ್ಮ ಮಾಹಿತಿಗಳನ್ನ ಏನಾದ್ರು ವ್ಯಕ್ತಪಡಿಸಿದರೆ ದಯವಿಟ್ಟು ಒಬ್ಬೊಬ್ಬರಾಗಿ ವ್ಯಕ್ತಪಡಿಸಬೇಕು ಅಂತೇಳಿ. ಇದರಲ್ಲಿ ಟ್ರಾಫಿಕ್ ಬಗ್ಗೆ ಹೈವೇ ಇಷ್ಟು ಮಾತ್ರ ಸಬ್ಜೆಕ್ಟ್ ಬಿಟ್ರೆ ಅಂದ್ರೆ ಏನ್ ರೋಡ್ಗೆ ಜನಸಂದಣಿ ಆಗ್ತಾ ಇರೋ ವಿಚಾರ ಮಾತ್ರ ಸಬ್ಜೆಕ್ಟ್ ಮಾಡಬೇಕು. ಬೇರೆ ಯಾವ್ದಾರ ಸಬ್ಜೆಕ್ಟ್ ಇದ್ರೆ ನಾವು ಫ್ರೀಯಾಗಿ ಯಾವ ಟೈಮ್ ಬೇಕಾದ್ರೆ ಅಲ್ಲಿ ಮಾತಾಡ್ಬೋದು. ಬೇರೆ ಸಬ್ಜೆಕ್ಟ್ ಇದರಲ್ಲಿ ತರಬಾರ್ದು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ದಯವಿಟ್ಟು ಯಾವ ಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಹೆಸರುಗಳಿಗೆ ಯಾವ ಸಂಘ ಸಂಸ್ಥೆಯಿಂದ ಅಂತ ಸ್ಟಾರ್ಟ್ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಮೈಕ್ ಹೋಗ್ತದ ಅದೊಂದು ಇದೆಯಲ್ಲ ಮೈಕ್ ಕಾಂಟ್ರೆಸ್ ಅಂತಾರೆ ಸ್ಟಾರ್ಟ್ ಮಾಡಿ. ಈಗ ರಾಷ್ಟ್ರೀಯ ಹೆದ್ದಾರಿ ಇಂಜಿನಿಯರ್ ಬಂದಿಲ್ಲ ಅಂತಾನೆ ಆ ವಿಚಾರ ಮಾತಾಡಿ ಬರುತ್ತೆ. ಅವ್ರು ಬರ್ಬೇಕು, ಅವ್ರು ಬಂದು ಅವ್ರದ್ದು ಏನು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಅನುಕೂಲ ಆಗ್ತದೆ. ಆಯ್ತಾ? ಈಗ 2ನೇ ಸಬ್ಜೆಕ್ಟ್ ಏನಿದೆ ಪಾರ್ಕಿಂಗ್ ವ್ಯವಸ್ಥೆ. ಪಾರ್ಕಿಂಗ್ ವ್ಯವಸ್ಥೆ ಬಗ್ಗೆ ಅವರು ರಕ್ಷಕ ಇಲಾಖೆಯಿಂದ ಏನು ಮಾಹಿತಿ ಬರುತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬೋದು. ಮತ್ತೆ ಅವ್ರು ತಿಳಿಸಿದ್ರೆ ಸರ್, ನೀವು ಪೊಲೀಸ್ನರಿಗೆ ತಿರುಗಾಡ್ಕೊಂಡು ಬಂದ್ರಲ್ಲ, ನಿಮ್ಮ ಐಡಿಯಾ ಹೇಗಿದೆ ಹೇಳಿ ಅಂತ ಹೇಳಿ ಆಮೇಲೆ ನಾವು ಸಜೆಷನ್ ಕೊಡ್ತೀವಿ. ನಿಮ್ಮ ಇದು ಏನು ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೀವಿ. ಈಗ ಅವ್ರು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನಾವು ಸಜೆಷನ್ ಕೊಡ್ತೀವಿ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಫೋನ್ ಈಗ ಊರಿಗೆ ರಸ್ತೆಗಳು ಇದಾಗಿರೋದ್ರಿಂದ ಮತ್ತೆ ನಮ್ಮ ಮುಖ್ಯ ರಸ್ತೆ ಹಾಳಾಗುವುದು. 2 ಬದಿಯಲ್ಲಿ ಸ್ವಲ್ಪ ಏನು ಹಳ್ಳ ತಿಪ್ಪುಗಳು ಇರೋದ್ರಿಂದ ವಾಹನ ಸವಾರಿಗಳು ಪಾತಿ ತೊಂದರೆ ಆಗ್ತದೆ. ಅದರ ಸಂಬಂಧ ಡಿಸ್ಕಸ್ ಮಾಡೋದಕ್ಕೆ ಅಧ್ಯಕ್ಷರು ನಮ್ಮ ಸಭೆಯನ್ನು ಕರೆದಿದ್ದಾರೆ. ಈಗ ನಾವು ರೌಂಡ್ ಹಾಕಬಹುದು. ಸೊ ಈಗ ಮೊದಲನೇ ಪ್ರಪೋಸಲ್ MG ರೋಡ್ ಇದೆ. MG ರೋಡಲ್ಲಿ ಈಗ 2 ಟೂ ವೀಲರ್ ಮತ್ತೆ 4 ವೀಲರ್ 2 ಸಹ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. MG ರಸ್ತೆ ಏನಿದೆ ಅದು ರಸ್ತೆ ಬಹಳ ಚಿಕ್ಕದಿದೆ. ಅದರಲ್ಲಿ 4 ವೀಲರ್ ಪಾರ್ಕಿಂಗ್ ಮಾಡೋದು ಬೇಡ, ಬರೀ 2 ವೀಲರ್ ಮಾತ್ರ ಪಾರ್ಕಿಂಗ್ ಮಾಡುವಂತ ಒಂದು ಯೋಜನೆ. ಮೊದಲನೇ MG ರಸ್ತೆ ಇದೆ. MG ರಸ್ತೆಯಲ್ಲಿ 4 ಚಕ್ರದ ವಾಹನಗಳನ್ನ ಪಾರ್ಕಿಂಗ್ ಮಾಡೋದು ಬೇಡ, 2 ಚಕ್ರದ ವಾಹನಗಳನ್ನ ಮಾತ್ರ ಪಾರ್ಕಿಂಗ್ ಮಾಡೋದಕ್ಕೆ ಅನುವು ಮಾಡೋಣ. ಪಾರ್ಕಿಂಗ್ ಬೇಡ ಅಂತ ಹೇಳಿದ್ವಿ. ಅಂಗಡಿಯಲ್ಲಿ ಆಮೇಲೆ ಅಂಗಡಿ ಕಂಟ್ರೋಲ್ ಆಗಿರ್ತೀವಿ. ಅಂಗಡಿಯಲ್ಲಿ ಯಾವ ತರ ದ್ವಿಚಕ್ರ ವಾಹನಗಳನ್ನು ನಾನು ವ್ಯಾಪಾರ ಮಾಡೋಕ್ಕಾಗಲ್ಲ. ಅಲ್ಲ ಹಾಗೆಲ್ಲ ನಾನು ಸಜೆಷನ್ ಕೊಡೋದಿಲ್ಲ. ಅದಕ್ಕೆ ಇಲ್ಲ ಪೂರ್ತಿ ಮಾತಾಡೋದಕ್ಕೆ ಒಂದು ಅವಕಾಶ ಕೊಡಿ. ಅವ್ರಿಗೆ ಏನೇನು ಅಂಗಡಿಯ ವ್ಯಾಪಾರ ಮಾಡಕ್ಕೂ ಒಂದು ಪರಿಸ್ಥಿತಿ ಏನಾಗಿದೆ ಅಂದ್ರೆ, ನಾನು ಸಣ್ಣ ಒಬ್ಬ XUV ಗಾಡಿಯನ್ನ ಇನೋವಾ ಗಾಡಿಯನ್ನ ತಂದು ಅಡ್ಡ ನಿಲ್ಲಿಸ್ತಾನೆ. ಅಡ್ಡ ನಿಲ್ಲಿಸಿ ಯಾಕೆಂದ್ರೆ ಪ್ರತಿ ದಿವಸ ಬಯಸ್ಕೊಳ್ತಾರೆ. ನಾವಲ್ಲಿ ಹೋಗ್ತಿದ್ದಪ್ಪ ಜನ ಏನ್ ಬೈತಾರೆ, ಒಂದು ಬಿಲ್ಡಿಂಗ್ ಹೊಡಿರಿ ಅಂತ ಹಳ್ಳಿಯಿಂದ ಬಂದವರು. ಬಾಕಿ ಎಲ್ಲ ಹೇಳ್ತಾರೆ ಆ ಇನೋವಾ ಗಾಡಿಗೆ ಸೇರ್ತಾರೆ. ಇನೋವಾ ಗಾಡಿ ಕಂಪ್ಲೀಟ್ ಇದ್ರೆ ಅದು 13 ಅಡಿ 14 ಅಡಿ ಇರ್ತದೆ. ನಮ್ಮ ರೋಡ್ ಇರುತ್ತೆ 15 ಅಡಿ 16 ಅಡಿ. ಅದಕ್ಕೆ ಒಂದೇ ಪಾಯಿಂಟ್ 2ನೇ ಪಾಯಿಂಟ್ ಅವ್ರು ಏನ್ ಹೇಳ್ತಾರೆ ಅವರಿಂದ ಆನ್ಸರ್ ಮಾಡಿಸಿ ಅಂತ ಮುಂಬೈ ಬಂದ್ರೆ ಈಜಿ ಅಲ್ಲ.
ಪಬ್ಲಿಕ್ ಕೌನ್ಸಿಲ್ ಈಗ ಏನ್ ಬಂದ್ಮೇಲೆ ಕೌನ್ಸಿಲ್ ಮಾಡಿ ಮತ್ತೆ ಇಟ್ಕೊಂಡು ಮಾಡ್ಬೇಕಾಗತ್ತೆ ನಾವು ರೆಸಲ್ಯೂಷನ್ ಸ್ವಲ್ಪ ಡಿಸ್ಕಷನ್ ಕೇಳಿದ್ದೇವೆ. ಈಗ ಕೇಳ್ತಾ ನಾವು ಲೈನ್ ಸರ್ಕಲ್ ಇಂದ ಮತ್ತು ಬೇಲೂರು ರಸ್ತೆಗೆ ಒಂದು ಬದಿಯಲ್ಲಿ ಏನಿದೆ ಪೂರ್ತಿ ಅಲ್ಲಿ ಫೋನ್ ಬನ್ನಿ ಇಲ್ಲೇ ಬನ್ನಿ ಸರ್. ಚೇರ್ ಹಾಕ್ಸಿಲ್ಲ ಸ್ವಲ್ಪ ಬೇರೆ ಚೇರ್ ತರಿಸಿ ಬನ್ನಿ. ಹೇಳಿದ್ರೆ ಸರ್ ಬನ್ನಿ ಬರ್ತಾರೆ ಬನ್ನಿ ಸರ್ ಬನ್ನಿ ಸರ್ ಡಿಸ್ಕಸ್ ಮಾಡಿ ಈಗ. ಹೇಳಿ ಸರ್. ನೆಕ್ಸ್ಟ್ ಹೇಳಿ ಸರ್. ನೆಕ್ಸ್ಟ್ ಹೇಳಿ ಸರ್. ಮಾತಾಡಿದ್ರೆ ಕೇಳಲ್ಲ. ಈಗ ಹೈವೇ ರೋಡ್ ಏನಾದ್ರಲ್ಲಿ ಬರ್ತಿದಾರಂತೆ ಫೋನ್ ಮಾಡಿದ್ರೆ 10 ನಿಮಿಷ 15 ನಿಮಿಷ ನಿಂತಿದೆ ಅಂತಾರೆ. ಅಷ್ಟೊತ್ತಾಗಿ ಡಿಸ್ಕಸ್ ಮಾಡಿ. ಇದನ್ನು ಟ್ರಾಫಿಕ್ ಇಂದ ಸುಮಾರು ಆಗುತ್ತೆ. ಕಂಟಿನ್ಯೂ ಮಾಡಿಸಿ ಅಲ್ಲ ಎಲ್ಲ ಚಿಲ್ಲರೆ ಜೊತೆ ಮಾಡಿಸಿ.
ಇಟ್ಕೊಂಡು ಹೋಗ್ತಾ ಇರ್ತಾರೆ ಪಾಪ ನಡ್ಕೊಂಡು ಹೋಗೋರು, ಇದು ಬಹಳ ಸಮಸ್ಯೆ ಆಗ್ತದೆ. ಸೊ ಅದರಿಂದ ನಾವು ಇವತ್ತು ಬೆಳಗ್ಗೆ MG ರೋಡ್ ನೋಡಿದಾಗ ಅಷ್ಟು ನಮ್ಮ ಇವ್ರದ್ದು ಎಂಡಿಂಗ್ ಏನು MG ರೋಡ್ ಎಂಡಿಂಗ್ವರೆಗೆ ಏನಿದೆ ರಾಮಕೃಷ್ಣ ಮೆಡಿಕಲ್, ಅದರ ನೆಕ್ಸ್ಟ್ ಸ್ಟೆಪ್ ಏನಿದೆ ಅಲ್ಲಿವರೆಗೂ ಓನ್ಲಿ ಟೂ ವೀಲರ್ ಮಾತ್ರ ಪಾರ್ಕಿಂಗ್ ಬಿಡೋದು. ಅದು ಒಂದಿನ ಲೆಫ್ಟ್ ಸೈಡ್ ಒಂದಿನ ರೈಟ್ ಸೈಡ್ ಅಂತ ಟೂ ವೀಲರ್ ಮಾತ್ರ ಪಾರ್ಕಿಂಗ್. ಆದರೆ ಫೋರ್ ವೀಲರ್ ಹೋಗಿ ಫೋರ್ ವೀಲರ್ ಯಾರು ಡ್ರಾಪ್ ಮಾಡಿದ್ರೆ ಡ್ರಾಪ್ ಮಾಡ್ಕೊಂಡು ಆಮೇಲೆ ಲೆಫ್ಟ್ ಸೈಡ್ ವೆಹಿಕಲ್ ನಮ್ಮ ಕಾಲೇಜ್ ರೋಡ್ ಇದೆಯಲ್ಲ ಆ ಕಡೆಗೆ ಇರ್ಬೋದು. ಅದು ಅದಕ್ಕಿಂತ ಮೊದಲೇ MG ರೋಡ್ ಎಂಟ್ರಾಗಿಂತ ಮೊದಲೇ ಈಗ ಡಬಲ್ ರೋಡ್ ಇದೆ. ಡಬಲ್ ರೋಡ್ ಅಲ್ಲೇ ವೆಹಿಕಲ್ ನಿಲ್ಲಿಸ್ಬಿಟ್ಟು ಬೇಕಾದ್ರೆ ವಾಕ್ ಮಾಡ್ಕೊಂಡು ತಮಗೆ ಏನಾಗಿದೆ ಪರ್ಚೇಸ್ ಮಾಡಿಕೊಂಡು ಆಮೇಲೆ ವೆಹಿಕಲ್ ತಗೊಂಡು ಹೋಗ್ಬೋದು. ಈ ರೀತಿ ಯೋಚನೆ ಮಾಡಿದ್ದೀವಿ ಒಂದು. ಮತ್ತೆ ಈ ಡಬಲ್ ರೋಡ್ ಇದೆ ನಮ್ಮ ತಾಲೂಕು ಆಫೀಸ್ ಮುಂದ್ಗಡೆ ಇರುತ್ತೆ. ಈಗ ಒಂದ್ ಸೈಡ್ ಮಾತ್ರ ಇಂಟರ್ಲಾಕ್ಸ್ ಎಲ್ಲ ಇದ್ದಾರೆ. ಸೊ ಇನ್ನೊಂದು ಕಡೆ ಏನಿದೆ ಅದನ್ನು ಈಗ ಹಚ್ಚಿ ಅದರ ಪಾರ್ಕಿಂಗ್ಗೆ ಚೆನ್ನಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಲ್ಲದೆ ಮತ್ತೆ ಈಗೇನು ಕೆಳಗಡೆ ನಮ್ಮ ಸ್ಟೇಷನ್ ಮುಂದೆ ಒಂದು ನಂದಿನಿ ಬೂತ್ ಇದೆ. ಆ ನಂದಿನಿ ಬೂತ್ ಪಕ್ಕದಲ್ಲಿ ನಮ್ಮ ಕ್ವಾರ್ಟರ್ಸ್ ಪಕ್ಕದಲ್ಲಿ ರೋಡ್ ಇದೆ, ಹಳೆಮನೆ ರೋಡ್ ಆಫೀಸ್ ಮುಂದ್ಗಡೆ ಸ್ವಲ್ಪ ಜಾಗ ಇದೆ. ಅಲ್ಲೇ ಒಂದು ಟೂ ವೀಲರ್ ಗಾದ್ರೆ ಅಥವಾ ಫೋರ್ ವೀಲರ್ ಅಲ್ಲೊಂದು ವೆಹಿಕಲ್ ನಿಲ್ಸ್ಕೊಳ್ಳೋಕೆ ಅವರು ಏನು ಕರೆಂಟಿ ಮೇಲೆ ಸ್ಲ್ಯಾಬ್ ಹಾಕೊಡ್ತೀವಿ ಅಂತ ಒಟ್ಟು ಮಂದಿ ಹೇಳಿದ್ದಾರೆ. ಅಲ್ಲಿ ಮಾಡಿದ್ರೆ ಅದನ್ನ ಒಂದು ಸೈಡ್ ಇಟ್ಕೊಂಡು ಬೇಕಾದ್ರೆ ಹಳೆಮನೆ ರೋಡ್ ಹೋಗೋದು ಒಮ್ಮೆ ಮಾಡ್ಬೋದು. ಅದನ್ನು ಹೊರತುಪಡಿಸಿದ್ರೆ ಏನು ಪರಿಮಳಮ್ಮ ದೇವಸ್ಥಾನದ ರೋಡ್ ಏನಿದೆ ಅದಕ್ಕೆ ಅದನ್ನ ಸಂಪೂರ್ಣವಾಗಿ ಏನಾಗ್ತಿದೆ ಅಥವಾ ಕೆಳಗಡೆ ಹೋಗೋದು ರೋಡ್ ಬಹಳ ಕಿರಿದಾಗಿರೋದ್ರಿಂದ ಎರಡೂ ಕಡೆ ವಾಹನ ಓಡಾಡೋದ್ರಿಂದ ಮತ್ತೆ ಯಾರಾದ್ರೂ ನಿಲ್ಲಿಸ್ಕೊಂಡ್ರೆ ಸಮಸ್ಯೆ ಆಗುತ್ತೆ. ಅದಕ್ಕಾಗಿ MG ರೋಡಿಗೆ ನಾವು ಮೇಲೆ ನಮ್ಮ ಸ್ಟೇಷನ್ ಕೆಳಗೆ ಹೋದ್ರೆ ಪರಿಮಳಮ್ಮ ದೇವಸ್ಥಾನ ಟೋಟಲ್ ಆಗಿದೆ. ಈ ಕಾಲೇಜಿಂದ ನಾವು ಈ ಕಡೆ ಬೇರೆ ಮೇಲ್ಗಡೆ ಬರೋದು ಮಾತ್ರ ಕಡಿಮೆ ಮಾಡ್ಕೊಳ್ಳೋದು. ಅದಾದ ನಂತರ ನಾವು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಚಂದ್ರಮೇಲೆ ಹೋಗೋದೇನಿದೆ ಅದು ಟೂ ವೇ, ಅದು ಹೆಂಗಾದ್ರೂ ಇದೆ ಅಂತ. ಸೊ ನಾವು MG ರೋಡ್ ಅಂತ ಮೇಲ್ಗಡೆ ಕೆಳಗೆ ಬರೋದು ಫಸ್ಟ್ ಆಧಾರ್ ಸರ್ಕಲ್ ಸಿಗುತ್ತೆ, ಅರ್ಧ ಮೆಡಿಕಲ್ ಸರ್ಕಲ್ ಅಲ್ಲಿ ಅಲ್ಲಿಂದ ರೈಟ್ ಹೋಗೋದು, ಅಂದ್ರೆ ಲೆಫ್ಟ್ ಹೋಗೋದಿಲ್ಲ, ಒನ್ ವೇ. ಅದು ಪರಿಮಳಮ್ಮ ದೇವಸ್ಥಾನದಿಂದ ಬಂದವರು ಮತ್ತೆ ಈ ಕಡೆ ಕೆಳಗೆ ಬರಬೇಕಂದ್ರೆ ಅಷ್ಟೇ ಅದು ಒನ್ ವೇ. ಆದ್ರೆ ಈ ಪರಿಮಳಮ್ಮ ದೇವಸ್ಥಾನದಿಂದ ಲೆಫ್ಟ್ ರಾಜ ರೋಡ್ ಇದೆಯಲ್ಲ ಅಲ್ಲಿ ಸ್ವಲ್ಪ ಜಾಗ ಇದೆ. ಆ ರಾಜಾರಾಮ ಇದೆಲ್ಲ ಇದೆಯಲ್ಲ ಅಲ್ಲಿ ಸ್ವಲ್ಪ ಜಾಗ ಇದೆ. ಅದ್ರ ಬಗ್ಗೆ ಕಾರಿಗೆ ಒಂದು 10 ಕಾರ್ ಇರಿಸಬಹುದು. ಅಷ್ಟು ಒಂದು ಸೈಡ್ ಅಲ್ಲಿ ಲೆಫ್ಟ್ ರೈಟ್ ಎರಡು ಕಡೆ ಒಂದಿನ ಆ ಕಡೆ ಒಂದು ಈ ಕಡೆ ಬರೀ ಫೋರ್ ವೀಲರ್ ಟೂ ವೀಲರ್ ಬರೋದು, ಬರೀ ಫೋರ್ ವೀಲರ್ ಪಾರ್ಕಿಂಗ್ ಅದೊಂದು ಮಾಡೋಣ ಅಂತ ಮಾಡಿದ್ದೀವಿ. ಮತ್ತೆ ಆಧಾರ್ ಸರ್ಕಲ್ ಏನು MG ರೋಡ್ ಕನೆಕ್ಟ್ ಆಗುತ್ತೆ, ಅದು ಡೈರೆಕ್ಟ್ ಕೆಳಗೆ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಮುಂದ್ಗಡೆ ಈ ಟೆಕ್ಸ್ಟೈಲ್ಸ್ ಇದೆ ಸ್ವಲ್ಪ ಈ ಇಲ್ಲಿ ರೈಟ್ ಸೈಡ್ ರೈಟ್ ಟರ್ನ್ ಆಗಿತ್ತು, ಅದು ಒನ್ ವೇ. ನಾವು ಫಸ್ಟ್ ಒಂದು ಆಧಾರ್ ಸರ್ಕಲ್ ಅಂತ ರೈಟ್ ಹೋಗ್ತೀವಿ, ಅದು ಬಿಟ್ರೆ ನೆಕ್ಸ್ಟ್ ನಮ್ದು ಅಲ್ಲಿಂದ ರೈಟ್ ಡೌನ್ಗೆ KM ರೋಡ್ ಹೋಗುತ್ತೆ ಒಂದು ಎಕ್ಸಿಟ್ ಅದು ರೈಟ್ ಸೈಡ್ ನಾವು KM ರೋಡ್ ಹೋಗ್ಬಿಟ್ಟಿದ್ದೀವಿ ಅಂದ್ಕೊಂಡಿದ್ದೀವಿ. ಅದಾದ್ಮೇಲೆ ನೆಕ್ಸ್ಟ್ ಈಗ KM ರೋಡ್ ಯಾರು ಬರಬೇಕು ಈ ರೋಡ್ಗೆ ಅಂತಂದ್ರೆ ಅವ್ರು ಡೈರೆಕ್ಟ್ ನಮ್ಮ ಮಟನ್ ಮಾರ್ಕೆಟ್ ಇದೆಯಾ ಎರಡು ರೋಡ್ ಇದೆ. ಮಟನ್ ಮಾರ್ಕೆಟ್ ಇಂದ ಅದು ಒನ್ ವೇ ಮೇಲ್ಗಡೆ ಕೆಳಗೆ ಹೋಗ್ತೀನಿ. ನಾನು KM ರೋಡ್ ಯಾರು ಮೇಲ್ಗಡೆ ಬರ್ಬೇಕಂದ್ರೆ ಮಟನ್ ಮಾರ್ಕೆಟ್ ಪಕ್ಕದಲ್ಲಿ ಟರ್ನ್ ಮಾಡ್ಕೊಂಡು ಸೀದಾ ನಮ್ಮ ಪರಿಮಳಮ್ಮ ದೇವಸ್ಥಾನ ರೋಡ್ ಬಂದು ಅಲ್ಲಿಂದ ನಮ್ಮ ಈ ಕಡೆ ಮೇಲ್ಗಡೆ ಬರೋದು ಟೌನ್ ಕಡೆ. ಅವ್ರಿಗೆ ಸಪೋರ್ಟ್ ಶಾಪಿಂಗ್ ಮಾಡ್ಬೇಕು ಹೋಗ್ಬೇಕು ಅಂತ ಮತ್ತೆ ಆಧಾರ್ ಸರ್ಕಲ್ ಅಲ್ಲಿ ಲೆಫ್ಟ್ ಕಟ್ ಮಾಡ್ಕೊಂಡು ಪರಿಮಳಮ್ಮ ದೇವಸ್ಥಾನ ಆದ್ಮೇಲೆ ಲೆಫ್ಟ್ ಹೋಗಿ MG ರೋಡ್ಗೆ ಎಂಟ್ರಿ ಆಗ್ತದೆ. ಎಲ್ಲಿ ಮಟನ್ ಮಾರ್ಕೆಟ್ ಪಕ್ಕದಲ್ಲಿ ಅದು ಮೇಲ್ಗಡೆ ಮೇಲ್ಗಡೆ ಬರುತ್ತೆ. ಅಲ್ಲಿ ಏನು ಟೆಕ್ಸ್ಟೈಲ್ಸ್ ಸ್ವಲ್ಪ ವೈಟಿಂಗ್ ಜಾಗ ಇದೆ, ಅಲ್ಲಿ ಸ್ವಲ್ಪ ಕಾರ್ ಪಾರ್ಕಿಂಗ್ ಮಾಡ್ಬೋದು. ಅದೊಂದು 10 ಕಾರ್ಗೆ ಬರೀ ಕಾರ್ ಅಲ್ಲಿ ಸ್ವಲ್ಪ ವೈಡ್ ಇದೆ. ಅಲ್ಲಿಂದ ಆ ಕಡೆ ಎಲ್ಲ ದಾರಿ ಬರುತ್ತೆ, ಅದಕ್ಕೇನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಆದ್ರೆ ಏನು ಈಗ ನಾವು MG ರೋಡ್ KM ರೋಡ್ ಕನೆಕ್ಟ್ ಆಗೋ ರೋಡ್ ಸಿಗ್ತದೆ ಇವೆಲ್ಲರೂ ಕಂಪ್ಲೀಟ್ಲಿ ಫೋರ್ ವೀಲರ್ ನೋ ಪಾರ್ಕಿಂಗ್. ಎಲ್ಲರೂ ಈಗೇನು ಈ ರಜಾ ಮೆಡಿಕಲ್ ಕಲಿ ರೋಡ್ ಇದೆಲ್ಲ ಬರುತ್ತಲ್ಲ ಆ ರೋಡ್ ಫುಲ್ ಓನ್ಲಿ ಟೂ ವೀಲರ್ ಅಷ್ಟೇ, ಫೋರ್ ವೀಲರ್ ಯಾವುದು ಪಾರ್ಕಿಂಗ್ ಇಲ್ಲ. ಅಲ್ಲಿ ಟೂ ವೀಲರ್ ಮಾತ್ರ ಇದೆ, ಒಂದಿನ ಲೆಫ್ಟ್ ಒಂದಿನ ರೈಟ್ ಈಗ ನಾವು MG ರೋಡ್ ಮಾಡ್ತೀವಿ ಅದೇ ರೀತಿ ಮಾಡ್ತೀವಿ, ಅದು ಮಾಡ್ತೀವಿ. ನೆಕ್ಸ್ಟ್ ಪರಿಮಳಮ್ಮ ದೇವಸ್ಥಾನ ಆ ಕಡೆಯಿಂದ ಕಡಿಮೆ ಮಾಡಿರ್ತೀವಿ, ಆದ್ರೆ ಆ ಕಡೆ ಯಾವುದು ಪಾರ್ಕಿಂಗ್ ಇಲ್ಲ. ಪರಿಮಳಮ್ಮ ದೇವಸ್ಥಾನದಲ್ಲಿ ಯಾವುದು ಪಾರ್ಕಿಂಗ್ ಬರೋದಿಲ್ಲ ಅಂತ ಈ ಥರ ಮಾಡ್ತೀವಿ. ಇನ್ನು KM ರೋಡ್ ಬರೋದಾದ್ರೆ KM ರೋಡ್ ಅಂದ್ರೆ ಈಗ ಕೆಲವೊಂದು ಕಡೆ ಸ್ಲ್ಯಾಬ್ ಆಗ್ತದೆ, ಚರ್ಚ್ ಮುಂದ್ಗಡೆ ಶಾಪಿಂಗ್ ಮಾಡ್ತಾರೆ ಆಗ್ತಾರೆ. ಅದ್ರ ಮುಂದೆ ಸ್ವಲ್ಪ ಜಾಗ ಇದೆ, ಅಲ್ಲಿ ಸ್ವಲ್ಪ JCB ಸ್ವಲ್ಪ ಕೆಲಸ ಮಾಡಿಸಿ ಸ್ವಲ್ಪ ಸ್ಲ್ಯಾಬ್ ಆಗ್ತದೆ. ಅಲ್ಲೊಂದು 20-30 ಕಾರ್ ನಿಲ್ಲಿಸ್ಬೋದು ಬೇಸ್ ಮುಂದ್ಗಡೆ. ಅದೇನಾಗಿದೆ ಸ್ವಲ್ಪ ಈ ಥರ ಏರಿಯಾದಲ್ಲಿ
ರೋಡ್ಗೆ ಚರಂಡಿ ಸೀಲ್ ಮಾಡಿಬಿಟ್ಟು ಟೆಂಪರರಿ ಸ್ಲ್ಯಾಬ್ ಹಾಕ್ಬಿಟ್ಟು ಆಮೇಲೆ ರೋಡ್ ಏನಾದ್ರು ಹೊರಗೆ ಬಂದರೆ ಆ ಸ್ಲ್ಯಾಬ್ ಬೇಕಾದ್ರೆ ನೀವು ತಗೊಂಡು ಬೇಕಾದ್ರೆ ಇದು ಹಾಕ್ಬೋದು. ಅದು ಪಟ್ಟಣ ಪಂಚಾಯತ್ ಅದು ಮನವಿ ಅದು ಮಾಡಿಬಿಟ್ರೆ ಮತ್ತೆ ಸ್ವಲ್ಪ ಲೆವೆಲಿಂಗ್ ಮಾಡಿಬಿಟ್ರೆ ಅಲ್ಲಿ ವೆಹಿಕಲ್ಸ್ ನಿಲ್ಲಿಸ್ಬೋದು. ಅದೊಂದು ಮಾಡ್ಬೋದು. ಅದನ್ನು ಹೊರತುಪಡಿಸಿದ್ರೆ ಇದು ಮೇಯ್ನ್ ನಮಗೆ ಜಯಂ ರೋಡ್ ಇದೆ. ಜಯಂ ರೋಡ್ ಯಾವಾಗಲೂ ಜಾಮ್ ಆಗೋದು ಅದೆಲ್ಲ ಆಗ್ತಾ ಇದೆ. ಜಯಂ ರೋಡ್ ನಾವು ಯಾವ ರೀತಿ ಅಂದ್ಕೊಂಡು ಇವತ್ತಂದ್ರೆ ಏನು ನಮ್ಮ ಮುದ್ರೆಮನೆ ಸರ್ಕಲಿಂದ ಒಳಗೆ ಹೋಗಿ ಒನ್ ವೇ ಆ ಕಡೆ ಹೊರಗಿಲ್ಲ. ಮುದ್ರೆಮನೆ ಸರ್ಕಲ್ ಒಳಗೆ ಹೋಗೋಲ್ಲ. ಆಂಪಲ್ ಮಾರ್ಕೆಟ್ ಹತ್ರ ಎಕ್ಸಿಟ್ ಈ ಕಡೆ ಮತ್ತೆ ಜಯಂ ರೋಡ್ಗೆ ಒಂದು. ನೆಕ್ಸ್ಟು ಮತ್ತೆ ಅದು ಮುಂದುವರೆಲ್ಲ ಮುಂದೆ ಅಷ್ಟಕ್ಕೆ ಆಂಪಲ್ ಮಾರ್ಕೆಟ್ ಮೇಲ್ಗಡೆ ಬರೋದು. ನೆಕ್ಸ್ಟ್ ಈ ತಪ್ಪಲ ರೋಡಿಂದ ಎಂಟ್ರೆನ್ಸ್ ಆಗುತ್ತೆ ಜಯಂ ರೋಡ್ ವಾಟರ್ ಟ್ಯಾಂಕ್. ಅವರು ತಪ್ಪಲ ರೋಡಿಂದ ಆ ಕಡೆಯಿಂದ ಬರೋಂಗಿಲ್ಲ. ತಪ್ಪಲ ರೋಡಿಂದ ಒಳಗೆ ಹೋಗಿ ಮತ್ತೆ ಅವರು ಆಂಪಲ್ ಮಾರ್ಕೆಟ್ ಹತ್ರ ಎಕ್ಸಿಟ್ ಪಾರ್ಕಿಂಗ್ ಇಲ್ಲ. ಆದರೆ ತಪ್ಪಲ ಈಗ ನಾವೇ ಬಸ್ ಸ್ಟ್ಯಾಂಡಿಂದ ಹೋಗಿ ಜಯಂ ರೋಡ್ಗೆ ಅವ್ರು ಎಷ್ಟು ಹೋದಾಗ ಸೀದಾ ಹೋಗಿ ಎಲ್ಲಿ ಆಂಪಲ್ ಮಾರ್ಕೆಟ್ ಅಲ್ಲಿ ಏನು ಜಾಗ ಇದೆ ಅಲ್ಲಿ ಮೇಲ್ಗಡೆ ಬರ್ತಾರೆ ಜಯಂ ರೋಡ್ ಕಡೆ ಬಂದರೆ. ಸಪೋಸ್ ಈಗ ಈ ಮಿಲ್ಲಲ್ಲಿ ಯಾರು ಹೋಗ್ಬೇಕು ಅಂದ್ರೆ ಏನು ಆಂಪಲ್ ಮಾರ್ಕೆಟ್ ಈ ಕಡೆ ತಪ್ಪಲ ರೋಡ್ ಕರೆಕ್ಟ್ ಆಗೋ ಸ್ಟೇಜ್ಗೆ ಯಾರು ಹೋಗ್ಬೇಕಂದ್ರೆ ಅವ್ರು ಮೇಲ್ಗಡೆ ಬಸ್ ಸ್ಟ್ಯಾಂಡ್ ಅಂತ ಬಂದರೆ ತಿಳಿಸ್ಕೋಬೇಕು. ಅವ್ರು ಇಲ್ಲಿ ಹೋಗಿಲ್ಲ. ಮತ್ತೆ ಕಂಪ್ಲೀಟ್ಲಿ ಅದು ನೋ ಪಾರ್ಕಿಂಗ್. ಏನಾಗ್ತಿದೆ ಅಂತಂದ್ರೆ ಅಲ್ಲಿ ಸಮಸ್ಯೆ ಎಲ್ಲರೂ ರೋಡ್ ಮೇಲೆ ವೆಹಿಕಲ್ ನಿಲ್ಸ್ಕೊಂತಾರೆ. ನಾವು ದಿನ ಹೋಗಿ ತೆಗ್ಸೋಕ್ಕಾಗಲ್ಲ. ನಮ್ದು ಈಗ ದಿನ ಬೆಳಗ್ಗೆ ಒಂದಿನ ತೆಗ್ಸ್ಬೋದು, 2 ದಿನ ತೆಗ್ಸ್ಬೋದು, ರಾತ್ರಿ ಬಂದು ನಿಲ್ಸಿರ್ತಾರೆ. ಅದು ಬಹಳ ಜನರಿಗೆ ದೊಡ್ಡ ವೆಹಿಕಲ್ ಎಲ್ಲ ಹೋಗ್ಬೇಕಂದ್ರೆ ಸಮಸ್ಯೆ ಆಗಿದೆ. ತತ್ಕೊಳ ನೋಡಿಲ್ಲ ಸರ್, ಚರಂಡಿನ ಸೀಲ್ ಮಾಡ್ಬಿಟ್ರೆ ವೆಹಿಕಲ್ ಪಾರ್ಕ್ ಮಾಡೋಕ್ಕೆ ಜಾಗ ಸಿಗುತ್ತೆ. ಮತ್ತೆ ತಪ್ಪಲ ರೋಡ್ ಮೇಲ್ಗಡೆ ಕೆಳಗಡೆ ಮನೆವರೆಗೂ ಅದು ನೋ ಪಾರ್ಕಿಂಗ್ ಮಾಡಿದ್ವಿ. ಸ್ಕೂಲ್ ಸಮಸ್ಯೆ ಇದೆ ಮಾಡ್ತೀವಿ. ಅದು ಯಾವ ರೋಡಲ್ಲಿ ಪಾರ್ಕ್ ಮಾಡೋದು ಮತ್ತೆ ಆ ರೋಡಲ್ಲಿ ಯಾವುದು ಬರೀ ಬಸ್ ಸ್ಟ್ಯಾಂಡಿಗೆ ಒಂದು ಸ್ಲ್ಯಾಬ್ ಇದಾವಲ್ಲ ಆ ಸ್ಲ್ಯಾಬ್ ಮಾತ್ರ ಟೂ ವೀಲರ್ ಪಾರ್ಕಿಂಗ್ ಇರುತ್ತೆ. ಬಸ್ ಹೋಗ್ಬಿಡಲ್ಲ, ಟೂ ವೀಲರ್ ಬಂದಿರ್ತಾರೆ, ಬಸ್ ಸ್ಟ್ಯಾಂಡ್ ಜಾಗ ಇಲ್ಲ. ಅಲ್ಲಿ ಪಾರ್ಕಿಂಗ್ ಮಾಡೋದ್ರಿಂದ ತೊಂದರೆ ಇಲ್ಲ. ಆ ಉದ್ದೇಶದಿಂದ ನಾವು ಅಲ್ಲಿ ಪಾರ್ಕಿಂಗ್ ರೋಡಲ್ಲಿ ಅದನ್ನು ನಾವು ಆಪ್ಟಿಲೈಸ್ ಮಾಡ್ತೀವಿ. ಆಟೋ ಸ್ಟ್ಯಾಂಡ್ ಬಂದು ಬಸ್ಸಲ್ಲಿ ನಮ್ಮ ಸ್ಟೇಷನ್ ಮುಂದೆ ಒಂದು ಸ್ಟ್ಯಾಂಡ್ ಇದೆ. ಮತ್ತೆ ಸ್ಟೇಷನ್ ಪಕ್ಕದಲ್ಲಿ ಸ್ಲ್ಯಾಬ್ ಇದೆಲ್ಲ ಸೊ ಅದನ್ನು ಎದುರುಗಡೆ ಆಟೋ ಸ್ಟ್ಯಾಂಡ್ ಕಾರ್ ಅಲ್ಲಿ ಒಂದು 5 ಕಾರ್ ಇಟ್ಕೊಂಡು ಆಟೋ ಹಿಡಿಸ್ಕೊಂಡು ಅದನ್ನು ಬಿಟ್ಟು ಒಂದೇ ಆಟೋ ಸ್ಟ್ಯಾಂಡ್ ಒಂದೇ ಕಡೆ ನಿಲ್ಲಿಸಬೇಕು. ಈಗ ನಾವು ಡಬಲ್ ರೋಡ್ ಇದೆಯಲ್ಲ ಅಲ್ಲೂ ಕೊಟ್ಟಿದ್ದಾರೆ, ಅಲ್ಲೊಂದು ಕಡೆ ಮಾತ್ರ ನಿಲ್ಲಿಸ್ಕೊಳ್ಳಿ ಅದು ಬಸ್ಸು. ಮತ್ತೆ ಇನ್ನೊಂದು ಇದೇನು ಪ್ರಮೋದ್ ಪಾರ್ಕ್ ಪಕ್ಕದಲ್ಲಿ ಏನಿದೆ ಸರ್ ಆಟೋ, ಅದು ಕೆಳಗವರೆಗೂ ಹೋಗ್ತಾ ಇದೆ ಆಟೋ ಸ್ಟ್ಯಾಂಡ್. ಸೊ ಅದನ್ನು ಡಿಸ್ಕಸ್ ಆದ್ರೆ ಆಟೋ ಸ್ಟ್ಯಾಂಡ್ ಅವ್ರನ್ನೇ ಬೆಳಿಗ್ಗೆ ನೋಡ್ಕೊಂಡು ಎಷ್ಟು ಹುಡುಗರು ನಿಲ್ಲಿಸ್ಬೋದು. ಆದ್ದರಿಂದ ಪೋಸ್ಟ್ ಆಫೀಸ್ವರೆಗೂ ನಿಲ್ಲಿಸ್ಕೊಳ್ಳೋಕೆ ಮಾಡಿ. ಅದ್ರ ಹಿಂದ್ಗಡೆ ಮತ್ತೆ ಅಟ್ಲೀಸ್ಟ್ ಯಾರಾದ್ರು ಬೇರೆ ಕಡೆ ಅಂಗಡಿಗೆ ಹೋಗೋರು ಬಸ್ ಸ್ಟ್ಯಾಂಡ್ ನಿಲ್ಲಿಸ್ಕೊಳ್ಳೋರು ಒಂದು ವ್ಯವಸ್ಥೆ, ಬ್ಯಾಂಕ್ SBI ಬ್ಯಾಂಕ್ ಇದೆ ಅಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡೋಣ ಅಂತ. ಮತ್ತೆ ಅದರಿಂದ ಕೆಲವೊಂದು ಎಂಟೆನ್ಷನ್ ಏನಂತ ಹೇಳಿ ಬಸ್ ಸ್ಟ್ಯಾಂಡ್ ಅಲ್ಲೂ ಈಗ ಈ ಕಡೆ ಹೋಟ್ಲ್ ಆಗಿದೆ, ಹೋಟ್ಲ್ ಅಲ್ಲೂ ಆಟೋ ಏನಾದ್ರು ಅಲ್ಲಿ ಹೋಗ್ತಾರೆ, ಎಲ್ಲಿಗೆ ಹೋಗೋದು ನಿಶ್ಚಿತ ಆಗಲ್ಲ. ಮತ್ತೆ ಅವ್ರು ಏನ್ ಮಾಡ್ತಾರೆ, ರೋಡ್ ಹೆಚ್ಚಿಗೆ ನಿಲ್ಲಿಸ್ತಾರೆ. ಅದರಿಂದ 2 ಗಂಟೆ ಮತ್ತೆ ವೆಹಿಕಲ್ ಹೋಗ್ತಾರೆ. ಯಾರು ಏನಿಲ್ಲ ಓದೋದಾಗಲ್ಲ, ಹೋದ್ರು ಸ್ಲೋ ಮಾಡಬೇಕು. ಒಂದು ಸ್ಲೋ ಮಾಡ್ಬಿಟ್ರೆ ನನ್ನ ಬಂದು ಹೋಗೋದು ವೆಹಿಕಲ್. ಯಾಕಂದ್ರೆ ನಮ್ಮ ವೆಹಿಕಲ್ ಸ್ವಲ್ಪ ಜಾಸ್ತಿ ಡೆನ್ಸಿಟಿ ಜಾಸ್ತಿ ಇದೆ. ಅದು ಎಸ್ಪೆಷಲಿ ಶುಕ್ರವಾರ ಮತ್ತು ಸೋಮವಾರ ಅಂತ ನಿರ್ಬಂಧವರೆಗೂ ಎಂಥದ್ದು ನಿರ್ಬಂಧಿಗೆ ಎಂಟ್ರಿ ಆದ್ಮೇಲೆ ಎಲ್ಲ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ಗೆ ಗಾಡಿ ಮೂವ್ ಮಾಡಬೇಕಾಗುತ್ತೆ. ಅಪ್ ನಮ್ಮ ಬಸ್ ಸ್ಟ್ಯಾಂಡ್ ದಾಟಬೇಕು. ಸೊ ಅದರಿಂದ ಅಲ್ಲಿ ನಾವೇನು ಆಟೋ ಸ್ಟ್ಯಾಂಡ್ ಇದೆ ಅದಕ್ಕೆ ಸ್ವಲ್ಪ ಅದನ್ನೊಂದು ಮಿತಿ ಮಾಡಬೇಕು. ಮತ್ತು ಆಟೋ ಸ್ಟ್ಯಾಂಡ್ ಆಮೇಲೆ ಒಳಗೆ ಒಳಗೆ ಮಾಡಬೇಕು. ಮತ್ತು ಅದರ ಸಾರ್ವಜನಿಕರು ಏನು ಈ ಮಣಿಕಲ್ಲು ಬಣಿಪುರಿ ಈ ಕಡೆ ಹೋಗೋದು ಬಂದು ರೋಡಲ್ಲಿ ನಿಲ್ಲಿಸ್ಕೊಂಡು ಸೀಟ್ ಹಾಕೋದು. ಸೊ ಅದಕ್ಕೆ ಅದರಲ್ಲೇ ನಾವು ಕೆಳಗಡೆ ಅವ್ರು ಈ ಥರ ನಾವು ಈ ಫುಡ್ ಕೋರ್ಟ್ ಅಂತ ಏನಾಗ್ತಿದೆ ಅಂದ್ರೆ ಕೆಲವು ರೋಡ್ ಈ ಕಡೆ ಒಳಗೆ ಜನರು ಮೂಡಿಸೋದು ಮಾಡ್ತೇವೆ. ಅದರಿಂದ ಏನಾಗ್ತದೆ, ರೋಡಲ್ಲಿ ನಿಲ್ಲಿಸ್ಕೊಳ್ಳೋಲ್ಲ. ಮತ್ತೆ ಈ ಕಡೆ ಆಟೋ ಸ್ಟ್ಯಾಂಡ್ ಇದೆ, ಆಟೋ ಸ್ಟ್ಯಾಂಡ್ ಅಲ್ಲಿ ರೋಡಲ್ಲಿ ನಿಲ್ಲಿಸ್ತೇವೆ. ಲಾಸ್ಟ್ ಟೈಮ್ ಒಂದು ಆಕ್ಸಿಡೆಂಟ್ ಆಗಿ ಅವ್ರಿಗೆ ಆಲೂರು ಬಂದಿದ್ದಾರೆ. ಏನಾಗುತ್ತೆ, ಸಡನ್ ಆಗಿ ನಿಲ್ಲಿಸಿರ್ತಾರೆ, ಸಡನ್ ಆಗಿ ರೋಡ್ ತಗೋತಾರೆ. ಅದು ಕೆಳಗಡೆ ಬರೋರು ಜೋರಾಗಿ ಬರ್ತಾರೆ, ಈ ಕಡೆ ಹೋಗೋರು ಅಲ್ಲೊಂದು ಸುಸ್ತಾಗಿ ಸ್ವಲ್ಪ ಸ್ಟೆಪ್ ಸಿಗುತ್ತೆ, ಸ್ವಲ್ಪ ಜೋರಾಗಿ ಹೋಗ್ತಾರೆ. ಕೆಳಗಡೆಯಿಂದ ನಮ್ಮ ಏನು ಈ ಕಡೆ ನಿಮ್ಮ ಮನೆ ಕಡೆ ಆ ಕಡೆ ಬರೋರು ಇಸ್ಲ ಕಡೆ ಬರೋರು ಬರ್ತಾರೆ. ಸೊ ಅದಕ್ಕಾಗಿ ಅಲ್ಲಿ ಏನು ಮಾಡೋದು, ಅದೇ ಈಗ ಫುಲ್ಲು
ಈ ಹೂವಿನ ಮಾರ್ಕೆಟ್ ಆಗ್ತಾರಲ್ಲ ಅದೇ ರೀತಿ ಅವ್ರಿಗೂ ಮಾಡಬೇಕು ಅಂತ ನಮ್ದು ಒಂದು ಮನವಿ. ಕೌಂಟರ್ ಮಾಡ್ಕೊಟ್ಟಿಲ್ಲ ಅದೇ ರೀತಿ ಈ ಕಡೆ ಮಾಡಬೇಕು. ಅವರ ಪರ್ಸನಲ್ ಒಂದು ಸಂಪೂರ್ಣ ಆಗ್ಬೇಕು. ಅದ್ರ ಮುಂದೆ ಬೇಕಾದ್ರೆ ಅವ್ರು ಸ್ವಲ್ಪ ಜಾಗ ತೂಕ ಬೇಕು ಮತ್ತು ಸಿಟಿನ ಮಾಡ್ಬೋದು. ಬಟ್ ನಮ್ಮ ಟ್ರಾಫಿಕ್ ಆಗ್ತಿರೋದ್ರ ರೋಡ್ಗೆ ಜನ ನಿಂತ್ಕೊಳ್ತಾರೆ, ವೆಹಿಕಲ್ ರೋಡ್ ನಿಲ್ತಿರೋದ್ರ ಮಾಡಬೇಕು. ಸರ್ ಮತ್ತೆ ಟೆಂಪರಮೆಂಟಲ್ ಸ್ವಲ್ಪ ಹೊಸದಾಗಿದೆ ಮೇಲ್ಪೇಟೆ ಅಲ್ಲೂ ಸ್ವಲ್ಪ ಏನಾದ್ರು ನಾವು ಮಾರ್ಪಾಡು ಮಾಡಬೇಕು. ಮೋರ್ ಎದುರುಗಡೆ ತುಂಬಾ ಹೋಗೋದೆಲ್ಲದೂ ರೋಡ್ಗೆ ನಿಲ್ಲಿಸ್ತಾರೆ. ಹೌದು, ಆದ್ರೆ ಅಲ್ಲಿ ಸ್ಥಳಾವಕಾಶ ಕೊರತೆ ಇಲ್ಲ. ಯಾಕಂತಂದ್ರೆ ನಮ್ದು ಎಲ್ರಿಗೂ ಒಂದು ಮನವಿ ಏನಪ್ಪ ಅಂದ್ರೆ ಫಸ್ಟ್ ನಾವು ಗಾಡಿ ನಿಲ್ಲಿಸೋದನ್ನ ಕಲಿಬೇಕು. ಎಲ್ಲರೂ ಏನಂದ್ರೆ ಹೆಂಗಂದ್ರೆ ಇಲ್ಲಿ 40 ಡಿಗ್ರಿ ಆಂಗಲ್ ನಿಲ್ಲಿಸ್ತಾರೆ, ಕೆಲವರು 90 ಡಿಗ್ರಿ ಆಂಗಲ್ ನಿಲ್ಲಿಸ್ತಾರೆ. ಇನ್ ಕೆಲವರು ರೋಡ್ಗೆ ಇರ್ತದೆ ಹಂಗೆ ನಿಲ್ಸ್ಬಿಟ್ಟು ಹೋಗ್ಬಿಡ್ತಾರೆ. ರೋಡ್ ರೇಟ್ ತುಂಬಾ ಇದೆ, ಅದೇ ಸಮಸ್ಯೆ. ಸಾರ್ವಜನಿಕರಿಗೆಲ್ಲ ಗೊತ್ತಾಗುತ್ತೆ ಸರ್, ಬೋರ್ಡ್ ಹಾಕ್ತೀರಾ? ಒಂದೇ ಎಲ್ಲ ಬೋರ್ಡ್ ಎಲ್ಲದಕ್ಕೂ ಬೋರ್ಡ್ ವ್ಯವಸ್ಥೆ ಮಾಡ್ತೀವಿ. ಬೋರ್ಡ್ ವ್ಯವಸ್ಥೆ ಮಾಡ್ತೀವಿ. ಮತ್ತೆ ಅದಕ್ಕೆ ಬೇಕಾದಂತ ನಾವು ಪತ್ರಿಕಾ ಪ್ರಕಟಣೆ ಆಗಿರ್ಬೋದು, ಅದಕ್ಕೆ ಅವೇರ್ನೆಸ್ ಬ್ಯಾರಿಕೇಡ್ ಎಲ್ಲ ಇಟ್ಟು ಅದನ್ನ ಅವೇರ್ನೆಸ್ ಮಾಡಿಸ್ಬೇಕು, ಟೈಮ್ ಕೊಟ್ಟು ಆಮೇಲೆ ಇಂಪ್ಲಿಮೆಂಟೇಷನ್ಗೆ ನಾವು ಮಾಡ್ಬೇಕು. ಏಕೈಕ ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಜನರಿಗೆ ಅವೇರ್ನೆಸ್ ನಾವು ಮಾಡಿಸ್ಬೇಕು. ಅದಾದ ನಂತರ ನಾವು ಮತ್ತೆ ಮಾಡ್ತೀವಿ. ಇದ್ರ ಮೇಲೆ ನೀವೇನಾದ್ರು ಅನಿಸಿಕೆ ಹೇಳಬೇಕು. ದಯವಿಟ್ಟು ಮಾತಾಡ್ಬೇಕಾರೆ ನಮ್ಮ ಹೆಸರು ಯಾವ ಸಂಘ ಸಂಸ್ಥೆಯಿಂದ ಬಂದಿದ್ದೀರಾ ಅಥವಾ ನಮ್ಮ ಡೆಸ್ಟಿನೇಷನ್ ಏನು ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿ ಸರ್. ನಾವು ಟೂರಿಸಂ ಸೆಂಟರ್ ನಾನು ನಾಗರಿಕರಿಗೆ ಯೋಚನೆ ಮಾಡಿದ್ರೆ ಏನು ತುಂಬ ಚೆನ್ನಾಗಿದೆ. ಎಲ್ಲೆಲ್ಲಿ ಸಿಮೆಂಟ್ ಕಾಲು ಚರಂಡಿಗಳಿವೆ ಅದನ್ನ ಸೀಲ್ ಮಾಡಬೇಕು. ಅದಷ್ಟು ಬಾಕಿಗೆ ಬೈಕಿಗೆ ವ್ಯವಸ್ಥೆ ಮಾಡ್ಬೋದು. ಈ ಬಾಲಶಾಸ್ತ್ರದ ಕಡೆಗೆ ನಮ್ಮ ಪೊಲೀಸ್ ಕ್ವಾರ್ಟರ್ಸ್ ಇದೆ, ಅಲ್ಲಿ ಚರಂಡಿ ಸೀಲ್ ಮಾಡಿದ್ರೆ ಅಲ್ಲಿ ಬಾಕಿಗೆ ಚೆಕ್ ಮಾಡಿದ್ರೆ ಇನ್ನು ಒಳ್ಳೆ ಕಾಲಿರುತ್ತೆ, ರೋಡಿಗೆ ತಿರುಗಾಡಕ್ಕೆ ಬೇರೆ ಟ್ರಾಫಿಕ್ಗೆ ಏನೇನು ಯೋಚನೆ ಮಾಡ್ತೀವಿ ಕರೆಕ್ಟ್ ಮಾಡಿದ್ವಿ ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಿ. ಈ ಹೈವೇದು ಮಾತಾಡ್ತಾರೆ ಮೊನ್ನೆ ಪಟ್ಟಣ ಪಂಚಾಯತ್ ಅದೇನು ಇಟ್ಟಿಗೆ ಅದೆಲ್ಲ ಹಾಕಿದ್ರು, ಒಂದು ಸೈಡಿಗೆ ಮಾತ್ರ ಹಾಕಿದ್ದಾರೆ. ಇವ್ರೇನಾದ್ರು ಮಿಕ್ಸ್ ಮಾಡಿ ಅದನ್ನ ಮಾಡೋಕ್ಕಿಲ್ಲ. ನ್ಯಾಷನಲ್ ಹೈವೇ ಪಟ್ಟಣ ಪಂಚಾಯತ್ ಮಾಡಬೇಕು. ಆದ್ರೂ ಮೊನ್ನೆ ಪಟ್ಟಣ ಪಂಚಾಯತ್ ಎಲ್ಲ ಇಟ್ಟಿಗೆ ಮತ್ತೆ ಕಟ್ಟೆಲ್ಲ ಹಾಕಿ ಒಂದು ಸೈಡ್ ಸ್ವಲ್ಪ ಪಾರ್ಕಿಂಗ್ ಆಗಿದೆ. ಇವಾಗ ಏನ್ ಮಾಡ್ಬೇಕು, ಇವ್ರೇನಾದ್ರು ಮಾಡ್ತೀವಿ ಅಂದ್ರೆ ಆ ವೆಹಿಕಲ್ಗಳನ್ನ ನಿಲ್ಸ್ಕೊಳ್ತಾರೆ, ಹಾಕಕ್ಕೆ ಬಿಡಲ್ಲ. ಅಲ್ಲಿ ವೆಹಿಕಲ್ ಬಂದಿದೆ ಅದೆಲ್ಲ ಖಾಲಿ ಮಾಡಿಸಿ ಅದನ್ನು ಮಾಡೋದು ಒಳ್ಳೇದಾಗುತ್ತೆ ಅಂತ ನಾನೊಂದು ಸಜೆಷನ್. ಮತ್ತೆ ಈ ನ್ಯಾಷನಲ್ ಹೈವೇ ಬಂದಿದ್ದು ಮಾತಾಡಬೇಕು. ಏನು ನೀರು ಹರಿತೇವೆ ಟ್ಯಾಪ್ ವ್ಯವಸ್ಥೆ ಮಾಡಿ ಮತ್ತೆ ಹೈವೇ ಮಾಡೋಕ್ಕೆ ಅದನ್ನ ತೆಗೆದುಬಿಟ್ರೆ ಒಳ್ಳೇದು. ಅದೇ ರೀತಿ ರಸ್ತೆಯಲ್ಲಿ ನೀರು ಜಾಸ್ತಿ ಹೋಗ್ತದೆ, ಮಧ್ಯ ಕೊಡವೆ ನೀರು ಹೋಗ್ತದೆ. ನೀವೇನ್ ಜಲ್ಲಿ ಹಾಕಿ ಏನೆಲ್ಲ ಹಾಕಿ ತೊಳ್ಕೊಂಡು ಹೋಗ್ತದೆ. ಆ ನೀರು ಹೋಗ್ಲಿಕ್ಕೆ ನೀವು ಡ್ರೈನೇಜಿಗೆ ಅದಕ್ಕೆ ದಾರಿ ಮಾಡಿಬಿಟ್ರೆ ರಸ್ತೆ ಸ್ವಲ್ಪ ಉಳಿಯುತ್ತೆ ಅಂತ ನಾನು ಈಗ ಒಂದು ನನ್ನ ಅನಿಸಿಕೆ. ಏನಾಗ್ತದೆ, ಆ ನೀರೆಲ್ಲ ಒಂದು ರೋಡಲ್ಲೇ ಬರುತ್ತೆ. ನೀವೇನು ನೀವು ಸೈಡಿಗೆ ನೀರು ಹಾಕಿ ಅಲ್ಲ ಇದು ಜಲ್ಲಿ ಹಾಕಿ ಏನು ಹೀಗೆ ಹಾಕಿ ತೊಳ್ಕೊಂಡು ಹೋಗ್ತದೆ ಬೇಕಾದ್ರೆ. ಅದಕ್ಕೆ ನಾವು ಪ್ಲಾನ್ ಮಾಡ್ಬೇಕು. ಈಗ ನ್ಯಾಷನಲ್ ಹೈವೇ ಬಂದ್ರೆ ಅದೇನಾಗ್ತದೆ, ನೀವು ಏನೇ ಇಟ್ಟಿಗೆ ಏನಾಗ್ತದೆ ಜವಾಬ್ದಾರಿ ಮಾಡಬೇಕು ನೋಡಿ. ಇದೊಂದು ನನ್ನ ಸಜೆಷನ್. ಯಾಕೆಂದ್ರೆ ನೀರು ಫುಲ್ ರಸ್ತೆಲೆ ಹೋಗ್ಬಾರ್ದು. ರಸ್ತೆಲೆ ಹೋದಾಗ ಏನಾಗುತ್ತೆ, ರಸ್ತೆ ಉಳಿಯಲ್ಲ. ನಿಮ್ಗೆ ಏನೇ ನೀವು ಸೈಡಿಗೆ ಹಾಕಿದ್ರೆ ಅದು ತೊಳ್ಕೊಂಡು ಹೋಗ್ತದೆ, ನಿಮ್ ಪಾರ್ಕಿಂಗ್ ಮಾಡಕ್ ಆಗಲ್ಲ. ನೀವು ರೇಡಿಯೋದೆಲ್ಲ ಸಜೆಷನ್ ಕರೆಕ್ಟ್ ಇದೆ, ಇದೆಲ್ಲ ಇಂಪ್ಲಿಮೆಂಟ್ ಬೇಗ ಮಾಡಬೇಕು. ಮಾಜಿ ಪಟ್ಟಣದ ಉಪಾಧ್ಯಕ್ಷ. ಈಗ ಏನು ಪೊಲೀಸ್ ಇಲಾಖೆಯವರು ಪಾರ್ಕಿಂಗ್ ಬಗ್ಗೆ ಹೇಳಿದ್ರು, ಅದರಲ್ಲಿ ಈ ರಾಮೇಶ್ವರ ಮೆಡಿಕಲ್ ತನಕ ಒಂದು ಒಳ್ಳೆ ಹಿಂದೆ ನಾವು ಒಂದೇ ಪ್ಲಸ್ ಪಾರ್ಕಿಂಗ್
ಜೊತೆಗೆ ಬೋರ್ಡ್ ಮೇನ್ ಆಗಿ ಬೋರ್ಡ್ ಅಳವಡಿಸಿದ್ರೆ ಎಲ್ಲರಿಗೂ ಬರೋದಾದ್ರೆ ಇನ್ನೊಂದು ರಸ ಮೆಡಿಕಲ್ ಕೆಳಗಡೆ ಹೋಗ್ತಕ್ಕಂಥದ್ರಲ್ಲಿ ತುಂಬಾ ಅಂಗಡಿಯವರು ಒಂದೊಂದು ಜಾಲರಿ ಮಾಡಿಬಿಟ್ಟು ಅವರ ಅಂಗಡಿ ಮುಂದ್ಗಡೆಗೆ ಹಾಕಿದ್ರು. ಅದು ಇಂಪಾರ್ಟೆಂಟ್ ಆಗಿ ಯಾಕಂದ್ರೆ ಅವ್ರ ಮುಂದೆ ಅಂಗಡಿ ಮುಂದೆ ಇಟ್ಟಿರೋದ್ರಿಂದ ಸಾಕಷ್ಟು ವೆಹಿಕಲ್ ಹೋಗಕ್ಕೆ ಬರೋಕ್ಕೆ ಪ್ರಾಬ್ಲಮ್. ಅದೊಂದು ಜೊತೆಗೆ ಇಲ್ಲಿ ಆಂಪಲ್ ಮಾರ್ಕೆಟ್ ಅಂತ ಹೇಳಿದ್ರಲ್ಲ, ಅದು ಬಿಆರ್ಎಲ್ ಹಳೆ ಬಿಆರ್ಎಲ್ ಇಂದ ಅಲ್ಲಿ ತನಕ ಒಂದು ಬಿಸ್ನೆಸ್ ಏರಿಯಾ ಆಗಿರೋದ್ರಿಂದ ಒಂದು ಪಾರ್ಕಿಂಗ್ ಅವಕಾಶ ಮಾಡಿ ಅಲ್ಲಿಂದ ಅಪ್ ಟು ಆಂಪಲ್ ಅಧ್ಯಕ್ಷ. ಯಾಕಂದ್ರೆ ಅದನ್ನು ಸ್ವಲ್ಪ ಬಿಸ್ನೆಸ್, ಯಾಕಂದ್ರೆ ಎತ್ತಿನ ಮನೆಯಿಂದ ನೀವು ಬರ್ತಕ್ಕಂಥದ್ದು ಅಪ್ ಟು ಪಾರ್ಕಿಂಗ್ ಇಲ್ಲ ಅಂದ್ರೆ ನಾವು ಹೇಳಿದ್ದೀವಿ. ಅದು ಒಂದೇ ಮಾಡಿದ್ರೆ ಸರಿ ಇದೆ, ಒಂದೇ ಮಾಡಿದ್ರೆ ಸರಿ ಇದೆ. ಹಳೆ ಬಿಆರ್ಎಲ್ ಇರ್ತಲ್ಲ ಗ್ಯಾಸ್ ಅಂಗಡಿ ಅಲ್ಲಿಂದ ಅಥವಾ ದಯಕರ ಹಾಸ್ಪಿಟಲಿಂದ ಮೇಲೆ ಒಂದು ಪಾರ್ಕಿಂಗ್ ಒಂದೇ ಕರೆಕ್ಟ್ ಇದೆ. ಅದು ಮೂರು ರಸ್ತೆ ಇದೆ. ಮೂರು ರಸ್ತೆ ಇರೋದ್ರಿಂದ ಅದು ಒಂದು ಕಡೆ ಒಂದು ದಯಕರ ಹಾಸ್ಪಿಟಲ್ ಆಂಪಲ್ ಮಾರ್ಕೆಟ್ ಇಂದ BSNL ಪಾರ್ಕಿಂಗ್ ಕೊಡ್ಬೋದು ಅಂತ ಡಿಸ್ಕಷನ್ ಮಾಡಿ ದೊಡ್ಡದಾಗಿದೆ ಜಾಗ, ಅಲ್ಲಿ ಪಾರ್ಕಿಂಗ್ ಕೊಡ್ಬೋದು ಅಂತ ಮಾತಾಡಿದ್ರು. ಅಲ್ಲ ಇದು ಕೇಳ್ತಾರೆ ದಯಕರ ಅಂಗಡಿಯಿಂದ ಅದು ಒಂದೇ ಪೇಟೆ ಒಂದೇ ಮಾಡೋದೇ ಇಲ್ಲ, ಒಮ್ಮೆ ಮಾಡ್ತೀನಿ ಅಂತ ಹೇಳಿದ್ವಿ. ಪಾರ್ಕಿಂಗ್ ಇಲ್ಲ ಅಂತ ನಾವು ಕೇಳ್ತಾ ಇರೋದು. ನೀವು ಮಾತಾಡಿದ್ರೆ ಕೇನ್ ರೋಡ್ ಬಗ್ಗೆ ಮಾತಾಡ್ತಾರೆ. ಪೇಟೆ ಮನೆಯಿಂದ ಹೊರಗಡೆ ಬರುತ್ತಲ್ಲ ಮಸೀದಿ ರೋಡ್, ಮಸೀದಿ ರೋಡ್ ರೋಡಿಂದ ಬಂದು ದಯಕರ ಹಾಸ್ಪಿಟಲ್ ಬರುತ್ತಲ್ಲ, ಅದು ಒಂದೇ ಎಲ್ಲೂ ಪಾರ್ಕಿಂಗ್ ಇಲ್ಲ. ನಾವು ದಯಕರ ಹಾಸ್ಪಿಟಲ್ ಇಂದ ಹಾಸ್ಪಿಟಲ್ ಪಾರ್ಕಿಂಗ್ ಕೊಡಿ. ಕೆಳಗಡೆ ಹಳೆ ಗ್ಯಾಸ್ ಅಂಗಡಿ ಏನಿದೆ ಅಲ್ಲಿವರೆಗೂ ಪಾರ್ಕಿಂಗ್ ಸ್ವಲ್ಪ ಆಗಲೇ ಒಂದ್ಸರಿ ನೋಡಿ ಒಂದು ಪರಿಶೀಲನೆ ಮಾಡಿ ಸಾಧ್ಯವಾದರೆ ಕೊಟ್ಟರು ಒಳ್ಳೆಯದು. ಇನ್ನೊಂದು ಇಲ್ಲಿ ಹೇಮಾವತಿ ಸ್ಟೋರ್, ನಮ್ಮ ಚಿತ್ರದ ವಿದ್ಯಾನಗರದ ಔಷಧಿ ಬರ್ತಿಲ್ಲ, ಹೇಮಾವತಿ ಸ್ಟೋರ್ನಿಂದ ಕೆಳಗಡೆ ಏನಾದ್ರು ಪಾರ್ಕಿಂಗ್ ಕೊಡೋದ್ರೆ ಮಾಡಿ. ಅದು ಸ್ಕೂಲ್ ಮಕ್ಕಳು ಸಂಜೆ ತುಂಬಾ ವೆಹಿಕಲ್ ನಿಲ್ಲಿಸ್ತಾರೆ. ಆಸ್ತಿಯಿಂದ ಕೆಳಗಡೆ ಎರಡು ಕಡೆ ನಿಲ್ಲಿಸ್ಕೊಡ್ತಾರೆ. ನಿಲ್ಲಿಸಿದಾಗ ಮಾಸ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಆಸ್ತಿದೆ, ಆಸ್ತಿಯಿಂದ ವಿದ್ಯಾನಗರದಲ್ಲಿ ಹೇಮಾವತಿ ಸ್ಟೋರ್ ಕೆಳಭಾಗದಲ್ಲಿ ಅಲ್ಲಿ ಪಾರ್ಕಿಂಗ್ ಬಾಕ್ಸ್ ಏನಾದ್ರು ಪಾರ್ಕಿಂಗ್ ಕೊಡಬಹುದು. ಅದನ್ನ ಒಂದನ್ನ ಮಾಡಿ ತತ್ಕೊಳ ರಸ್ತೆ ಅದು ಪಾರ್ಕಿಂಗ್ ಅಂತೂ ಕೊಡಕ್ಕಾಗದೇ ಇಲ್ಲ. ಸ್ಕೂಲ್ ಇಂದ ಬರಬೇಕು, ಅಲ್ಲಿ 2 ಕೊಡಲೇಬೇಕು, ಹೋಗೋದು ಬರೋದ್ರಿಂದ ಪಾರ್ಕಿಂಗ್ ಅಂತ ಕೊಡಬೇಕು. ಅದೊಂದನ್ನ ಬೇರೆ ಯಾರು ಮಾತಾಡೋದು, ಈ ಕಡೆ ಯಾರು ಮಾತಾಡೋದು, ಯಾರು ಮಾತಾಡ್ತಾರೆ ಈ ಕಡೆ. ನಮಗೆ ಏನು ಪ್ರಾಬ್ಲಮ್ ಆಗಿದೆ ಅಂದ್ರೆ ನಮ್ಮನೆ ಇಲ್ಲೇ ಜೆಸಿ ಅವ್ರ ಮುಂದೆ ಇರೋದ್ರಿಂದ ಆ ಜೆಸಿ ಅವರಲ್ಲಿ ಏನು ಫಂಕ್ಷನ್ ಆದ್ರೂ ಇಡೀ ರೋಡಿಗೆ ಕಾರಣ ಇರುತ್ತೆ. ಈ ಕಡೆ ಬರಕೋಲ್ಲ, ಆ ಕಡೆ ಬರಕೋಲ್ಲ. ಆ ರೀತಿ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಅಧ್ಯಕ್ಷರು ಜೆಸಿ ಅಧ್ಯಕ್ಷರಿಗೆ ಹೇಳಬೇಕು, ಇಲ್ಲ ಅಂತಂದ್ರೆ ನೀವೇ ಏನಾದ್ರು ಅದಕ್ಕೆ ಪರಿಹಾರ ಮಾಡಬೇಕು. ಪೊಲೀಸರು ಸ್ವಲ್ಪ ಸಹಾಯ ಮಾಡಬಾರ್ದು. ನಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಮಗೆ ಹಳ್ಳಿ ರೋಡಲ್ಲೂ ವೆಹಿಕಲ್ ನಿಲ್ಸಿರ್ತಾರೆ. ಈ ಕಡೆಯಿಂದ ಇಲ್ಲಿ ಪಾನಿಪುರಿ ಅವ್ರದ್ದು ಒಂದು ಗಲಾಟೆ. ನಾವು ಮನೆಗೆ ನಡ್ಕೊಂಡು ಹೋಗಲ್ಲ, ಅದನ್ನ ಹೇಳಿ ಸಾಕಾಗಿ. ದಯವಿಟ್ಟು ನೀವಂತೂ ಅದಕ್ಕೆ ಪರಿಹಾರ ಮಾಡಿದ್ರೆ ಅದು ಸ್ವಂತ ಕೇಳಿದ್ರೆ ಆಮೇಲೆ ಆಮೇಲೆ ಪಬ್ಲಿಕ್ ಹಿಂದೆ ಸಭೆಗಳು ನಡೆದಿದೆ. ಸಂಘದಿಂದ ನಮ್ಮ ಕಚೇರಿಯವರು ಮಾತುಕತೆ ಕೂಡ ನಡೆಸಿದ್ರು. MG ರಸ್ತೆಯಲ್ಲಿ ಏನು ಮನ್ಮೋಹನ್ ಅಲ್ಲಿವರೆಗಿದೆ, ಅಲ್ಲಿವರೆಗೂ 2 ವೀಲರ್ ಪಾರ್ಕಿಂಗ್ ಮಾತ್ರ ಅಂತ ಹೇಳಿ ಇದನ್ನು ಕೂಡ ಅವರು ನಾವು ಡಿಸ್ಕಷನ್ ಮಾಡಿದ್ವಿ. ಅಲ್ಲಿ ನಂತರ ರಾಮೇಶ್ವರ ಮೆಡಿಕಲ್ ಅವರಿಗೆ ಒಂದು ಬದಿ 4 ಚಕ್ರ ವಾಹನಗಳಿಗೆ ನೀಡೋದು ಅಂತ ಹೇಳಿ ಪಾರ್ಕಿಂಗ್ ಮಾಡಬೇಕು ಅಂತ ಕೇಳಿ ಅವಾಗ ಪಟ್ಟಣ ಪಂಚಾಯತಿ ಬಾಡಿ ಇರಲಿಲ್ಲ. ಬಂದ ನಂತರ ಅದನ್ನ ಮುಂದುವರ್ಸೋಣ ಅಂತೇಳಿ ಮಾತಾಡಿದ್ವಿ.
ಆ ರೀತಿ ಮಾಡಿದ್ರೆ ಅನುಕೂಲ ಆಗುತ್ತೆ. ಸಂಪೂರ್ಣ ದ್ವಿಚಕ್ರ ಅಂತಂದ್ರೆ ವ್ಯಾಪಾರಸ್ಥರು ಬಹಳ ಕಷ್ಟ. ನೀವು ಪಿಕ್ ಅಂಡ್ ಡ್ರಾಪ್ ಅಂತ ಹೇಳ್ತೀರಿ. ಪಿಕ್ ಅಂಡ್ ಡ್ರಾಪ್ ಅಂದ್ರೆ ಒಬ್ಬನೇ ಬಂದಿರ್ತಾನೆ, ಅವನು ವಸ್ತುಗಳನ್ನು ತಗೊಂಡು ಹೋಗ್ಬೇಕು. ಅವನು ವೆಹಿಕಲ್ ನಿಲ್ಲಿಸಿ ಮತ್ತೊಂದು ಸತಿ ಬಂದು ರಸ್ತೆಲೇ ನಿಲ್ಲಿಸಿ ಅವನು ವೆಹಿಕಲ್ಗೆ ಲೋಡ್ ಮಾಡಬೇಕು. ಈ ರೀತಿ ಸಮಸ್ಯೆಗಳಿದೆ. ಯಾವುದೋ ಒಂದು ಅದಕ್ಕೆ ಈಗ ಟೂ ವೀಲರ್ ಕೊಟ್ರೆ ಈಗ ಒಂದು ವೆಹಿಕಲ್ ನಿಲ್ಸ್ಕೊಳ್ಳೋ ಜಾಗ ಸಿಗುತ್ತೆ, ಸ್ಟ್ರೈಟ್ ಬೇಕು, ಯಾಕಂದ್ರೆ ಫುಲ್ ಫ್ರೀ ಇರುತ್ತೆ ರೋಡ್. ಈಗ ಬೇಕಾದ್ರೆ ಲೆಫ್ಟ್ ಸೈಡ್ ಸ್ವಲ್ಪ ವೈಂಡಿಂಗ್ ಇರುತ್ತೆ, ಅಲ್ಲಿ ನಿಮ್ಮೊಂದಿಗೆ ನಾವು ಯೋಚನೆ ಮಾಡಿರೋದು ಏನಂತಂದ್ರೆ ಬಿಟ್ಬಿಡಿ ಸರ್. ಹಿಂದೆ ನಾವು ಒಂದು ನಿಮಿಷ ಬೇಜಾರು ಐದು 2 ಸರಿ ಕರಾವ್ ಮಾಡಿದ್ವಿ. ಪಿಕ್ ಅಂಡ್ ಡ್ರಾಪ್ ಅಂತ ಹೇಳಿ ಮುನ್ಸಿಪಾಲಿಟಿ 2 ಸರಿ ಕರಾವ್ ಮಾಡಿದ್ವಿ. ಹಿಂದಿಂದು ಬಿಡಿ, ಸೆನ್ಸೆನ್ಸ್ ಬಿಡಿ, ಮತ್ತೆ ನೋಡೋಣ ಯಾರು ಮೆಜಾರಿಟಿ ಹಿಂದಿನ ಬಿಟ್ಬಿಡಿ, ಹೊಸ ನಾವು ದ್ವಿಚಕ್ರ ವಾಹನಗಳಿಗೆ ಒಂದು ಸೈಡ್ ಪಾರ್ಕಿಂಗ್ ಅಂತ ಹೇಳಿ ಕೊಡ್ತೀವಿ, ಮಾಡ್ಬೋದು. ಅಲ್ಲಿಂದ ಮುಂದಕ್ಕೆ 4 ಚಕ್ರ ವಾಹನಗಳಿಗೆ ಒಂದು ಸೈಡ್ ಏನಾಗುತ್ತೆ ಅಂದ್ರೆ ಈಗ ಮಟನ್ ಮಾರ್ಕೆಟ್ ಕಡೆಯಿಂದ ಎಮ್ಮೆ ರಸ್ತೆಯಲ್ಲಿ ಮೇಲ್ ಬರೋದು ಏರ್ ರಸ್ತೆಯಿಂದ ಹೇಳ್ತೀವಿ. ಅದು ಇರೋದೇ 12 ಅಡಿ ರೋಡ್ ಆಯ್ತಾ. ಅಲ್ಲಿ ಒಂದು 7 ಟರ್ನಿಗಳಿದ್ದಾವೆ, ಒಂದು 50 ಕಾರ್ಗಳು. ಅಲ್ಲಿಂದ ಮೇಲ್ ಬಂದ್ರೆ ಪರಿಮಳಮ್ಮ ದೇವಸ್ಥಾನಕ್ಕೆ ಹೋಗೋತ್ತಿಗೆ ಕಾದರ ಮನೆ ಎದುರುಗಡೆ 100 ವೆಹಿಕಲ್ ನಿಲ್ತವೆ. ಅದು ಪರ್ಮನೆಂಟ್ ಪಾರ್ಕಿಂಗ್. ಬೆಳಗ್ಗೆ ಅದೇ ತೆಗಿಯಂಥದ್ದು ಸ್ವಲ್ಪ ಕಡಿಮೆ, ನಿಂತು ಹೋಗೋದಂತ ಒಂದ್ ಸೈಡ್ ಹೋಗಕ್ಕಾಗಲ್ಲ. ನಿಂತಾಗ ಫಿಕ್ಸಕ್ಕೆ ಪೊಲೀಸರು ನಾವು ಅದ್ರ ಬಗ್ಗೆ ಫಿಕ್ಸಕ್ಕೆ ಯೋಚನೆ ಮಾಡ್ತೀವಿ. ನೀವು 24 hours ಯಾವ್ದು ಇಲ್ಲ ಬೇಡ. ಏನ್ ಸಜೆಷನ್ ಇದು ನಮ್ಮ ಎಮ್ಮೆ ರೋಡಿಂದ ಕ್ಲಿಯರ್ ರೋಡಿಗೆ ಎಂಟ್ರಿ ಹಾಕ್ಬಿಟ್ರೆ ಒಂದ್ ಸೈಡ್ ಫುಲ್ ವೆಹಿಕಲ್ ಇರುತ್ತೆ, ಲಾರಿ ಇಂಜನ್ ಪ್ರತಿಯೊಂದು ವೆಹಿಕಲ್. ಅಲ್ಲಿಂದ ಲೆಫ್ಟ್ ಕಡೆ ಗಸೆ ಸ್ಕೂಲ್ ರಸ್ತೆ, ಅಲ್ಲಿಂದ ಗಸೆ ಸ್ಕೂಲ್ ರೋಡ್ ನೇರು ರೋಡಿಗೆ ಬಂದ್ಕೊಂಡೆ ಅದನ್ನು ಒಂದ್ ಸೈಡ್ ಫುಲ್ ಪಾರ್ಕಿಂಗ್ ಅಷ್ಟು ಬೈಕ್ ಹೋಗೋದೇ ಕಷ್ಟ ಆಗ್ತದೆ. ಅದಕ್ಕೆ ನೋ ಪಾರ್ಕಿಂಗ್ ನೋ ಪಾರ್ಕಿಂಗ್ ಅಂತ ನೀವು ಹೇಳ್ತೀರಿ, ಬಂದು ಬೆಳಗ್ಗೆ ಪೀಕ್ ಹಾಕೊಂಡು ಸಾಯಂಕಾಲದವರೆಗೂ ತೆಗೆಯಲ್ವಾ? ಈಗ ಅದು ಆರ್ಡರ್ ಇಲ್ಲ. ಆರ್ಡರ್ ಇದ್ದಾಗ ಹುಡುಗಿಯರು ನಾವೆಲ್ಲ ಒಳ್ಳೆದ ಕೇಳಿದ್ರೆ ಎಲ್ಲಿದೆ ಆರ್ಡರ್ ಅಂತ ಕೇಳ್ತಾರೆ. ಇಲ್ಲ ಕೋರ್ಟ್ ಫೈನ್ ಆರ್ಡರ್ ಕೇಳಿದ್ರೆ ನಾವು ಇಂಪ್ಲಿಮೆಂಟ್ ಮಾಡಕ್ ಆಗೋದಿಲ್ಲ. ಈಗ ನಾವೇ ಆರ್ಡರ್ ಮಾಡ್ಬಿಟ್ರೆ ನಾವು ಬೇಕಾದ್ರೆ ಇಂಪ್ಲಿಮೆಂಟ್ ಮಾಡ್ತೀವಿ. ಇಂಪ್ಲಿಮೆಂಟ್ ಮಾಡೋದು ನಮ್ಮ ಜವಾಬ್ದಾರಿ. ಈಗ ಒಂದು ಬದಿಯಲ್ಲಿ ಈಗ ನೀವು ಟೂ ವೀಲರ್ ಎಲ್ಲಾ ಸೈಡ್ ಟೂ ವೀಲರೇ ಮಾಡ್ಬಿಟ್ರೆ ಕಷ್ಟ ಆಗುತ್ತೆ. ಅವಕಾಶಗಳು ಗಾಡಿ ಎಷ್ಟು ಗಂಟೆ ಎಷ್ಟು ಟೈಮ್ ಬೇಕು ಅಂತ ಹಂಗೆ ಹೇಳ್ತಿಲ್ಲ. ನಾವು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಯಾವ ಪಾರ್ಕಿಂಗ್ ಮಾಡೋದು ಬೇಡ ಎಂ ಜಿ ರೋಡಲ್ಲಿ. ಬೆಳಗ್ಗೆ 9 ಗಂಟೆವರೆಗೂ ಲಾರಿ ನಿಲ್ಲಿಸೋರು ಅಂಗಡಿಗಳಿಗೆಲ್ಲ ರೋಡ್ ಮಾಡೋದು. ನಿಮ್ಮ ಇಲಾಖೆ ಎದುರುಗಡೆ ಬೆಳಗ್ಗೆ 6 ಗಂಟೆಗೆ ಕೆಲವೊಂದು ಕಾರ್ ಪಾರ್ಕಿಂಗ್ ಇದೆ, ರಾತ್ರಿ ಅಲ್ಲ ಈಗ ಫಿಕ್ಸ್ ಮಾಡಕ್ ಬರಲ್ಲ. ಅಧ್ಯಕ್ಷ ಈಗ ನಮ್ಮದೊಂದು ಸಜೆಷನ್, ಇಲ್ಲಿ ಫ್ರೆಂಡ್ಸ್ ಅಸೋಸಿಯೇಷನ್ ಅವ್ರದ್ದು ಗಾಡಿ ಮತ್ತೆ ಪರಿಸರ ಸ್ಟೇಡಿಯಂ ಇದೆ. ಬೆಳಗಿನ ಸಂಜೆ ನಿಲ್ಸೋದು ಮುಗಿಯಲು ಬೇರೆ ಅವಕಾಶಗಳಿಲ್ಲ. ನಾವು ಅವೆರಡು ಜಾಗಗಳಲ್ಲಿ ವಾಹನಗಳನ್ನ ನಿಲ್ಸೋದಂತ ಬೇಕಾದದ್ದು ಮಾಡ್ಬೋದು. ಹೊಯ್ಸಳ ಕ್ರೀಡಾಂಗಣ ಆಡಕ್ಕೆ ಪಾರ್ಕಿಂಗ್ ಅದು ಬಿಟ್ಬಿಡಿ. ಹೊಯ್ಸಳ ಪಾರ್ಕಿಂಗ್ ಎಲ್ಲ ಮಾಡಕ್ ಹೋಗ್ಬೇಡಿ. ನೀವು ಆಪೋಸ್ ಮಾಡೋದಾಗ್ಲಿ ಏನೇ ಮಾಡಾಗ ನನ್ ಗಮನ ತನ್ನಿ. ನೀವು ಒಬ್ಬರೊಬ್ರು ನಮ್ಮ ಕೌನ್ಸಿಲರ್ ಮಾತಾಡ್ಬೇಕಾದ್ರೆ ಕೌನ್ಸಿಲರ್ ಮಾತಾಡ್ತಾರೆ. ಬಿಟ್ಟು ಬೇರೆ
ಮಾಡಿಕೊಂಡು ತೀರ್ಮಾನ ಮಾಡೋದು. ನೀವು ಸಜೆಷನ್ ಹೇಳಿ, ದಯವಿಟ್ಟು ಯಾಕೆ ಆಮೇಲೆ ಏನು ತಪ್ಪು ಮಾಡಿ ಪೊಲೀಸ್ ಸ್ಟೇಷನ್ ಮುಂದೆ ನಿಲ್ಲಿಸ್ತೀರಾ, ಅದೆಲ್ಲವೂ ಪ್ರಾಬ್ಲಮ್ಗಳಿದೆ. ಪೊಲೀಸ್ ಸ್ಟೇಷನ್ ಮುಂದೆ ನಿಲ್ಲಿಸ್ತಿದ್ರು, ಮುಂಚೆ ಬರೀ ಕೆಟ್ಟೋಗಿರೋ ಗಾಡಿ ನಿಲ್ಲಿಸಿದ್ರು, ಈಗ ಸ್ವಲ್ಪ ಕೆಟ್ಟೋಗಿರೋ ಗಾಡಿ ತೆಗಿತಾರೆ. ಬರೀ ಸತ್ತೋಗಿರೋ ಗಾಡಿಗಳು ಕೆಟ್ಟೋಗಿರೋ ಗಾಡಿ ನಿಲ್ಲಿಸಿ ಅಲ್ಲ ಮುಗಿಸಿ ಕೆಳಗಡೆ ಅದು ನಮ್ಮ ಮಹಿಳಾ ಸಮಾಜದವರಿಗೂ ದ್ವಿಚಕ್ರ ವಾಹನ ಇರುತ್ತೆ, ಅದು ಪುಷ್ಪ ಕಾಲೇಜ್ ಅಲ್ಲಿ ಮತ್ತೆ ಫಾರ್ಮುಲಾ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಅದೇ ರೀತಿ ಟ್ರಾಫಿಕ್ ಜಾಮ್ ಆಗುತ್ತೆ, ಯಾಕಂದ್ರೆ ತುಂಬಾ ಚಿಕ್ಕದಿರೋದ್ರಿಂದ ಬಸ್ಗಳು ಓಡಾಡೋದ್ರಿಂದ ಅಲ್ಲಿವರೆಗೂ ದ್ವಿಚಕ್ರ ವಾಹನ ಕೊಡಬೇಕಾದ್ರೆ ಒಪ್ಕೊಳ್ಳೋಂಥದ್ದು. ಮಧ್ಯದಲ್ಲಿ ಬೇಕಾದ್ರೆ ಗ್ಯಾಪ್ಗಳು ಕೊಡಬೇಕು. ಈಗ ನೀವು ಮಾರ್ಕಿಂಗ್ ಮಾಡುವಾಗ ಒಂದಷ್ಟು ಜಾಗ ಫ್ರೀ ಬಿಡಲೇಬೇಕಾಗುತ್ತೆ. ಫುಲ್ ಟೂ ವೀಲರ್ ಪಾರ್ಕಿಂಗ್ ಅಂದ್ರೆ ಬೆಳಗ್ಗೆ ತಂದಿರ್ತಾರೆ, ಟೂ ವೀಲರ್ ಸಂಜೆ ಅದು ಯಾರೇ ಆಗಿರ್ಬೋದು, ಆಯ್ತಾ? ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನೀವು ಮಧ್ಯೆ ಮಧ್ಯೆ ಗ್ಯಾಪ್ಗಳು ಕೊಡ್ಬೇಕಾಗುತ್ತೆ. ಈಗ ಪಿಕ್ ಅಂಡ್ ಡ್ರಾಪ್ ಇದಕ್ಕೆ ಏನಾದ್ರು ಯೋಚನೆ ಮಾಡ್ತಿರೋದಿಗೆ ಮಧ್ಯೆ ಒಂದು 30 ಅಡಿ ಜಾಗಗಳನ್ನ ಕೊಡ್ಬೇಕಾಗುತ್ತೆ. 4 ವೆಹಿಕಲ್ ಬಂದಾಗ ಒಂದು ಲಗೇಜ್ಗಳನ್ನ ಹಾಕೊಂಡು ಮಾಡೋದು ಸಂಪೂರ್ಣ ಮಾಡಕ್ಕೆ ಹೋದ್ರೆ ರಿಸ್ಕ್ ಆಗುತ್ತೆ. ಯಾಕಂದ್ರೆ ಇದು ಚಿಕ್ಕೂರು ಒಂದು, ಎರಡನೇ ಇಲ್ಲಿ ರಸ್ತೆಗಳಿರೋದ್ರಲ್ಲಿ 15 ಅಡಿ ಮ್ಯಾಕ್ಸಿಮಮ್ 20, ಒಂದು 2-3 ಕಡೆ ಮಾತ್ರ 20 ಅಡಿ, ಇನ್ನೆಲ್ಲ 15 ಅಡಿ 12 ಅಡಿ ರಸ್ತೆ ಇರುತ್ತೆ. ನಂತರ ಪಟ್ಟಣ ಪಂಚಾಯತಿಯಲ್ಲಿ ಏನ್ ಮಾಡಬೇಕಂದ್ರೆ ಈ ಚರಂಡಿಗಳು ಎಲ್ಲ ಕಡೆ ಹೋಗ್ತಾನೆ ಬೆಟ್ಬಿಟ್ಟಾದ ಜಾಗಗಳನ್ನು ಮಾಡಿ ಹಾಕಿದ್ರೆ ವಾಹನಗಳನ್ನ ನಿಲ್ಲಿಸ್ಬೋದು. ಇಲ್ಲ ಅಂತಂದ್ರೆ ಅದು ರಿಸ್ಕ್. ಜಾಗಗಳ ವೆಹಿಕಲ್ ಐತಂದ್ರೆ ಇಂಥ ಜನ ಬರ್ಬೇಕಾಗ್ತದೆ. ಏನ್ ರಸ್ತೆ ಅವ್ರು ಅಧಿಕಾರಿಗಳು ಬಂದು ಮುಂದೆ ಅದನ್ನ ಅಗ್ನಿಕರಣ ನಂತರ ನಾವೆಲ್ಲ ಡಿಸ್ಕಷನ್ ಮಾಡೋದು ಮುಂಚೆನೆ ಮಾಡಿದ್ರೆ ಪ್ರಯೋಜನ. ಈ ರೀತಿ ಅನಾನುಕೂಲತೆಗಳಿದೆ. ಅದರಿಂದ ನಿಮ್ದು ಎಷ್ಟು ಸಹಾಯ ಮಾಡೋದು ಮಾಡ್ತಾರೆ. ನನಗೆ ಅಧ್ಯಕ್ಷರೇ ಫಸ್ಟ್ ಮಾಡೋದು ಇಂಪ್ಲಿಮೆಂಟ್ ಮಾಡಿ ಫೀಡ್ಬ್ಯಾಕ್ ಏನಿದೆ ನೆಕ್ಸ್ಟ್ ಏನೇನು ಚೇಂಜಸ್ ಮಾಡ್ಬೋದು ಸ್ಟಾರ್ಟ್ ಮಾಡೋದು ಮಾಡಿ. ಮತ್ತೆ ಏನು ಬರುತ್ತೆ ಸಾರ್ವಜನಿಕರಿಂದ ಮತ್ತೆ ಏನೇ ಪ್ರ್ಯಾಕ್ಟಿಕಲ್ ಮಾಡೋದು ಮತ್ತೆ ಚೇಂಜಸ್ ಮಾಡ್ಕೊಂಡು ಹೋಗ್ಬೋದು. ನೀವು ಮಾಡೋದು ಫಸ್ಟ್ ಇಂಪ್ಲಿಮೆಂಟ್ ಮಾಡಿ ಸರ್, ಬೇಕಾದಷ್ಟು ನೀವು ಮಾಡಿ. ಎಲ್ಲರೂ ನಮಸ್ತೆ. ಕೇರಳದಲ್ಲಿ ತುಂಬಾ ಪಾರ್ಕಿಂಗ್ ವ್ಯವಸ್ಥೆ ಇರೋದ್ರಿಂದ ಒಂದು ಲೆಫ್ಟ್ ಸೈಡ್ ಒಂದು 3 ದಿವಸ, ರೈಟ್ ಸೈಡ್ 3 ದಿವಸ ವೆಹಿಕಲ್ ನಿಲ್ಲಿಸೋಕೆ ಏನಾದ್ರು ವ್ಯವಸ್ಥೆ ಮಾಡಬೇಕು. ಯಾಕಂದ್ರೆ ಪ್ರತಿದಿನೂ 2 ಸೈಡ್ ತುಂಬಾ ವೆಹಿಕಲ್ ನಿಲ್ಲಿಸ್ತಾರೆ. ಈಗ ಚಿಕ್ಕಮಗಳೂರಲ್ಲಿ ಎಫ್ ರೋಡಲ್ಲಿ ಎಲ್ಲ ಆ ಥರ ಏನಾದ್ರು ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಪ್ರತಿದಿನೂ ನಮ್ಮನೆ ಮುಂದೆ ಓಡಾಡೇ ಆಗ್ತಿಲ್ಲ ನಮಗೆ, ಆ ಥರ ವ್ಯವಸ್ಥೆ ಆಗ್ತಿದೆ ಕೇರಳದಲ್ಲಿ. ಹಾಗಾಗಿ ದಯವಿಟ್ಟು ಹೇಳ್ತೀನಿ, ದಯವಿಟ್ಟು ಒಂದು ವಾರದಲ್ಲಿ 3 ದಿವಸ ಈ ಕಡೆ, ವಾರದಲ್ಲಿ 3 ದಿವಸ ಆ ಕಡೆ ಎರಡೂ ಕಡೆ ಪಾರ್ಕಿಂಗ್ ಮಾಡ್ತಿದ್ರು, ಪಾರ್ಕಿಂಗ್ಗೆ ಜಾಗ ಇಲ್ಲ. ಇದು ಒಂದ್ ಸೈಡ್ ಪಾರ್ಕಿಂಗ್ ಮಾಡಿದ್ರೆ ಬಹಳ ಸಮಸ್ಯೆ ಆಗ್ತದೆ. ಅಲ್ಲ, ಒಂದು ಸಲ ಮಾಡಿ ನೋಡಿ ಸರ್, ನೋಡೋಣ. ಯಾಕಂದ್ರೆ ಅಲ್ಲಿ ಏನ್ ಮಾಡೋದಿಲ್ಲ ಹೋಗೋ ಪರಿಸ್ಥಿತಿ ಏನು ಮನೆಗೆ ನಮ್ಮ ಹಿಡಿಯಕ್ಕೆ ನೋಡ್ಸಕ್ಕೆ ಆಗಿಲ್ಲ. ಆ ಥರ ಎರಡೂ ಕಡೆ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಎರಡೂ ಕಡೆ ಪಾರ್ಕಿಂಗ್ ಮಾಡ್ತಿದ್ರು ಅಲ್ಲೇ ಜಾಗ ಸಾಕಾಗ್ತಿಲ್ಲ. ಅಲ್ಲ, ಈಗ ಚಿಕ್ಕಮಗಳೂರಲ್ಲಿ ಎಂಟಿ ರೋಡ್ ಅದೇ ಥರ ಇತ್ತು. ಹಾಗಾಗಿ ಈಗ ಮಾಡೋದ್ರಿಂದ ಒಂದು ಒಳ್ಳೆ ಸ್ಥಿತಿ ಬಂದಿದೆ. ಎಂಟಿ ರೋಡ್ ನೆಕ್ಸ್ಟ್ ನಮ್ಮ ಎಂಟಿ ರೋಡ್ ಅಂತ ಹೇಳ್ತಾ ಇದ್ದೀರಾ, ಬಟ್ ಅದು ದೊಡ್ಡ ರೋಡ್ ಚಿಕ್ಕಮಗಳೂರು ಕನೆಕ್ಟ್ ಎಂಟಿ ರೋಡ್ ಅಲ್ಲ. ಅಲ್ಲಿ ವೈಟಿಂಗ್ ಆಗಿ ನೀಟ್ ಆಗಿದೆ ಮೇಡಮ್, ನೀಟ್ ಆಗಿಲ್ಲ ಸಮಸ್ಯೆ. ನಮಸ್ತೆ, ನನ್ನ ಹೆಸರು ಕುಮಾರ್ ಅಂತ, ಧನ್ಯವಾದವಾಗಿ ಹಾಗೆ ಸತ್ಯನಾರಾಯಣ ಸಂಘದ ಎಲ್ಲ ವೃತ್ತಗಳಿಗೆ 2ನೇ ವಾರ್ಡಿಗೆ ಹೋಗುವಂಥ ರಸ್ತೆ ಇದೆ. ಅದು ಮನೆ ಯಾಕೆ ಬಂದಿಲ್ಲ, ಪೊಲೀಸರಿಗೆ ಬಂದಿರೋ ಮುನ್ಸಿಪಾಲಿಟಿ ಬಂದಿರೋ ಗೊತ್ತಿಲ್ಲ. ಆದರೆ ಆಕ್ಚುಲಿ ಅಲ್ಲಿ ಕುತ್ಕೊಂಡು ಅಡ್ಡಿ ಮಾಡ್ತಾರೆ. ಅಲ್ಲಿ ಯಾವಾಗಲೂ ಮಾಡ್ತಿದ್ರು, ನಾವು ಹೋಗೋದಕ್ಕೆ ಆಗಿಲ್ಲ. ಆ ಕಡೆ ಇದ್ರ ಬಗ್ಗೆ ಸಾಕಷ್ಟು ನಾವು ಹೇಳ್ತೀವಿ, ಆದರೆ ಯಾವ ಇಂಪ್ಲಿಮೆಂಟ್ ಮಾಡಿಲ್ಲ ಅಂದರೆ
ಇಂಥ ಒಂದು ಪ್ರಮುಖ ಮಾಹಿತಿ ನಾವು ಬಳಸಲಿಲ್ಲ. ಮತ್ತೆ ಮೂರನೇ ಏನಂತಂದ್ರೆ ಅಲ್ಲಿ ಯಾರೋ ನಡ್ಕೊಂಡು ಹೋಗ್ತೀವಿ ನೋಡಿ ಬೇಕಾದ್ರೆ ನಡ್ಕೊಂಡು ಹೋಗಾದ್ರೆ ಬೇಕಾದ್ರೆ ಹೋಗೋದೇ ಕಷ್ಟ ಆಗುತ್ತೆ. ನಡ್ಕೊಂಡು ಹೋಗಿ ಯಾರು ನೋಡ್ಕೊಳ್ತಾರೆ ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಿ. ಇಲ್ಲ ಬಂದಲ್ಲಿ ಹೊಟ್ಟೆ ಕಟ್ಟಲಿಲ್ಲ ಇದು ಮಣ್ಣ ಗೋಡೆ ಬಿಡ್ತೀವಿ ಮಾಡಿ ಚರಂಡಿ ಬಿಡ್ತೀವಿ ಇಲ್ಲ ಈ ಕಡೆ ಈ ಕಡೆ ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಿ. ಮಾಡಿರೋದ್ರಲ್ಲಿ ಆ ಕಾಂಟ್ರಾಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ರೆ ಅವ್ರಿಗೆ ಮಾಡಬೇಕಾದ ರೀತಿಯಲ್ಲಿ ಮಾಡಲ್ಲ. ಮಣ್ಣ ವಿಚಾರ ಮಣ್ಣು ಮತ್ತೆ ನೀರು ನಾವು ರೋಡಿಗೆ ಬಿಡ್ತೀವಿ ನಾವು ಕೆಳಗಡೆ ರೋಡ್ ಬಿಡ್ತೇವೆ ಇನ್ನು ನೀರು ರೋಡ್ ಹೋಗ್ತೇವೆ ಜಲ್ದಿ ಜಲ್ದಿ ಬಿಡಕ್ಕೆ ಇದು ತಾತ್ಕಾಲಿಕ ಸಮಸ್ಯೆ. ಪ್ರಾಬ್ಲಮ್ ರೈಸ್ ಆಗಿದೆ, ಅದ್ರ ಬಗ್ಗೆ ನೀವು ತಿಳಿಸಿದ್ರೆ ಸಾಲ್ವ್ ಮಾಡ್ತಾರೆ. ಅದು ಗವರ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂದ್ರೆ ಅಂಗಡಿಗೆ ನಿಲ್ಲಿಸ್ತಾರೆ. ಆ ಅಂಗಡಿಗೆ ಪಂಚಾಯತ್ಗೆ ಖಾಲಿ ಮಾಡಿಸಿ ಅಷ್ಟೇ. ಅಲ್ಲಿ ಏನಾಗ್ತದೆ ಅಂದ್ರೆ ಎರಡು ಕಡೆ ಕೆಳಗಡೆಯಿಂದ ಬರ್ತಾರೆ. ಈಗ ಮಾತಾಡೋದು ಈ ಕಡೆಯಿಂದ ಬರೋದು ಈ ಕಡೆಯಿಂದ ಬರ್ತಾರೆ. ಈ ಕಡೆ ಎಲ್ಲರೂ ಬರ್ಬೇಕು ಪಾಸ್ ಆಗಲ್ಲ. ಯಾಕಂತಂದ್ರೆ ಅಲ್ಲಿ ಪಾನಿಪುರಿ ಅಂಗಡಿ ಇಟ್ಕೊಂಡಿದ್ದೀರಾ ಮತ್ತೆ ಬಳೆ ಅಂಗಡಿ ಒಂದು 5-6 ಅಂಗಡಿ ಇಟ್ಕೊಂಡಿದ್ದೀರಾ. ಅದನ್ನು ಪಂಚಾಯತ್ ಖಾಲಿ ಮಾಡಿಸಿ ಅದು ಅವಾಗ ಪ್ರಾಬ್ಲಮ್ ಇರಲ್ಲ. ಖಾಲಿ ಮಾಡಿಸ್ತಾರ ನಾವು ಅದಕ್ಕೆಲ್ಲ ಸೈಡ್ ಹಾಕಿದ್ವಿ, ಬೋರ್ಡ್ ಹಾಕಿದ್ವಿ. ಬೋರ್ಡ್ ಇರ್ಬೇಕಾದ್ರೆ ಈ ಕಡೆ ಏನು ಕಂಡೀಷನ್ ಬೋರ್ಡ್ ಹಾಕಿ ಈ ಕಡೆ ಅವರು ಈ ಕಡೆ ನಾವು 24 ನಿಂತ್ಕೊಂಡು ಇಂಪ್ಲಿಮೆಂಟ್ ಮಾಡೋಕ್ಕೆ ನಮ್ಮನ್ನ ರಿಸೋರ್ಸ್ ಇಲ್ಲ. ಸಂಜೆ ಒಂದು ನಾನೇ ನಾವು ಕ್ಲಿಯರ್ ಮಾಡ್ಕೊಂಡು ಹೋಗ್ತೀವಿ ಅಂತ ಒಂದೊಂದ್ಸಲ ನಿಲ್ಲಿಸ್ತಾರೆ. ಅದರ ಅಂಗಡಿಗೆ ಕ್ಲಿಯರ್ ಅಂಗಡಿಗೆ ಅಧ್ಯಕ್ಷ ಉತ್ತರ ಕೊಡ್ಬೇಕು. ಅಧ್ಯಕ್ಷ ಉತ್ತರ ಕೊಡ್ಬೇಕು. ಒಂದು ನಿಮಿಷ. ಕುಮಾರರಲ್ಲಿ 2 ಪಾಯಿಂಟ್ ಇದೆ. ಒಂದು ಮಣ್ಣಿಂದು ನೀವೆಲ್ಲ ಅಬ್ಜೆಕ್ಷನ್ ಮಾಡಿದ್ರೆ ನಾನು ಈಗ ಟ್ಯಾಂಕಿನ ಕೆಲಸ ಮುಗೀತದೆ ಅಂದ್ರೆ ಮುಗೀತು ಅಂದ್ರೆ ಒಂದು ಟ್ಯಾಂಕ್ ತೆಗೆದಿತ್ತು, ಟ್ಯಾಂಕ್ ಅಲ್ಲಿ ಮಣ್ಣಿತ್ತು, ಆ ಮಣ್ಣನ್ನ ಅಲ್ಲಿ ಹೊರಗಡೆ ಹಾಕಿತ್ತು, ಅದ್ರ ಮಣ್ಣು ತೆಗಿಸಿದೀವಿ. ಕ್ಲೀನಾಗಿ ಅಲ್ಲೇ ಕಾಣ್ತಾ ಇದೆ. ಒಂದು ನಿಮಿಷ ಹೇಳ್ತೀನಿ. ಆದ್ರೆ ಯಾರೇ ಕೆಲಸ ಮಾಡ್ಬೇಕಾದ್ರೂ ಮಣ್ಣು ಬಂದೇ ಬಿಡುತ್ತೆ. ಮಣ್ಣಿಂದ ಮಳೆ ಬರ್ತಾ ಇದೆ, ಕೆಟ್ಟ ಮಳೆ ಬರುತ್ತೆ, ತೊಳ್ಕೊಂಡು ಹೋಗ್ತಿದೆ. ನೀವುಗಳು ಹಿಂಸೆ ಮಾಡಿದ್ದಾರೆ. ನೀವು ಅಂದ್ರೆ ಪಬ್ಲಿಕ್ ಹಿಂಸೆ ಮಾಡಿದ್ದಾರೆ. ಲಾಸ್ಟಿಗೆ ಮೊನ್ನೆ ವಾಟರ್ ಟ್ಯಾಂಕರ್ಗೆ ನೀರು ಹಾಕಿ ತುಂಬಿಸಿ ನೀರಿಂದ ತುಂಬಿಸಿ ತಗೊಂಡೋಗಿ ಈಗ ಒಂದೇ ಪಾಯಿಂಟ್. ಆ ಮಣ್ಣ ಖಾಲಿ ಮಾಡ್ಸಕ್ ಹೇಳಿದ್ರಿ 2-3 ಸಲ ಮಣ್ಣು ಖಾಲಿ ಆಗ್ತದೆ. ಇನ್ನೊಂದು ಪಾಯಿಂಟ್ ಹೇಳಿದ್ರಿ ಅಂಗಡಿಗಳು ತಮಗೆಲ್ಲ ಗೊತ್ತಿರಂತದೆ. ಮೂಡಿಗೆರೆ ರೋಡಲ್ಲೆಲ್ಲ ಅಂಗಡಿ ಇತ್ತು, ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೆಲ್ಲ ರೋಡ್ ಅಂಗಡಿಗಳಿತ್ತು. ಆ ಅಂಗಡಿಗಳೆಲ್ಲ ತೆಗೆದು ಒಂದು ಜಾಗ ಕೊಡ್ಬೇಕು ಅಂತ ಹೇಳಿ ಆ ಜಾಗನ ನಾವಾಗ ಮುನ್ಸಿಪಾಲಿಟಿ ಹಿಂದಿನ ಕೌನ್ಸಿಲ್ 5 ವರ್ಷದ ಹಿಂದಿನ ಕೌನ್ಸಿಲ್ ಅಲ್ಲಿ ಆ ಏನು ಫಾರೆಸ್ಟ್ ಆಫೀಸ್ ಅಂತ ಬಂದು ಏನಾಗಿದೆ ಅಂದ್ರೆ ಅವ್ರ ಅಂಗಡಿ ಮುಂದಕ್ಕೆ ಬಂದಿದ್ದಾರೆ ಅಂತ ಹೇಳ್ತಿದ್ರೆ ಅವ್ರು ಹಿಂದಕ್ಕೆ ಹೋದ್ರೆ ಕರೆಕ್ಟ್ ಇದೆ. ರುಟರ್ನಲ್ ಬಿಲ್ಡರ್ ಆಗಿರ್ಬೋದು, ಎಲ್ಲ ಬಿಲ್ಡರ್ ಆಗಿರ್ಬೋದು. ಅದೇನಾಗಿದೆ ಅವ್ರ ಚಿರಂಡಿ ಮೇಲೆ ಮಾತ್ರ ಅಂಗಡಿ ಇಟ್ಕೋಬೇಕು, ಚಿರಂಡಿಯಿಂದ ಹಿಂದ್ಗಡೆ ಇರ್ಬೇಕು. ಅದ್ರ ಜೊತೆಗೆ ನಮ್ ಟ್ಯಾಂಕ್ ಹತ್ರ ಎಲ್ಲ ಏನು ಕಿಂಡಿ ಬೀದಿ ಈ ಬೀದಿ ಇರ್ಲಿಲ್ಲ. ನಾವು ಆ ಬೀದಿಯಲ್ಲೇ ಮಾಡಬೇಕು ಅಂತ ಹೇಳಿ ಮಾಡ್ಕೊಂಡು ಮಾಡಿದ್ವಿ. ಆದ್ರೆ ಎಲ್ಲಾ ಕಡೆ ಖಾಲಿ ಮಾಡಿಸಿ ಫುಟ್ಪಾತ್ ಅಲ್ಲಿ ಬರ್ತದೆ ಹೆಂಗೆ ಒಂದ್ ನಿಮಿಷ ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಪೊಲೀಸರು ಹೇಳಿದ್ರು ನಾಳೆ ಬೆಳಿಗ್ಗೆ ತಿಳ್ಸಿ ಅಂತ. ನಾವು ಅವ್ರನ್ನ ಆಕ್ಚುಲಿ ಫುಟ್ಪಾತಿನ ಅಂಗಡಿಗಳನ್ನ ಅಲ್ಲಿ ಕೊಡಬೇಕು ಅಂತ ಹೇಳಿ ಕೊಟ್ಟು ಸರ್ಕಾರದ ರೂಲ್ಸ್ ಅಲ್ಲಿ ಒಂದೇನಿದೆ, ಫುಟ್ಪಾತ್ ಅದಕ್ಕೆ ಬೀದಿ ಬದಲಾವಣೆ ಅದನ್ನ ನೂಕ ಗಾಡಿಗಳಿಗೆ ಅಂತ ಕೊಟ್ಟಿರ್ತಾರೆ. ಅದನ್ನೆಲ್ಲ ನೂಕ ಗಾಡಿನ ಸೈಕಲ್ ಚಕ್ರ ಇಟ್ಕೊಂಡು 4 ಚಕ್ರ ಇಟ್ಕೊಂಡು ನೂಕ ಗಾಡಿನೇ ಇದೆ. ಅದು ಫುಟ್ಪಾತ್ ಆಗಿದ್ರೆ ಪರವಾಗಿಲ್ಲ, ನೀವು ಕುಡಿ ಅಂತ ಹೇಳ್ಬೋದು. ಫುಟ್ಪಾತ್ ಅದು ರಸ್ತೆಗೆ ಒಂದ್ ನಿಮಿಷ. ಪೊಲೀಸ್ ಸ್ಟೇಷನ್ ಹತ್ರ 30-40 ಅಂಗಡಿ ಇತ್ತು. ನೀವು ಅಬ್ಸರ್ವ್ ಮಾಡಿದ್ರೆ ಬಿಟ್ಟಿದ್ರೋ ಗೊತ್ತಿಲ್ಲ. ಕಬ್ಬಿನ ಅಂಗಡಿ, ಹಣ್ಣಿನ ಅಂಗಡಿ, ಅವನ್ನೆಲ್ಲ ಕಿತ್ತು ತಂದು ಅಲ್ಲಿಗೆ ಹಾಕಿತ್ತು. ಹಾಗಾದ್ರೆ ಜಾಗ ಕೊಡ್ಬೇಕಿಲ್ಲ, ಲೈಸೆನ್ಸ್ ಕೊಟ್ಟಿದ್ದು ಮಾಡಿದ್ವಿ. ಬಟ್ ಅವರು ನಮ್ಮ ಅಗಲವಾಗಿ ರೋಡಿಗೆ ಬಂದಿದ್ರೆ ರೋಡ್ ಒಂಚೂರು ಹೇಳೋಣ, ಅದನ್ನ ಬೇಕಾದ್ರೆ ಬೇರೆ ಅದನ್ನ ನೀವು ಯಾರೋ ಅಧ್ಯಕ್ಷ ಹೇಳಿ ಅಂತ. ಆಕ್ಚುಲಿ ಫುಟ್ಪಾತಿನ ಅಂಗಡಿ ಮಣ್ಣಿಗೆಲ್ಲ ತೊಂದರೆ ಆಗಲ್ಲ. ನಿಮ್ ಟ್ಯಾಂಕ್ ನೀರು ಮುಗಿದಿದೆ, ಆ ನೀರು ತುಂಬಲ್ಲ ನಾಳೆಯಿಂದ. ಯಾಕಂದ್ರೆ ಇನ್ನೊಂದು ವಾರದಲ್ಲಿ ಒಂದು ಕಾಂಕ್ರೀಟ್ ಹಾಕಿ ಇನ್ನೊಂದು 15 ದಿವಸ ಪಿಲ್ಲರ್ ರೈಸ್ ಆಗ್ತದೆ. ಈಗಾಗಲೇ ನೀವು ನೋಡೋಕ್ಕಲ್ಲಿ ಸಿಮೆಂಟ್ ಪೋಷನ್ ಬಂದಿದೆ, ಅದ್ರ ಬಗ್ಗೆ ಗಮನ ಹರಿಸ್ತೀವಿ. ಈಗ ನಾನು ಅದನ್ನೇ ಫಸ್ಟ್ ಟರ್ನ್ ಹೇಳ್ತಾ ಇರೋದು, ರಸ್ತೆ ಬಗ್ಗೆ ಏನ್ ಡಿಸ್ಕಷನ್ ಇದೆ, ರಸ್ತೆನೇ ಮಾತಾಡ್ತಾರೆ ತಪ್ಪೇನಿಲ್ಲ, ಅದನ್ನ ಡಿಸ್ಕಷನ್ ಮಾಡಿ ದಯವಿಟ್ಟು ಮಾಡಿ. ಹಾಗೆ ಹೇಳಿದ್ರೆ ಆ ಫುಟ್ಬಾಲ್ ಅಂಗಡಿಗಳ ಬಗ್ಗೆ ನನ್ನ ಅಧ್ಯಕ್ಷ ಇಲ್ಲ. ಅಧ್ಯಕ್ಷ ಆ 3 ಅಂಗಡಿ ಇದೆ. ಒಂದು ಮಾರ್ಕೆಟ್ ಅಂಗಡಿ, ಒಂದು ಗೌರ್ಮೆಂಟ್ ಅಂಗಡಿ, ಇನ್ನೊಂದು ಮಾರ್ಕೆಟ್ ಅಂಗಡಿ. ಅವರಲ್ಲಿ ಮಾಡೋಕ್ಕೆ ಅದನ್ನ ಕೊಡೋದು ಕಾರ್ ಪಾರ್ಕಿಂಗ್ ಮಾಡ್ತಾರೆ. ಅವ್ರು ಏನಿದೆ 3 ಅಂಗಡಿ ಮತ್ತೆ ಆ ಕಡೆ ಶಿಫ್ಟ್ ಮಾಡಕ್ ಮಾಡ್ತೀವಿ ಬಿಡಿ ನೋಡ.
ಈಗ ನೀವು ಅಲ್ಲಿ ಕಾರ್ ಪಾರ್ಕಿಂಗ್ ನಾವು ನೋಡಕ್ಕೆ ನೀವು ನೋಡಕ್ಕೆ ನಂದೇನಿಗೆ ಒಂದು ಗಲಾಟೆ ಆಯ್ತು, ಒಂದು ಗಂಡ ಹೆಂಡತಿ ಬಂದ್ರು, ಅವ್ನು ಯಾರೋ ಒಬ್ಬ ಕೊಡ್ಕೊಂಡ್ ಬಂದ ಗಾಡಿನ ಆ ಕಡೆ ತೆಗಿ ಈ ಕಡೆ ತೆಗಿ ಅಂತ ಗಲಾಟೆ ಆಯ್ತು, ಅವ್ರಿಗೆ ಕರೆದು ಹೇಳಿದ್ವಿ. ಅದು 100% ಕಾರ್ ಪಾರ್ಕಿಂಗ್ ಇಲ್ಲ, ಕಾರ್ ವ್ಯಾಪಾರ ಮಾಡೋಂಥವೇನಿದೆ ಅದು ಹಾಕ್ಸ್ತೀವಿ ಸರ್, ಅದು ಮಾಡ್ತೀವಿ. ಹೇಳಿ ಸರ್, ಬೇರೆ ಮಾತಾಡಿದ್ರೆ ಬಂದ್ರಂತೆ, ಈಗ 4 ಗಂಟೆ ಬಂದ್ರು ಸರ್. ಅವ್ರಿಗೆ ನಾವು ಬರೋದು ಲೇಟ್ ಆಯ್ತು. ಹೈವೇಗೆ ಏನ್ ಮಾಡಿದ್ದು, ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಲೆಟರ್ ಹಾಕಿದ್ದು. ಮೊದಲೇ ನಾನು ಅವಾಗಲೇ ಕೇಳ್ಕೊಂಡೆ, ರಿಕ್ವೆಸ್ಟ್ ಮಾಡಿದೆ. ಅವ್ರಿಗೆ ಫೋನ್ ಮಾಡಿದಾಗ ಬರಲ್ಲ. ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಫೋನ್ ಮಾಡಿದ್ರು, MP ಅವರನ್ನ ಚಿಕ್ಕಮಗಳೂರು ಮೀಟಿಂಗ್ ತಗೊಂಡಿದ್ದಾರಂತೆ, ಹೈವೇ ಬಗ್ಗೆ ಮೀಟಿಂಗ್ ತಗೊಂಡಿದ್ದಾರೆ. ಅದಕ್ಕೆ AW ಕಳಿಸ್ತಾ ಇದ್ದೀನಿ, AW ಹತ್ರ ಡಿಸ್ಕಷನ್ ಮಾಡಿ ಆಮೇಲೆ ನನ್ನ ಗಮನಕ್ಕೆ ತಂದಿ ಅಂತ ಹೇಳಿದ್ರೆ ಅವರು ಬರ್ತಾರಂತೆ. ಹೈವೇ 10 ನಿಮಿಷ 15 ನಿಮಿಷ ಬರ್ತೀವಿ ಅಂತ. ಅವ್ರಿಗೆ 12:30 ಅಂತ ತಿಳ್ಕೊಂಡು ಬರ್ಲಿಲ್ಲ ಅಂತೆ. ಹೇಳಿ. ಈಗ ಟ್ರಾಫಿಕ್ ಬಗ್ಗೆ ಮಾತ್ರ ಮಾತಾಡಕ್ಕೆ ಹೇಳಿದ್ದೆ, ಟ್ರಾಫಿಕ್ ಬಗ್ಗೆ ಮಾತಾಡಿ. ಟ್ರಾಫಿಕ್ ರಸ್ತೆ ಹೇಳಿ. ನಾವು ಈಗ ನಿಮ್ಗೆ ಏನಂತ ಹೇಳಿದೆ ಅಂದ್ರೆ, ಒಂದಿನ ಶ್ರೀನಿವಾಸರೇ ಈಗ ಯಾರು ಕೌನ್ಸಿಲರು ಯಾರು ಹೋದ್ರು ಅಂತ ಹೇಳಕ್ಕೆ ನಮ್ಮ ಇಲ್ಲಿ ಸಬ್ಜೆಕ್ಟ್ ನಿಮ್ಮ ರಸ್ತೆಯಲ್ಲಿ ಟ್ರಾಫಿಕ್ ಏನ್ ಪ್ರಾಬ್ಲಮ್ ಇದ್ರೆ ಮಾತ್ರ ಮಾತಾಡಿ, ಕೌನ್ಸಿಲ್ ಎಲ್ಲ ಆಮೇಲೆ ಮಾತಾಡೋಣ. ಟ್ರಾಫಿಕ್ ಬಗ್ಗೆ ಮಾತಾಡಿ ಅಂತ ಹೇಳಿದ್ದ ನಾನು. ಆಯ್ತು, ಅದ್ ಯಾರು ಒಬ್ಬರೇ ಮಾಡಿದಾರ ನೋಡ್ತೀನಿ, ಅದ್ ನೋಡೋಣ ಬಿಡಿ, ದಯವಿಟ್ಟು ಬಿಡಿ. ಆಯ್ತು, ಅದ್ ಯಾರು ಗೌರ್ಮೆಂಟ್ ತಗೊಳ್ಳಿ ಅದನ್ನ ನೋಡೋಣ. ಆಯ್ತು ಬಿಡಿ. ಆಟೋದಲ್ಲಿ ಯಾರು ಬಂದಿದ್ದೀರಾ? ಆಟೋದಲ್ಲಿ ಬಂದಿದ್ರಲ್ಲ ಸ್ವಲ್ಪ ಜನ ಇದ್ರು. ಈಗ ಆಟೋ ಸಂಘ ಲೆಟರ್ ಕೊಟ್ಟಿಲ್ವಾ? ಎಲ್ಲರೂ ಕಳಿಸಿದ್ವಿ ಸರ್, ಎಲ್ಲ ಕಳಿಸಿದ್ವಿ. ಹೇಳಿ. ನಾವು ತೆಗಿತೀವಿ ನಿಲ್ಲಿಸೋದಲ್ಲ, ಕೆಲಸ ಮಾಡಿ ಟ್ಯಾಕ್ಸಿ ಸ್ಟ್ಯಾಂಡರ್ಡ್ ಒಂದು ಕಂಪ್ಲೇಂಟ್ ಬಂದಿದೆ. ಟ್ಯಾಕ್ಸಿ ಸ್ಟ್ಯಾಂಡರ್ಡ್ ಏನ್ ಕಂಪ್ಲೇಂಟ್ ಬಂದಿದೆ ಅಂದ್ರೆ, ನೀವು ಟ್ಯಾಕ್ಸಿ ಸ್ಟ್ಯಾಂಡ್ ನ ಮುಂಚ ಕೊಡ್ತೀರಿ, ಆಮೇಲೆ ಮೈಕ್ ಕೊಡೋದು. ಟ್ಯಾಕ್ಸಿ ಸ್ಟ್ಯಾಂಡ್ ಅಲ್ಲಿ ಪಬ್ಲಿಕ್ ಅಲ್ಲಿ ಒಂದು ಸ್ವಲ್ಪ ಕಂಪ್ಲೇಂಟ್ ಮಾಡ್ತಾರೆ. ನೀವೇನ್ ಮಾಡ್ತಾರೆ, ನಿಮ್ದು ಗಾಡಿಗಳು 3-4 ಗಾಡಿ ಇರ್ತದೆ, ನೀವು ಅಲ್ಲಿ ಚೈನ್ ಹಾಕೊಂಡ್ಬಿಡ್ತೀರಾ. ಎಲ್ಲಿ ಸ್ಟ್ಯಾಂಡಿಗೆ ಚೈನ್ ಹಾಕ್ತೀರಾ. ಈಗ ನಮಗೆ ಅಕಸ್ಮಾತ್ ಪ್ರೈವೇಟ್ ಹೊರಗಡೆಯಿಂದ ಬಂದ ಗಾಡಿಗಳು ನಿಲ್ಸಕ್ ಬಿಡಲ್ಲ ಅಂತ. ಬಟ್ ನಾವು ಎಲ್ಲೋ ನಿಮ್ಮಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡ್ಗಳು 50 ಗಾಡಿ ನಿಲ್ಲಿ 30 ಗಾಡಿ ನಿಲ್ಲಿ ಅಂತಿಲ್ಲ. ನಿಮ್ಗೆ ಖಾಲಿ ಇದ್ದಾಗ ಬೇರೆ ನಿಲ್ಸ್ಬೋದಲ್ಲ. ಚೈನ್ ಹಾಕಬೇಡಿ ಅಂತ ನಾವು ಹೇಳ್ತಾ ಇರೋದು. ಈಗ ಚೈನ್ ಹಾಕಬೇಡಿ ಅಂತ ಯಾಕೆ ಹೇಳಿದ್ರೆ, ಪಬ್ಲಿಕ್ ಹಳ್ಳಿಯಿಂದ ಬಂದಾಗ ಎಲ್ಲಿ ಅಂತ 20 ಗಾಡಿ ನಿಲ್ಸಕ್ಕೆ ಅವಕಾಶ ಕೊಡ್ಬೇಕಾಗ್ತದೆ. ನೀವು ಚೈನ್ ಹಾಕಿ ನಿಮ್ 4 ಗಾಡಿ ಮಾತ್ರ ಚೈನ್ ಹಾಕ. ಉದಾಹರಣೆ ಗಣಪತಿ ಫಂಕ್ಷನ್ ಅಥವಾ ಯಾರೋ ಫಂಕ್ಷನ್ ನಡೀತಾರೆ, 4 ಗಾಡಿ ನಿಲ್ಸಕ್ಕೆ ಯಾರು ಖಾಲಿ ಇದ್ದಾಗ ಬೇರೆ ಗಾಡಿಗೆ ಅಪ್ಲೇಷನ್ ಮಾಡಬೇಡಿ. ಯಾವುದೇ ಫಂಕ್ಷನ್ ಚೈನ್ ಹಾಕಬೇಡಿ ಅಂತ ನಾನು ಹೇಳಿದ್ದೆ. ಆಯ್ತು.
ಈ ಚರ್ಚಾ ತರಕಾರಿ ಗಾಡಿಗಳು, ಕಮ್ಮಿ ಗಾಡಿಗಳು ಅದು ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಆಮೇಲೆ ಜೇಸಿ ಭವನದನ್ನ ಒಂದು ಶುದ್ಧ ಕುಡಿಯುವ ನೀರಿನ ಒಂದು ಪಾನಿಪುರಿ ಅಂಗಡಿ ಆಗಿದೆ. ಅದು ಯಾವಾಗಲೂ ನಾಲ್ಕು ಜಾಗ ಆಗಿರುತ್ತೆ. ಅದೀಗ ಅದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ಶುದ್ಧ ಕುಡಿಯುವ ನೀರಿನ ಜಾಗದಲ್ಲಿ ಪಾನಿಪುರಿ ಅಂಗಡಿ ಮಾಡ್ಬೋದು. ಅದ್ರ ಒಳಗಡೆ ನೀರಿನ ಮಾತ್ರ ಮಾಡಕ್ಕೆ ಬೇರೆ ಇದೆ. ಅಲ್ಲಿನೂ ಅಷ್ಟೇ ತುಂಬಾ ಟ್ರಾಫಿಕ್ ಪ್ರಾಬ್ಲಮ್ ಆಗುತ್ತೆ. ಡಿಸ್ಕಷನ್ ಮಾಡಿ ಯಾರು ಕೇಳಲ್ಲ. ಅಲ್ಲಿಂದ ಈ ಸರ್ಕಲ್ಗೆ ಈಗಾಗಲೇ 7 ಲಕ್ಷ ಇಂಟರ್ವ್ಯೂ ಮಂಜೂರಾಗಿದೆ. 7 ಲಕ್ಷ ನಾವು ಇಟ್ಟಿದ್ದೀವಿ, 7 ಲಕ್ಷ ಬಿಡೋದು 15 ಲಕ್ಷ ಆಗಿದೆ. ಅದು ರಸ್ತೆ ಆಗಲಾದ್ಮೇಲೆ ಸ್ಲಾಬ್ ಹಾಕಿ ವಿಶೇಷವಾಗಿ ಗಾಡಿಗಳು ಪಾರ್ಕಿಂಗ್ ಅನುಕೂಲ ಕಾರಣಕ್ಕೆ ವ್ಯವಸ್ಥಿತವಾಗಿ ಆಗಿದೆ. 15 ಲಕ್ಷ ರೂಪಾಯಿ ಆಗುತ್ತೆ. ಇಲ್ಲಿಂದ ಅಲ್ಲಿವರೆಗೂ ಒಂದನೇದಾಗಿ ನಮ್ಮ MG ರೋಡ್ನ ಅದನ್ನ ಮಾಡ್ತೀವಿ ಅಂತ 2 ವರ್ಷದ ಮುಂಚೆ ಒಂದು ನೋಟಿಸ್ ಕೊಟ್ಟಿದ್ರು, ನಮಗೂ ಕೂಡ ಬಂದಿತ್ತು. ಅದರಲ್ಲಿ ಏನು ಮೆನ್ಷನ್ ಮಾಡಿದ್ರು ಅಂತಂದ್ರೆ MG ರೋಡ್ ಅಂತ ಕೆಳಗಡೆ ಲಾಸ್ಟ್ ತನಕ MG ರೋಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಈಗ ನೀವೇನು ಮಾರ್ಕೆಟ್ ರೋಡ್ ಅಂತ ತಿಳಿಸಿದ್ರಿ, ಆ ಮಾರ್ಕೆಟ್ ರೋಡಲ್ಲಿ ಅದರಲ್ಲಿ ಮೆನ್ಷನ್ ಆಗಿ MG ರೋಡ್ ಅಲ್ಲ. ಈಗ ನಮ್ಗೆ ಒಂದೇ ಕ್ವಶನ್ ಏನಂದ್ರೆ ಅದು MG ರೋಡ್ ಎಲ್ಲಿ ಅಂತ ಬರುತ್ತೆ ಅಂತ. ಲಾಸ್ಟ್ ವರೆಗೆ MG ರೋಡ್ ಆಗಿದೆ ಅಲ್ಲ. ಅದು ಎರಡನೇದಾಗಿ ನಮ್ಮ ಸುದೀರ್ಘ ತಿಳಿಸಿದ್ರು, ಈ ಪರಿಮಾಣ ಮಾಧ್ಯಮ ಸ್ಥಳದಲ್ಲಿ ಮಂಡನೆ ಮಾಡ್ತಾ ಇದ್ದೀವಿ ಅಂತ. ಅಲ್ಲಿ ಪಾರ್ಕಿಂಗ್ ಈಗ ಒಂದೇ ಅಂದರೆ ಏನಿದೆ, ಈ ಗರ್ಲ್ಸ್ ಹೈಸ್ಕೂಲಿಂದ ಈ ಲಾಸ್ಟ್ ನಮ್ಮ ಬ್ಯಾಂಕ್ ಆಗಿಲ್ಲ ಅದಲ್ಲ. ರೋಡ್ ವೈಡ್ ಇದೆ. ಅಲ್ಲೇನು ಒಂದು ಸೈಡ್ ಕೆಳಗಡೆ ಬರೋದಾದ್ರೆ ಸಮಸ್ಯೆ ಇಲ್ಲ ಪಾರ್ಕಿಂಗ್ ಮಾಡ್ಕೊಳ್ಳೋಕ್ಕೆ. ಅಲ್ಲೇನು ಮತ್ತು ಸ್ಟ್ರೆಚ್ 100 ಮೀಟರ್ ಇದೆ. ಸ್ಟ್ರೆಚ್ ಕೊಟ್ಬಿಟ್ಟು ಅಲ್ಲಿ ಪಾರ್ಕಿಂಗ್ ಕೊಡಬೇಕು. ಅದರ ಮುಂದ್ಗಡೆ ಒಂದು ಈ ಪರಿಮಳದ ಮುಂದೆ ರೋಡ್ ಇದೆ, ಬಹಳ ಜಾಗ ಇದೆ, ಪಾರ್ಕಿಂಗ್ ಕೊಡಕ್ಕೆ ಅಲ್ಲಿಂದ ಮೇಲ್ಗಡೆ ಹೋಗು ರಸ್ತೆ ಬರೋದು ಸೊಸೈಟಿ ಅಲ್ಲಿಂದ ಅಲ್ಲಿ ಯಾವುದು ಬರ್ತದೆ ನಮಗೆ ಅಲ್ಲಿವರೆಗೆ ಯಾವುದು ಬರ್ತದೆ. ವಿಷಯ ಈಗ ಏನು ನಮಗೆ ನೋಟಿಸ್ ಕೊಟ್ಟಿದ್ರು ಅದ್ರ ವಿಷಯ ಏನಾಯಿತು MG ರೋಡ್ಗೆ ಮಾಡ್ಕೊಂಡು ಅಂತೇಳಿ ಒಂದು ನೋಟಿಸ್ ಬಂದಿದೆ. ನಮ್ಮ ಹೈಕೋರ್ಟಿಂದ ನೋಟಿಸ್ ಕಳಿಸಿದ್ರು. MG ರೋಡ್ಗೆ ನೋಟಿಸ್ ಕೊಟ್ಟಿದ್ದ. ಹೌದು, ಒಂದು 2 ವರ್ಷ ಆಯ್ತು ಅಂದ್ರೆ ರೋಡ್ ವೈಟ್ ಮಾಡಿದ್ರು. ರಸ್ತೆ ಆಗ್ಲಿಕ್ಕಂತೂ ನೋಟಿಸ್ ಕೊಟ್ಟಿರೋ ನನಗೆ ಗೊತ್ತಿಲ್ಲ. ಈಗ ನಮ್ಮ ಗಮನ ಬಂದಿಲ್ಲ. 2 ವರ್ಷದಿಂದ ಕೊಟ್ಟಿದ್ರು ಇಲ್ಲ ನೋಟಿಸ್ ಯಾರು ಕೊಟ್ಟಿಲ್ಲ. ನಾಯರ್ ನೋಟಿಸ್ ಬಿಟ್ರೆ ಪಟ್ಟಣ ಪಂಚಾಯತಿಯಿಂದ ಯಾವ ನೋಟಿಸ್ ಅಗಲೀಕರಣ ಮಾಡ್ತೀವಿ ಅಂತ ಕೊಟ್ಟಿಲ್ಲ. ಪಟ್ಟಣ ಪಂಚಾಯತಿ ಅಗಲೀಕರಣ ಮಾಡಕ್ಕೆ ಪಟ್ಟಣ ಪಂಚಾಯತಿ ರೂಲ್ಸ್ ಇರ್ತದೆ. ಅದು ಅಗಲ ಎಷ್ಟು ಮಾಡಬೇಕು, ಎಷ್ಟು ಬಿಡಬೇಕು, ಬಿಲ್ಡಿಂಗ್ ಸೆಟ್ ಬ್ಯಾಕ್ ಎಷ್ಟು ಬಿಡಬೇಕು, ಏನ್ ಬಿಡಬೇಕು ಅಂತ ಪಟ್ಟಣ ಪಂಚಾಯತಿಗೆ ಒಂದು ಕಥೆ ಇರ್ತದೆ. ನಾಯರ್ ನೋಟಿಸ್ ಕೊಟ್ಟರು ಯಾರೋ ಕೋರ್ಟಿಗೆ ಹೋಗಿದ್ದಾರೆ. ಯಾರೋ ಹೋಗಿರೋದಕ್ಕೆ ನಾವು ಕೋರ್ಟಲ್ಲಿ ಆನ್ಸರ್ ಮಾಡ್ತಾ ಇದ್ದೀವಿ. ಅದು ಇನ್ನೂ ಯಾವ ಕೋರ್ಟಲ್ಲೂ ನಮಗೇನು ಸ್ಟೇ ಬಂದಿಲ್ಲ. ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಹತ್ರ ಜಿಲ್ಲಾಧಿಕಾರಿ ಅವರು ಅದನ್ನ ಒಂದು ಹಿರಾನ್ ಮಾಡ್ಲಿಕ್ಕೆ ತಾಂಡಿದಾರೆ ಬಿಟ್ರೆ ನಾವೇನು ನಿಮ್ಗೆ ಯಾರು ನೋಟಿಸ್ ಕೊಟ್ಟಿಲ್ಲ. ನೋಟಿಸ್ ಕೊಟ್ಟರೆ ದಯವಿಟ್ಟು ನನಗೆ ತಂದು ಕೊಡಿ, ಅದೇನು ನೋಡ್ತೀವಿ. ಪಟ್ಟಣ ಪಂಚಾಯತಿ ನಿಮ್ಗೆ ಇಷ್ಟೆಲ್ಲ ಮಾಡ್ತೀವಿ ಇಷ್ಟೆಲ್ಲ ಮಾಡ್ತೀವಿ ಅಂತ ಯಾರು ನೋಟಿಸ್ ಕೊಟ್ಟಿಲ್ಲ. ಅಗಲ ಮಾಡ್ತೀವಿ ಅಂತ ಇವತ್ತು ಇದೀವಿ. ಹಿಂದಿನ ಅಧ್ಯಕ್ಷರು ಇದ್ರು, ಹಿಂದಿನ ಬಾಡಿನೂ ಇತ್ತು, ಟ್ರೈ ಮಾಡ್ತಾ ಇದೀವಿ. ಅದಕ್ಕೆ ಸರಿಯಾದ ಸಮಂಜಸ 50 ಲಕ್ಷ ದುಡ್ಡು ಇಟ್ಟಿದ್ದು ಅದನ್ನ ಸ್ವಲ್ಪ ಯಾರೋ ಒಬ್ಬರು ಇಬ್ಬರು ತಕರಾರು ಮಾಡ್ತಿದ್ದಾರೆ. ಅವ್ರ ಹೆಸರು ಹೇಳಕ್ಕಂತೂ ನಮ್ಗೆ ಇಷ್ಟ ಆಗ್ತಾ ಇಲ್ಲ. ಯಾರೋ ತಕರಾರು ಮಾಡ್ತಿದ್ದಾರೆ, ಆ ರಸ್ತೆ ಅಲ್ಲಿ ನಿಂತಿದೆ. ಅದು ಒಂದಲ್ಲ ಒಂದ್ ದಿವಸ MG ರೋಡ್ ಅಗಲ ಆಗ್ತದೆ, ಅದರಲ್ಲಿ ತಪ್ಪೇನಿಲ್ಲ. ಅದು ಎಷ್ಟು ಅಡಿ ಬಿಡಬೇಕು ಅಂತ ಸೆಟ್ ಬ್ಯಾಕ್ ಅಂತ ಒಂದು ಮುನ್ಸಿಪಾಲಿಟಿ ಒಂದು ಆಕ್ಟ್ ಇರ್ತದೆ. ಆ ಆಕ್ಟ್ ಬಗ್ಗೆ ಒಂದು ಸೆಟ್ ಬ್ಯಾಕ್ ಮಾಡಿ ಅದ್ರ ಬಗ್ಗೆ ಒಂದು ಶಾಸಕರ ಹತ್ರ, MLC ಹತ್ರ, MP ಹತ್ರ ಒಂದು ಮೀಟಿಂಗ್ ಕರಿಬೇಕು ಅಂತ ಹೇಳ್ತಾ ಇದೀನಿ. ಮಳೆಗಾಲ ಆದ್ರಿಂದ ಕರೆಯಕ್ಕಾಗಲ್ಲ. ನಮ್ಮ ಶಾಸಕರು MLC ನಮ್ಮ ಕೌನ್ಸಿಲ್ ಪಾರ್ಟಿನೆಲ್ಲ ಕರೆದು ಪಬ್ಲಿಕ್ ಕರೆದು ಒಂದು ಏನಾದ್ರು ರಾಜ್ಯ ಪಂಚಾಯತಿಯಲ್ಲಿ ಆಗೋದಾದ್ರೆ ಅಗಲ ಮಾಡಬೇಕು, ಪ್ರಯತ್ನ ಪಡಬೇಕು. ನಮ್ಗೆಲ್ಲರೂ ಇಂಟ್ರೆಸ್ಟ್ ಬಂದಿರೋರಲ್ಲಿ 60% ಜನ 70% ಜನಕ್ಕೆ ಅಗಲೀಕರಣ ಆಗಲಿ ಅನ್ನೋದು ಎಲ್ಲರ ಬಾಯಲ್ಲೂ ಇರುತ್ತೆ. ಬಟ್ ಆದ್ರೆ ಅವರಂತೂ ಕೊಟ್ಟು ತಗೊಂಡು ಏನು ಅಂದ್ರೆ
ಸೇರಿಸಿ ಮಾಡಬೇಕು ಅಂತಿದ್ವಿ. ಅದಕ್ಕೊಂದ್ಸರಿ ಶಾಸಕರಿಗೆ ಮತ್ತೆ MLC ಅವರಿಗೆ ಎಲ್ಲರಿಗೂ ಕತೆ ಮತ್ತೆ ಅವ್ರ ಹತ್ರ ಮಾತಾಡಿ ಹೇಳಿ ಮಾತಾಡ್ತಾರೆ ನೋಡೋಣ. MG ರೋಡ್ ಅಂದ್ರೆ ಮಾರ್ಕೆಟ್ ಅವ್ರಿಗೆ MG ರೋಡೇ, ಅದು ಮಾರ್ಕೆಟ್ ರಸ್ತೆವರೆಗೂ MG ರೋಡೇ ಇದೆ. ಅದು ಎಷ್ಟು ಅಡಿ ಏನು ಅಂತ ಆಗಿಲ್ಲ. ಅದನ್ನ ರಾಜ್ಯ ಪಂಚಾಯತ್ಗೆ ಕೂತ್ಕೊಂಡು ಮಾಡ್ಬೇಕು, ಬರೀ ಜಗಳ ಆಡ್ಕೊಂಡು ದೇಶ ಮಾಡ್ಕೊಂಡು ಮಾಡಕ್ಕಾಗಲ್ಲ. ಕೂತ್ಕೊಂಡು ಮಾತಾಡ್ತೀವಿ. ಆಗ್ಲೇ ಇಲ್ಲ ಅಂದಾಗ ಈಗ ಚಿಕ್ಕಮಗಳೂರೆಲ್ಲ ಮಾಡಿದ್ರಲ್ಲ ಆ ತರ ಮಾಡ್ಬೋದೇನೋ. ಅದು ಯಾರ ಕೈಲಿ ಮಾಡಕ್ಕಾಗುತ್ತೆ ಯಾರ ಕೈಲಿ ಕೊಡಕ್ಕಂತ ಗೊತ್ತಿಲ್ಲ. ಬಟ್ ರಾಜ್ಯ ಪಂಚಾಯತಿಯಲ್ಲಿ ಮಾಡಬೇಕು ಅಂತ ಆಸೆ ಇದೆ. ನಗರ ಪಂಚಾಯತಿಯಿಂದ ಕಟ್ಟಡ ಪರವಾನಗಿ ಕೊಡ್ತೀವಿ. ಕಟ್ಟಡ ಪರವಾನಗಿ ಕೊಡುವಾಗ ಅವ್ರು ಎಷ್ಟು ಕಟ್ಟಡ ಕಟ್ತಾರೆ ಅಷ್ಟಕ್ಕೆ ಅವರು ಪಾರ್ಕಿಂಗ್ ವ್ಯವಸ್ಥೆ ಇದ್ರೆ ಮಾತ್ರ ಕಟ್ಟಡ ಪರವಾನಗಿ ಕೊಡ್ತಾರೆ. ಯಾಕಂದ್ರೆ ಇಲ್ಲಿ 10-12 ಮನೆ ಕಟ್ತಾರೆ, ಅವರ ಪಾರ್ಕಿಂಗ್ ಬರಲ್ಲ. ಬೇಜಾರು ಈಗ ಟೌನ್ ಒಳಗಡೆ ಪ್ರಾಬ್ಲಮ್ ಬರ್ತಿರೋದು ಅದರಿಂದನೂ ಒಂದು. ಮನೆಗಳನ್ನ ನೀವು ಕಟ್ಟೋದಕ್ಕೆ ಇನ್ನ ಪರ್ಮಿಷನ್ ಕೊಡ್ತೀವಿ. ಇದೇ 2ನೇ ವಾರ್ಡ್ ಈಗ ಏನು ಮಾಜಿ ಅಧ್ಯಕ್ಷರು ಮತ್ತೆ ಹೋಗಕ್ಕಾಗಲ್ಲ ಅಂತಾರೆ. ಹೊಸ ಹೊಸ ಬಿಲ್ಡಿಂಗ್ಗಳಾಗ್ತದೆ ಅಲ್ಲಿ ಯಾವಾಗಲೂ ಪಾರ್ಕಿಂಗ್ ನೀವೆಲ್ಲ ಥರದ್ದು ಪರ್ಮಿಷನ್ ಕೊಡ್ತೀರಿ. ನೀವು ಮೊದಲು ಆ ರೀತಿನ ಯೋಚನೆ ಮಾಡಿದ್ರೆ ಸ್ವಲ್ಪ ಪಾರ್ಕಿಂಗ್ ವ್ಯವಸ್ಥೆ ಕಡಿಲಾಗುತ್ತೆ. ಈಗ ಇನ್ಯಾರ ಮಾತಾಡೋದಿಲ್ಲ ಟ್ರಾಫಿಕ್ ಬಗ್ಗೆ. ಪುಟಾಣ ಇನ್ಯಾರ ಟ್ರಾಫಿಕ್ ಬಗ್ಗೆ ಮಾತಾಡೋದು ಅದೊಂದು ಸಬ್ಜೆಕ್ಟ್ ಬಹುಮತದಿಂದ ತಗೊಳ್ಳೋದು ಮಾಡ್ಕೊಂಡು ಅದು ಮುಂದಿನ ಸಭೆಗೆ ನಮ್ಮ ಮುನ್ಸಿಪಾಲಿಟಿ ಸಭೆಗೆ ತಗೊಳ್ಳೋಣ ಅಂತ ಹೇಳ್ತೀನಿ. ಇನ್ಯಾರ ಮಾತಾಡೋದಿದ್ರೆ ಮಾತಾಡಬಹುದು. ಯಾಕಂದ್ರೆ ಬಸ್ ನಿಲ್ಗಡೆ ಅಲ್ಲಿ ಕಡೆಯಿಂದ ಬರ್ತಾವಲ್ಲ ಆ ಬಸ್ಗಳು ಸ್ಟೇಷನ್ ಮುಂದೆ ನಿಲ್ಲಿಸ್ತಾರೆ. ಅವಾಗ ಒಂದು ಸ್ಟೇಷನ್ ಮುಂದೆ ಇಲ್ಲ ಸರ್, ಅದಕ್ಕೆ ಕೆಳಗಡೆ ಹೇಳ್ಕೊಡ್ತೇನೆ. ಅದು ಒಂದು. ಎರಡನೇದು ಮುದ್ರೆ ಮನೆ ಅಂತ ನಿಲ್ಲಿಸ್ತಾರೆ. ಅಲ್ಲಿ ಮುದ್ರೆ ಮನೆ ಅದು ಕೆಳಗಡೆ ಪೆಟ್ರೋಲ್ ಬಂಕ್ ಅಂತ ನಿಲ್ಲಿಸ್ಬೇಕು ಅಂತೇಳಿ ನಾವೇ ಇಂಥದ್ದು ಮಾಡಿ ಅದೊಂದು 2 ವ್ಯವಸ್ಥೆ ಮಾಡಿ. ಜೊತೆಗೆ ಇನ್ನೊಂದು ಹಾರನ್ ಸ್ಕೂಲ್ ವ್ಯಾನ್ಗಳು ಮತ್ತೆ ಕೆಲವು ವೆಹಿಕಲ್ಗಳು ರೆಸಿಡೆನ್ಸಿಯಲ್ ಏರಿಯಾ ಬಂದದ್ದು ಚಿಕ್ಕವಟ ಹಾರನ್ ಆ ಹಾರನ್ ಬಗ್ಗೆ ಒಂದು ನಾವು ದಯವಿಟ್ಟು ಒಂದು ಗಮನ ಕೊಡ್ಬೇಕಂತಿಲ್ಲ. ಗಾಡಿ ಹೋಗಿದ್ದಲ್ಲ ಆ ರೋಡ್ಗಳೆಲ್ಲ ಹಾರನ್ ಸಿಕ್ಕಾಪಟ್ಟೆ ಹಾರನ್ ಹೊಡಿತಾರಲ್ಲ, ಮನೆ ಮುಂದೆ ನಿಲ್ಸಿ ಹಾರನ್ ಹೊಡಿತಾರೆ. ಮಕ್ಕಳು ಬರಲಿ ಅಂತ ಹಾರನ್ ಹೊಡಿತಾರೆ. ಸ್ಕೂಲ್ ವೆಹಿಕಲ್ ಇತರೆ ವೆಹಿಕಲ್ಗಳು ನಿಂತಿರ್ತಾರೆ. ಯಾರಿಗೂ ಹಾರನ್ ಹೊಡಿತಾರೆ. ಚಿಕ್ಕವಟೆ ಈಗ ಏನಂದ್ರೆ ಅವರು ಒಬ್ಬರಿಗೆ ಏನೇನು ವ್ಯವಸ್ಥೆ ಅಂತ ಬೈಕ್ಗಳೆಲ್ಲ ಹಾಕಿದ್ರು ರೋಡ್ ಸೈಡ್ ಅಲ್ಲಿ. ಅದೇನಾಗಿದೆ ಅಂದ್ರೆ ಸಿಟಿ ಒಳಗಡೆ ಚಿಕ್ಕ ರೋಡ್, ಈಗ ನವೇಶ್ ಆರ್ಡರ್ ಮುಂದೆ ಅದು ವೆಂಕಟೇಶ್ ಅವ್ರದ್ದು ಆಫೀಸ್ ಇದೆ. ಆ ರೋಡ್ ಆಸಾದ್ ರೋಡ್ಗೆ ಹೆಚ್ಚಾಗಬೇಕಾದ್ರೆ ದೊಡ್ಡ ಒಳ್ಳೆದ ಗುಂಡಿ ಬಿದ್ದಿದೆ. ಅಮೃತ್ ಯೋಜನೆ ಪೈಪ್ ಲೈನ್ ಹೌದು, ಅದು ಒಳ್ಳೆ ವಿಷಯ. ಆದ್ರೆ ಅದು ಆಗಿ ಏನಾಗಿದೆ ಅಂದ್ರೆ ರೋಡ್ ಅಲ್ಲಿ ದೊಡ್ಡ ಚಿರಂಡಿ ತರ ಆಗಿದೆ. ಮುಂದೆ ಬೇರೆ ಮಟನ್ ಮಾರ್ಕೆಟ್ ಮುಂದೆ ಆಗಲಿ ಈ ರೀತಿ ಗುಂಡಿಗಳು ಈ 2 ವೀಲರ್ ಹೋಗೋವಾಗಿ ರೋಡ್ ವೆಹಿಕಲ್ ಆಗಲಿ ಅವೆಲ್ಲ ಭಾರಿ ಕಷ್ಟದಲ್ಲಿ ನಮ್ಮಲ್ಲಿ ಪಾಸ್ ಆಗುತ್ತೆ. ಆ ರೀತಿ ಒಂದು ಚಿಕ್ಕ ಗುಂಡಿಗಳನ್ನ ಪಟ್ಟಣ ಪಂಚಾಯತಿ ಒಂದು ಮುಖಾಂತರ ವಹಿಸಿ ಸ್ವಲ್ಪ ಆದಷ್ಟು ಜನರಿಗೆ ಕ್ಲಿಯರ್ ಮಾಡಿದ್ದಾರೆ. ಇದರಿಂದ ರೋಡ್ ವೆಹಿಕಲ್ಗಳಿಗೆ ಮತ್ತೆ 2 ವೀಲರ್ಗೆಲ್ಲ ಒಂದು ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನಮಸ್ತೆ. ನೀವು ಹೇಳಿ ಸಂತೋಷನೇ. ಅಮೃತ್ ಯೋಜನೆಯರು ಇಡೀ ಮೂಡಿಗೆರೆ ಟೌನ್ ಅಲ್ಲಿ ಪೈಪ್ ಲೈನಿಗೋಸ್ಕರ ಎಲ್ಲ ಕಡೆ ಒಂದು ಪೈಪ್ ಹಾಕೋಸ್ಕರ ಗುಂಡಿ ಮಾಡಿದ್ದಾರೆ, ಅಂದ್ರೆ ಪೈಪ್ ಲೈನ್ ಮಾಡಿದ್ದಾರೆ. ಈಗ ನೀವಾಗಲೇ ನೋಡಿರ್ಬೋದು ಪೈಪ್ ಲೈನ್ ಮಾಡಿದ್ದಾರೆ. ಅದು ಏನಾಗುತ್ತೆ ಅಂದ್ರೆ ಈಗ ವಾಪಸ್ ಅವರು ಪೈಪ್ ಹಾಕಿ ವ್ಯಾಕ್ಯೂಮ್ ಚೆಕ್ ಮಾಡಿ ಮತ್ತೆ ಮತ್ತೆ ನಲ್ಲಿಗಳನ್ನ ಕೊಟ್ಟ ಮೇಲೆ ಏನ್ ರೋಡ್ ಇತ್ತು ಸೇಮ್ ರಸ್ತೆ, ಉದಾಹರಣೆ ಟಾರ್ ಇದ್ರೆ ಟಾರ್, ಕಾಂಕ್ರೀಟ್ ಇದ್ರೆ ಕಾಂಕ್ರೀಟ್, ಅದನ್ನ ಏನ್ ಮಾಡ್ಬೇಕು ಅಂತ ರೀಡು ಅನ್ನೋದನ್ನ ಅದನ್ನ ಎಸ್ಟಿಮೇಟ್ ಸೇರ್ಕೊಂಡಿದ್ರೆ ಅದು ಮಾಡ್ತಾರೆ. ಬಟ್ ಇನ್ನೂ ಎಲ್ಲೋ ಏನಾಗಿದೆ ಪೈಪ್ ಲೈನ್ ಮಾಡಿದ್ದಾರೆ. ಕೆಲವು ಕಡೆ ವ್ಯಾಕ್ಯೂಮ್ ಚೆಕ್ ಒಂದು 3-4 ಕಡೆ ಛತ್ರ ಮೈದಾನದಲ್ಲಿ 3-4 ಕಡೆ ವ್ಯಾಕ್ಯೂಮ್ ಚೆಕ್ ಅನ್ನ ಮಾಡಿದ್ದಾರೆ. ವ್ಯಾಕ್ಯೂಮ್ ನೀರು ಬಿಟ್ಟು ಚೆಕ್ ಮಾಡಕ್ಕಾಗಲ್ಲ, ವ್ಯಾಕ್ಯೂಮ್ ಚೆಕ್ ಅಂತ ಮಾಡಿದ್ದಾರೆ. ಅದು ಮಾಡ್ಕೊಂಡು ಮಾಡಿದ್ದಾರೆ. ಅದರ ಮೇಲೆ ಛತ್ರ ಮೈದಾನ ಒಂದು 100-108 ನಲ್ಲಿಗಳನ್ನ ಒಂದು ಇದು ಕೊಟ್ಕೊಂಡಿದ್ದಾರೆ. ಆದ್ರೂ
ನಾವೀವರೆಗೆ ಕಲಿಸಿ ಏನ್ ಮಾಡಿದ್ವಿ, ಈಗಾಗಲೇ ನಾವು ಟೌನ್ ಕೆಲಸ ಮಾಡಿದ್ವಿ. ಅದರಲ್ಲಿ ಏನಾದ್ರೆ ವೆಟ್ ಮಿಕ್ಸ್ ಆಗ್ತಾ ಇದೀವಿ. ನೀವು ಹೇಳೋ ಪಾಯಿಂಟ್ ಅಲ್ಲಿ ಗುಂಡಿಗಳಿದ್ರೆ ಅದು ವೆಟ್ ಮಿಕ್ಸ್ ಹಾಕ್ಸಕ್ ನಾನು ಮಾಡಿಸ್ತೀವಿ. ಅದೇನಿದ್ರೆ ವೆಟ್ ಮಿಕ್ಸ್ ಹಾಕಿ ಅದನ್ನು ಮುಚ್ಚಿಸ್ಬೋದಷ್ಟೇ ಬಿಟ್ಟರೆ ಪರ್ಮನೆಂಟ್ ಮುಚ್ಚಕ್ಕಾಗಲ್ಲ. ಪರ್ಮನೆಂಟ್ ಮುಚ್ಚೋದು ಏನಾಗುತ್ತೆ, ಮತ್ತೆ ಓಪನ್ ಮಾಡ್ಕೋಬೇಕಾಗುತ್ತೆ, ಪೈಪ್ ಲೈನ್ ಬಂದ್ ಮಾಡ್ಕೋಬೇಕಾಗುತ್ತೆ. ಅದು ಆಕ್ಚುಲಿ ನಮ್ಮಲ್ಲಿ ಇರೋದು ಅಗ್ರಿಮೆಂಟ್ ಪ್ರಕಾರ 1 year ಅಂತ. ಈಗಾಗಲೇ ಸೆಪ್ಟೆಂಬರ್ ಇಂದ ಈಗ ಆಗೋಷ್ಟಿಗೆ ಜೂನಿಗೆ ಟೈಮ್ ಮುಗಿತಾ ಬರ್ತದೆ. ಅದ್ರಲ್ಲಿ ಏನು ಮಾಡಕ್ಕಾಗಲ್ಲ. ಸರ್ಕಾರಿ ಕೆಲಸಗಳನ್ನ 1 ವರ್ಷ ಮುಗಿಸು 4 ತಿಂಗಳು ಮುಗಿಸು ಅಂತ ಹೇಳಕ್ ಬರಲ್ಲ. ಬಟ್ ಕಂಡೀಷನ್ಸ್ ಇದೆ. ಬಟ್ ಅದನ್ನ ನೀವು ಹೇಳಂಗೆ ನೀವು ಏನ್ ಗುಂಡಿ ಇದೆ ಅಂತ ಹೇಳಿದ್ರೆ ಆ ಗುಂಡಿಗಳನ್ನ ನಮ್ ಗಮನಕ್ಕೆ ತಂದ್ರೆ 90% ನಾವು ನೋಡಿರ್ತೀವಿ. ನೋಡಿದವೆಲ್ಲ ಮುಚ್ತಾ ಇದೀವಿ. ಉದಾಹರಣೆ ಚಂದ್ರಮೈದಾನದಲ್ಲಿ, ಪಿಕ್ಚರ್ ಥಿಯೇಟರ್ ರೋಡಲ್ಲಿ, ಈಗ ನಮ್ಮ MG ರೋಡಲ್ಲೇ ನಮ್ಮ ಇದರಲ್ಲೇ ಒಂದು ಮಸೀದಿ ಪಕ್ಕದಲ್ಲಿ ಆಗಲಿ ಅಲ್ಲೆಲ್ಲ ಒಂದು ಹಾಕ್ಸಿದ್ವಿ, ವೆಟ್ ಮಿಕ್ಸ್ ಹಾಕಿದ್ವಿ. ಆ ವೆಟ್ ಮಿಕ್ಸ್ ಹಾಕ್ಸಕ್ ಏನಾಗಿದೆ, ಸಿಮೆಂಟ್ ರೋಡ್ ಕಟ್ ಮಾಡಿದ್ದಾರೆ, ಡಾಂಬರ್ ರೋಡ್ ಕಟ್ ಮಾಡಿದ್ದಾರೆ. ಅದಕ್ಕೆ ಏನಾಗಿದೆ ಅಂದ್ರೆ ಅವ್ರು ಇನ್ನೊಂದು ರೋಡ್ ಮಾಡಿಬಿಟ್ಟು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕಿತ್ತು. ಆ ಪಾಯಿಂಟ್ಗಳನ್ನ ಹಂಗೆ ಓಪನ್ ಇರಲಿ. ಈ ಸೈಡ್ ಓಪನ್ ಆಗಿರೋದು ಇದರಲ್ಲಿ ಮಣ್ಣಲ್ಲಾಗಿರೋ ಸರಿ. ಈ ಸೆಂಟ್ರ್ ಕಾಂಕ್ರೀಟ್ ಮುಚ್ಚಕ್ ಬರಲ್ಲ, ಮತ್ತೆ ಪೈಪ್ ಬರುತ್ತಲ್ಲ, ಮತ್ತೆ ಪೈಪ್ ಆಲ್ರೆಡಿ ಹಾಕಿದ್ದಾರೆ ಅಂದ್ರೆ ವ್ಯಾಕ್ಯೂಮ್ ಚೆಕ್ ಆದ್ರೆ ಮುಗಿಸ್ತಾರೆ. ವ್ಯಾಕ್ಯೂಮ್ ಚೆಕ್ ಆಗಿಲ್ಲ. ಈಗ ಮಳೆ ಇರೋದ್ರಿಂದ ವ್ಯಾಕ್ಯೂಮ್ ಚೆಕ್ ಮಾಡಕ್ಕೆ ಓಪನ್ ಇದ್ದೇ ಇರ್ತದೆ. ಒಂದೊಂದು ಪಾಯಿಂಟ್ ಹಿಂಗೆ ಇರುತ್ತೆ. ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ ಅಲ್ಲ, ವ್ಯಾಕ್ಯೂಮ್ ಚೆಕ್ ಅಲ್ಲಿ ಫಸ್ಟ್ ಆಗೋದು ಎಲ್ಲಿ ಲೀಕೇಜ್ ಬರುತ್ತೆ ಅಂತ ಹೇಳಿ ಎಲ್ಲೂ ಹೇಳಕ್ ಬರಲ್ಲ. ವ್ಯಾಕ್ಯೂಮ್ ಚೆಕ್ ಅಲ್ಲಿ ಎಲ್ಲೆಲ್ಲಿ ಲೀಕೇಜ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಅದ್ರಲ್ಲಿ ನೋಡ್ಕೊಂಡು ಮಾಡ್ತಾರೆ. ಅದನ್ನ ಈಗ ಮ್ಯಾಕ್ಸಿಮಮ್ ಮಾಡಕ್ ಹೇಳಿದೀವಿ. ಈಗ ಅದಕ್ಕೆ ವೆಟ್ ಮಿಕ್ಸ್ ಹಾಕೊಂಡ್ ಬರ್ತಾರೆ. ಯಾಕಂದ್ರೆ ನಾವು 3 ಸರಿ ಕಾಂಕ್ರೀಟ್ ಮಾಡೋದು ಮಾಡಕ್ ಬರಲ್ಲ ನಮಗೆ. ಅವ್ರ ಹತ್ರ ಎಸ್ಟಿಮೇಟ್ ಇರುತ್ತೆ 2 ಸರಿ ಕಾಂಕ್ರೀಟ್ ಮಾಡಕ್ಕೆ ಅಂತ. ಒಂದ್ಸರಿ ಈಗ ಒಳ್ಳೆ ರಸ್ತೆನೇ ಉದಾಹರಣೆಗೆ ನಗರೋತ್ಥಾನ ರಸ್ತೆಗಳನ್ನೇ ಮಾಡಿದ್ದಾರೆ, ಇಲ್ಲೇ ಆಗಿಲ್ಲ. ಮೊನ್ನೆ ಜೈ ಇಂಜಿನಿಯರ್ ಅಲ್ಲಿ ಬಂದಿದ್ದಾರೆ. ಹೌದು ಸರ್. ಬಂದ್ರೆ ಟೆಸ್ಟ್ ಮಾಡಿದಾಗ ಏನಾಗಿದೆ, ಎಡಿಸ್ ಮಾಡಿದ್ರಲ್ಲ ಅವಾಗ ಎಲ್ಲ ಕಡೆ ಓಪನ್ ಆಗಿದೆ. ಅವರಿಗೆ ಮೊನ್ನೆ ಬಿಲ್ ಬರಿ ಎಲ್ಲ ನೀವೆಲ್ಲ ಓಪನ್ ಮಾಡ್ತಿದ್ದೀರಾ, ನಾವು ಸಿಮೆಂಟ್ ಕಾಂಕ್ರೀಟ್ ಹಾಕಿ ಅದ್ರ ನಂತರ ನಾವು ಬಿಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೌದು ಸರ್. ಹಾಗಾಗಿ ಏನಾಗಿದೆ, ಇಂಜಿನಿಯರ್ಗಳಿಗೆ ನೀವು ಯಾರು ಕಾಂಟ್ರಾಕ್ಟ್ ಇದ್ದಾರೆ ಎಲ್ಲ ರೆಡಿ ಆಗಿದೆ. ಆ ಒಂದೊಂದು ಏರಿಯಾದ ಕ್ಲಿಯರ್ ಮಾಡ್ತೀವಿ ಅಂತ ಕೇಳಬೇಕಿತ್ತು. ಏನು ಇಡೀ 3 ಏರಿಯಾ ಇದೆಲ್ಲ ನಮಗೆ 35 ಕಿಲೋಮೀಟರ್ ಇದೆ ಸರ್. ಈಗ 5 ಕಿಲೋಮೀಟರ್ ಫಿನಿಶ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. 5 ಕಿಲೋಮೀಟರ್ ಎಲ್ಲ ಫಿನಿಶ್ ಆಗಿಬಿಡ್ತಾರೆ. ಈಗ 5 ಕಿಲೋಮೀಟರ್ ಮುಗಿಸ್ಕೊಂಡ್ ಬಂದ್ರೆ ಫಿನಿಶ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಇದೊಂದು ವಾಟರ್ ಟ್ಯಾಂಕ್ ಇಂದ ಶುರು ಮಾಡ್ಕೊಂಡಿದ್ದಾರೆ. ಈಗ ಇದೊಂದು ಈಗ ಮಳೆಗಾಲ ಮುಗಿದ್ರೆ 5 ಕಿಲೋಮೀಟರ್ ಫಿನಿಶ್ ಮಾಡ್ಕೊಂಡ್ ಬರ್ತಾರೆ. ಏನ್ ಸರ್? ಎಲ್ಲರಿಗೂ ನಮಸ್ಕಾರ. ನಾನು ವಿಶ್ವಕುಮಾರ್ ಸಮಾಜ ಅಧ್ಯಕ್ಷ. ನನ್ನ ವಿನಂತಿ ಪೊಲೀಸ್ ಇಲಾಖೆಯವರಲ್ಲಿ, ಸರ್ ವಾರ್ಡ್ ನಂಬರ್ 3 ಅಲ್ಲಿ ಪ್ರತಿಯೊಂದು ರೋಡಲ್ಲಿ ಎಲ್ಲರೂ ಕೂಡ ಅಟೆಂಡೆಂಟ್ ವೆಹಿಕಲ್ ನ ವಾರ್ಡ್ ನಿಲ್ಲಿಸ್ತಿರ್ತಾರೆ. ವಾರ್ಡ್ ನಂಬರ್ 3 ಸರ್ ಇದು ನಮ್ಮ ಪೊಲೀಸ್ ಸ್ಟೇಷನ್ ಮುಂದಿದ್ದ ರೋಡ್ ಇದೆಯಲ್ಲ, ಕೆಳಗಡೆ ಎಲ್ಲ ವಾರ್ಡ್ ನಂಬರ್ 3 ಪೊಲೀಸ್ ಸ್ಟೇಷನ್ ಮುಂದೆ ಎಲ್ಲ 3 ನಿಮ್ಮ ಸ್ಟೇಷನ್ ಸಂಬಂಧಪಟ್ಟಂತೆ ಪ್ರತಿಯೊಂದು ರಸ್ತೆಯಲ್ಲೂ ನಾವು ಪರ್ಸನಲ್ ಮಾಡಿದ್ರು ಕೂಡ ಅಲ್ಲೇ ಪರ್ಸನಲ್ ಆಗಿ ಎಷ್ಟೇ ಸಲ ಹೇಳಿದ್ರು ಕೂಡ ಅಲ್ಲೇ ಹೋಗ್ತಾರೆ. ನಾವು ರಾತ್ರಿ ಓಡಾಡ್ಬೇಕಾದ್ರೆ ರೋಡಲ್ಲಿ ನಿಲ್ಲಿಸಿ ಅವ್ರನ್ನ ಎಬ್ಬಿಸಿ ವೆಹಿಕಲ್ ನಿಲ್ಲಿಸಿ ನಾವು ಹೋಗಿದ್ದೀವಿ ಸರ್. ಹಾಗಾಗಿ ತಮ್ಮ ಗಮನಕ್ಕೆ ಹಾಗಂತೇಳಿ ಒಂದೇ ವಾರ್ಡಲ್ಲ ಅಂತಲ್ಲ, 11 ವಾರ್ಡ್ಗಳಲ್ಲೂ ಇದೆ ಸರ್. ಜೆಎಂ ರಸ್ತೆಯಲ್ಲೂ ಸಿಕ್ಕಾಪಟ್ಟೆ ಪಾರ್ಕ್ ಮಾಡಿ ಹೋಗ್ಬಿಡ್ತಾರೆ. ಆ ಪಾರ್ಕಿಂಗ್ ಜೊತೆಗೆ ಏನಂದ್ರೆ ಅದಕ್ಕೊಂದು ಕವರ್ ಇರ್ತದೆ, ಕವರ್ ಹಾಕ್ಬಿಡ್ತಾರೆ. ಆಮೇಲೆ ಸರ್ 10% ನಮ್ಮ ಮುನ್ಸಿಪಾಲಿಟಿ ರೋಡಲ್ಲಿ ನೋಡ್ಬೋದು ಸರ್. ಮುನ್ಸಿಪಾಲಿಟಿ ಮಾತಾಡಬೇಡಿ. ನನ್ಗೆ ಗೊತ್ತಿದೆ, ಎಂಟ್ರೆನ್ಸ್ ಇದೆ, ರೈಟ್ ಚಾರ್ಜ್ ಮಾಡ್ತಾರೆ, ಸ್ವಿಫ್ಟ್ ಗಾಡಿ ರೈಟ್ ಸೈಡ್ ನಿಲ್ಲಿಸಿ 2-4 ಟೈಮ್ ಪಂಚರ್ ಆಗಿದೆ. ಹೌದಲ್ವಾ? ತಮ್ಮಂಗಿದೆ ನಾವು ಪಾರ್ಕ್ ಮಾಡ್ತಾರೆ.
ಅಂದ್ರೆ ನೀವು ವಾರ್ಡ್ ನಂಬರ್ 3 ಈಗ ವಾರ್ಡ್ ನಂಬರ್ ಯಾವ್ದ್ರಲ್ಲ ಅದು ವಾರ್ಡ್ ನಂಬರ್ 3 ಎಲ್ಲರೂ ಇಲ್ಲ ನಾವು ಚೆಕ್ ಮಾಡ್ತಾ ಇದೀವಿ ದಯವಿಟ್ಟು ಚೆಕ್ ಮಾಡ್ತಾ ಇದೀವಿ ಒಂದು ನಿಮಿಷ ಸುಮ್ಮನೆ ಹೇಳಿದ್ರೆ ದಯವಿಟ್ಟು ಹೇಳಿ ಯಾವ ಮೀಟಿಂಗ್ ಅಂತ ಹೇಳಿವ್ರೆ ಅದರಲ್ಲಿ ತಪ್ಪದ್ರಲ್ಲ ಎಲ್ಲ ಮೀಟಿಂಗ್ ಒಂದು ನಿಮಿಷ ವಾರ್ಡ್ ನಂಬರ್ 3 ಅಂತ ಯಾರ್ದಂತ ಅಕಸ್ಮಾತ್ ಯಾರ್ದಂತ ನಮ್ಗೆ ಹೇಳ್ಬೇಡಿ ಬೇರೆ ಟೈಮಲ್ಲಿ ಒಂದು ಕಂಪ್ಲೇಂಟ್ ಕೊಡಿ ಅದ್ರ ಬಗ್ಗೆ ಏನಿದ್ರೆ ರಸ್ತೆಗೆ ಬರ್ತಾ ಇದೆ ಅಂತಂದ್ರೆ ಅದ್ರ ಬಗ್ಗೆ ಗ್ಯಾರಂಟಿ ನಿಸ್ಸಂದೇಹ ನಾವೇನು ಓಟಿಗೋಸ್ಕರ ಮಾಡ್ತಾರೆ ನಿಸ್ಸಂದೇಹ ಕೂಡ ಅದನ್ನ ಗ್ಯಾರಂಟಿ ತೆಗಿಸ್ತೀವಿ 2 ಇಂದ 3 ಅಡಿಗೆ ರ್ಯಾಪ್ ಮಾಡಿದ್ದಾರೆ ಸರ್ ಅದನ್ನ ನಿಮಗೆ ನಾನೇ ಮಸಾಲ ಕರ್ಕೊಂಡು ತೋರಿಸ್ತೀನಿ ಆಮೇಲೆ ನೀವು ಅಲ್ಲ ನೀವು ದೂರದಿಂದ ತೋರಿಸಿ ಸಾಕು ಬಾಕಿ ನಾ ಮಾಡ್ತೀನಿ ಹತ್ತಿರದಿಂದ ತೋರಿಸ್ತೀನಿ ಹಾಗೆ ಇನ್ನೊಂದು ಮನವಿ ಏನಂತಂದ್ರೆ ನಾವು ಜೀವನ ಸಂಸ್ಥೆಯಿಂದ ರಿಕ್ವೆಸ್ಟ್ ಮಾಡ್ತಾನೆ ಇದ್ದೀವಿ ಈ ಪಾರ್ಕಿಂಗ್ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ಬೇಕಂತ ಹೇಳಿದ್ರೆ ಕೆಲವಾರು ರಸ್ತೆಗಳು ಅಗಲ ಇದಾವೆ ತುಂಬಾ ಅಲ್ಲಿ 2 ಕಡೆಗೂ ಚರಂಡಿ ಓಪನ್ ಇದೆ ಅದ್ರ ಮೇಲೆ ಒಂದು ಕ್ಯಾಸ್ಟ್ ಮಾಡಿ ಸ್ಲ್ಯಾಬ್ ಕ್ಯಾಸ್ಟ್ ಮಾಡಿ ಹಾಕಿದ್ರೆ ತುಂಬಾ ವೆಹಿಕಲ್ಗಳು ಪಾರ್ಕಿಂಗ್ ಅವಕಾಶ ಇದೆ ಸರ್ ಒಂದು ವೆಹಿಕಲ್ ಪಾರ್ಕ್ ಮಾಡಿ ಇನ್ನೊಂದು ವೆಹಿಕಲ್ ಹೋಗ್ಬೋದು ಇದನ್ನ ನಾವು ಸುಮಾರು 5 ವರ್ಷದಿಂದ ಹೇಳ್ತಾನೆ ಬಂದಿದ್ದೀವಿ ಡಿಸ್ಕಸ್ ಮಾಡಿದ್ದೀವಿ ಹಲವಾರು ಮೀಟಿಂಗ್ ಹೇಳಿ ಬಂದಿದ್ದೀವಿ 2 ಕಡೆಗೂ ಸ್ಲ್ಯಾಬ್ ಕ್ಯಾಸ್ಟ್ ಮಾಡಿ ಇಟ್ಟರೆ ಬ್ಲಾಕ್ ಆದ್ರೆ ಒಂದು ಸ್ಲ್ಯಾಬ್ ತೆಗೆದುಬಿಟ್ಟು ಅದನ್ನ ಕ್ಲಿಯರ್ ಮಾಡಿ ಮತ್ತೆ ಮಾಡ್ತಾರೆ ಒಂದೇ ಸಲ ಸ್ಲ್ಯಾಬ್ ಹಾಕ್ತಾರೆ ಕ್ಯಾಸ್ಟ್ ಮಾಡಿ ಇಡಬೇಕು ಈ ಹಿಂದೆ ಕ್ಯಾಂಟೀನ್ ಮುಂಭಾಗ ಇಲ್ಲಿಂದ ನಾವು ಹಾಕಿದ್ವಿ ಅದೊಂದು ಯೋಜನೆಯಲ್ಲಿ ಅದು ಸೇರಿಸಿ ಮಾಡಿದ್ರು ಅದೇ ರೀತಿ ಎಲ್ಲ ವಾರ್ಡ್ಗಳಲ್ಲೂ ಮಾಡಿದ್ರೆ ತುಂಬಾ ವಾಹನ ಪಾರ್ಕಿಂಗ್ ತುಂಬಾ ಕಡಿಮೆ ಸಮಸ್ಯೆ ಕಮ್ಮಿ ಆಗ್ತದೆ ನನ್ನ ಒಂದು ಅನಿಸಿಕೆ ಇದನ್ನ ಅಧ್ಯಕ್ಷರು ಇಂಪ್ಲಿಮೆಂಟ್ ಮಾಡಬೇಕಂತ ವಿನಂತಿ ಮಾಡ್ತೀನಿ ಧನ್ಯವಾದ ಅಧ್ಯಕ್ಷ ನಮ್ಮ ಮನವಿಗೆ ಪ್ರಾಣ ಪಂಚಾಯತಿಗೆ ಈ ರಸ್ತೆ ಅಗಲೀಕರಣ ಎಂಜಿ ರೋಡ್ ಇರ್ಬೋದು KM ರೋಡ್ ಅಗಲೀಕರಣಕ್ಕೆ ನಾವು 2 ಸತಿ ಕೊಟ್ಟಿರೋದು ಒಂದ್ಸಲ ಧರ್ಮಣ್ಣ ಅಧ್ಯಕ್ಷರೇ ಮಾಡಿದ್ರು ಅರ್ಧ ಹೊತ್ತು ಅರ್ಧ ಬಿಟ್ಟು ಮುಂದುವರಿದಿಲ್ಲ ಮತ್ತೆ ಇನ್ನೊಂದು ವಿನಂತಿ ಅಂದ್ರೆ ಈಗ ನಮಗೆ KSRTC ಬಸ್ಸು ಕೆಳಗಡೆ ಎಲ್ಲಿ ಆಗಿತ್ತು ಒಂದು ಸಾಕು ಗೊತ್ತಾ ಈಗ ಬರ್ತಾ ಇರ್ತದೆ ಹಳ್ಳಿ ಕಡೆ ಬಂದು ಜನ್ನಣ್ಣ ಅಲ್ಲಿ ಇನ್ನೊಂದು ನಿಲ್ಸೋಗ್ತಾರೆ ಗಂಗಮುಖಿ ಪಡವರ ನಿಲ್ಸೋಗ್ತಾರೆ ಅಲ್ಲಿ ಅರ್ಜಿಯನ್ನು ಗಂಗಮುಖಿ ಪಡವರ ನಿಲ್ಲಿಸ್ತಾರೆ ಅಲ್ಲಿ ಅರ್ಜಿಯನ್ನು ಕೊಡ್ಬೋದು ಇಲ್ಲ ವಯಸ್ಕರು ಇರ್ತಾರೆ ಇಲ್ಲ ಬಾಣತಿಯರು ಇರ್ತಾರೆ ತುಂಬಾ ಕಷ್ಟ ಆಗ್ತದೆ ಮೇಲೆ ನಡ್ಕೋಬೇಕು ದಯವಿಟ್ಟು ಅವರು ಬಸ್ ಸ್ಟಾಪ್ ಕೂಡ ಸಮೇತ ಇಲ್ಲ ನಿಲ್ಲಕ್ಕೆ ಅವರಿಗೆ ಬಸ್ಸಿಗೋಸ್ಕರ ಮತ್ತೆ ಅಲ್ಲಿ ಯಾಕೆ ನಿಲ್ಲಬೇಕು ಅಂದ್ರೆ ಅವ್ರಿಗೆ ಇನ್ನೂ ಜನಗಳಿಗೆ ಅರ್ಥ ಆಗಿಲ್ಲ ಬಸ್ ಸ್ಟಾಪ್ ಮೇಲೆ ನಿಂತು ಕೆಳಗಡೆ ಇಟ್ಟು ಹೋಗ್ತಾರೆ ಅಂತ ಟೌನ್ ತುಂಬಾ ದೂರ ಇದೆ ಮತ್ತೆ ಇನ್ನೊಂದು ಮನವಿ ಅಂದ್ರೆ ಅತಿ ಹೆಚ್ಚು ಮಳೆ ಬಂದ್ರೆ KM ರೋಡಲ್ಲಿ ನೀರು ಫುಲ್ ತೊಳೆದು ಹೋಗಿ ನಾಲ್ಕು ಹೋಗ್ತದೆ ಎಲ್ಲೂ ಕೂಡ ಪಾರ್ಕ್ ಮತ್ತೆ ದಯವಿಟ್ಟು ಮತ್ತೆ ಇಲ್ಲಿ ಪಾರ್ಕಿಂಗ್ ವಿಷಯದಲ್ಲಿ ಪೊಲೀಸರು ದೂರಬೇಡಿ ಯಾಕೆಂದ್ರೆ ನಮ್ಮವರೇ ಸರಿಯಿಲ್ಲ ಪಾರ್ಕಿಂಗ್ ಕರೆಕ್ಟಾಗಿ ಮಾಡಲ್ಲ ನಾವು ತೋರಿಸಿದ್ರು ಕೂಡ ಈಗ ಮಾನ್ಯ SS ವಿನಾಯಕ್ ಅವರಿದ್ದಾಗ ಎಲ್ಲ ಕಡೆಗೂ ಕೂಡ ಪಾರ್ಕಿಂಗ್ ರೂಲ್ಸ್ಗಳನ್ನ ತೋರಿಸಿದ್ರು ಪಾರ್ಕಿಂಗ್ ಬೋರ್ಡ್ಗಳು ಪಾರ್ಕಿಂಗ್ ನಿಲ್ಲಿಸಬೇಕು ಅಂತ ಕೆಲವರು ಏಕಾಗಿ ಕೆಲವರಿಗೆ MG ರೋಡ್ ನಿಲ್ಲಿಸ್ತಾರೆ ಅಡ್ಡದಿಡ್ಡಿ ಕಾಲುಗಳ ಅಲ್ಲಿ ನಾರ್ಮಲ್ ಕುಸ್ತಿ ಮಾಡ್ತಾರೆ ನಾರ್ಮಲ್ ನಿರ್ಣಯ ಮಾಡೋದು ನಿನ್ನೆ ಪೊಲೀಸ್ ಸ್ಟೇಷನ್ ರಾಜ್ಯಗಳಲ್ಲಿ ಒಂದು ಸ್ವಿಫ್ಟ್ ಕಾರು ಸೀಟಾಗಿ ಟೆಂಡರ್ ಸಿಕ್ಕಂದ್ರೆ ಆಪೋಸಿಟ್ ಬಂತು ಈ ಕಡೆ 2 ಜನ ಹುಡುಗರು ಅವ್ರ ಪಾಪ ಮುಖಾಲಸಿ ಮುಂದೆ ಆಗಿದೆ ಅವರೇನ ಆಂಬ್ಯುಲೆನ್ಸ್ ಇದ್ದ ಏನಿಲ್ಲ ಗೊತ್ತಿಲ್ಲ ಅವ್ರು ಈ ಕಡೆ 2 ಜನ ಹುಡುಗರು ನಾವು ಬಿಡೋದಿಲ್ಲ ಹಿಂದೂ ಹೋಗುವಂತ ಅವ್ರು ಇಲ್ಲಿ ರೋಡ್ಸೋದಲ್ಲಿ ದೇವಸ್ಥಾನ ಜಾಗ ಇಲ್ಲ ಮನೆ ಅಧ್ಯಕ್ಷರೇ ದಯವಿಟ್ಟು ಕೂಡ ಅಲ್ಲಿಗೆ ನೀವು ಪಾರ್ಕಿಂಗ್ ಬೋರ್ಡ್ಗಳನ್ನ ಪೊಲೀಸರಿಗೆ ತಲುಪಿಸಿ ಇಲ್ಲೇ ನಿಲ್ಲಿಸಬೇಕು ಅಂತ ಒಂದು ಜಾಗ ನಿಗದಿ ಮಾಡಿಕೊಟ್ರೆ ಅವ್ರು ನಿಲ್ಸೋದು ಮಾಡ್ಕೊಡ್ತಾರೆ ಮತ್ತೆ ಪಟ್ಟಣ ಪಂಚಾಯತ್ ನೀವು ಕೂಡ ನಮ್ಗೆ MG ರೋಡ್ ಭಾರಿ ಕಷ್ಟ ಇದೆ ವೆಹಿಕಲ್ಗಳು ಜಾಸ್ತಿ ಆಗ್ತದೆ ಹುಡುಗಿರಲ್ಲಿ MG ರೋಡಿಗೆ ಹೋಗಿ ಭಾರಿ ತೊಂದರೆ ಆಗ್ತದೆ ವೆಹಿಕಲ್ ಇರ್ತಾರಿಲ್ಲ MG ರೋಡಿಗೆ ಹೋಗ್ಬೇಕು ಅಂದ್ರೆ ನೀವು ವೆಹಿಕಲ್ ಪಾರ್ಕಿಂಗ್ಗೆ ಸಪರೇಟ್ ಆಗಿ ಕೊಡಬೇಕಾಗ್ತದೆ ಅದು ಕೊಟ್ಟರೆ MG ರೋಡಲ್ಲಿ ವ್ಯವಹಾರ ನಡೆಯಕ್ಕೆ ಇನ್ನು ಮುಂದೆ ಫ್ಯೂಚರ್ ಜನಸಂಖ್ಯೆ ಜಾಸ್ತಿ ಆಗ್ತದೆ ವೆಹಿಕಲ್ ಜಾಸ್ತಿ ಆಗ್ತದೆ ಇಲ್ಲ ಅಂದ್ರೆ ನೀವು ಬೇರೆ ಕಡೆ ಹೋಗಿ ಯಾರೋ ಒಂದು ಹಳ್ಳಿಗಳಿಂದ ಒಂದು ವ್ಯಾಪಾರಿಗಳಿಗೆ ರೈತರಿಗೆ ಒಂದು ಸುಸಜ್ಜಿತವಾದ ಜಾಗ ಮಾಡ್ಕೊಳ್ಬೇಕು ಅಂತ ನನ್ನ ಮನವಿ ಮತ್ತೆ ಇನ್ನೊಂದು ಅಧ್ಯಕ್ಷ ಮೀನ್ ಮಾರ್ಕೆಟ್ ಮಟನ್ ಮಾರ್ಕೆಟ್ಗಳು ತಗೊಂಡಿದ್ದಾರೆ ಬಟ್ ಯಾವ್ದಾದ್ರು ಇದಿಲ್ಲ ಅಲ್ಲಿ ಭಾರಿ ಸ್ಮೆಲ್ ಬರುತ್ತೆ ಯಾವ ಕೆಲವೊಂದು AC ಮಾಡ್ತಾರೆ ಗೊತ್ತಾಗಲ್ಲ ನೋಡಿ ಬೆಳಗ್ಗೆ ಬಂದ್ರೆ ಆ ರೋಡ್ ಸ್ವಲ್ಪ ಗಾಡಿ ಸ್ಲೋವಾಗಿ ಬಂದ್ರೆ ನಿಮಗೆ ವಾಹನ ಬರಕ್ಕೆ ಸ್ಮೆಲ್ ಇರ್ತದೆ ದಯವಿಟ್ಟು ಅದೇ ಕ್ಲೀನಾಗಿ ತರಕ್ಕೆ ಸ್ವಲ್ಪ ಏನೋ ಚಿಕಿತ್ಸೆ ಹೊರಗೆ ಸ್ಮೆಲ್ ಬರ್ತದೆ ನೀಟಾಗಿ ಇಟ್ಕೊಳ್ಳೋಕೆ ಮೂಗಿನ ಪಟ್ಟಣ ಸ್ವಚ್ಛತೆ ಸ್ಟಾರ್ಟ್ ಮಾಡಿ ಅಂತ ನನ್ನ ಅನಿಸಿಕೆ ನಮಸ್ಕಾರ
ಫೋನ್ ಮಾಡ್ತಾ ಇರಲ್ಲ ಏನೇ ಫಾರ್ವರ್ಡ್ ಮಾಡಿ ಫಾರ್ವರ್ಡ್ ಮಾಡ್ತಾರೆ 10 ನಿಮಿಷಕ್ಕೋಸ್ಕರ ಬರ್ತಾ ಇರ್ತಾರೆ ಏನ್ ಮಾಡ್ಬಿಡೋಣ ಬರ್ತಾ ಇಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೇಳಿ ಬರ್ತಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾವ ಕಳಿಸಿದೀನಿ ಅಂತ ಫೋನ್ ಮಾಡ್ತಾ ಇರ್ತಾರೆ ಎಲ್ಲ ಮಾಹಿತಿ ಕೂಡ ನಾವು ಕೇಳಿದ್ರು. ನಾವು ಕೂಡ ಸದಸ್ಯರಾಗಿ ಅನುಕುಮಾರ್ ಅಂತ ಹೇಳಿ ಹಾಗೇನೆಲ್ಲ ಇಲಾಖೆ ನಮಸ್ಕಾರ ಅಧ್ಯಕ್ಷ. ಹಾಗೇನೆ ಎಲ್ಲಿ ನೋಡೋಕ್ಕೆ ಕೂಡ ಇವಾಗ ಪಾರ್ಕಿಂಗ್ ಒಂದ್ ಸೈಡ್ ಮಾಡೋಣ, ವೆಹಿಕಲ್ ಮಾತ್ರ 2 ವೀಲ್ ಮಾತ್ರ ಅಂತ ಹೇಳಿದ್ವಿ. ಹಾಗೆ ಇದರಿಂದ ಆದರ್ಶ ಹೇಳಿದ್ರು 4 ವೀಲ್ ಕೂಡ ಕೊಡಬೇಕು. ಅದು ಏನಾಗುತ್ತೆ ಅಂದ್ರೆ ಕೆಲ ಟೈಮ್ ಕೊಡಲೇಬೇಕಾಗುತ್ತೆ. ಈ ಸಂದರ್ಭಗಳು ಕಷ್ಟ ಇದೆ. ಅಲ್ಲಿ ಇಲಾಖೆ ಮತ್ತೇನಾಗಿದೆ ಅಂತ ಹೇಳಿದ್ರೆ ಮಾಲೀಕರು ಯಾರು ಅಂಗಡಿ ಇರ್ಬೋದು ವ್ಯಾಪಾರದಲ್ಲಿರ್ಬೋದು ಎಲ್ಲ ಗಾಡಿಗಳು ಅಲ್ಲಿ ನಿಲ್ಲಿಸ್ಕೊಳ್ತಾರೆ. ಇಲ್ಲಿ 2 ಸೈಡ್ ಕೂಡ ಅವ್ರು ಏನು ಬೆಳಗ್ಗೆ ಗಾಡಿ ನಿಲ್ಲಿಸಿದ್ರೆ ಸಂಜೆವರೆಗೆ ಕೂಡ ತೆಗಿಯೋದು. ಅದೇನು ಅವರಿಗೆ ಕೂಡ ಸಮಸ್ಯೆ. ಅದು ಏನಾಗ್ತಿದೆ ಅಂದ್ರೆ ವ್ಯಾಪಾರ ಆಗ್ತಿಲ್ಲ, ಜನ ಬರ್ತಿಲ್ಲ, ಜನ ಬರಲ್ಲ ಅಂತ ಹೇಳಿ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಸರ್. ನೀವು ಬೆಳಗ್ಗೆ ನಿಲ್ಲಿಸಿದ ಗಾಡಿ ಸಂಜೆವರೆಗೆ ಕೂಡ ಬರಲ್ಲ. ಅವ್ರ ಮನೆ ಹತ್ರನೋ ಅಕಸ್ಮಾತ್ ಬಿಲ್ಡಿಂಗ್ ಹತ್ರ ಎಲ್ಲೋ ನಿಲ್ಲಿಸಿದ್ರೆ ಅವರಿಗೆ ಕೂಡ ಅನುಕೂಲ ಆಗ್ತದೆ. ಹಾಗೆ ವ್ಯಾಪಾರ ಕೂಡ ಆಗಲ್ಲ. ಹಾಗೆ ನೀವು ಹೇಳಿದಾಗ ಬಿಲ್ಡಿಂಗ್ ಈಗ 4 ವೀಲ್ ನಿಲ್ಲಿಸಲಿಲ್ಲ ಅಂತಂದ್ರೆ ಅಲ್ಲಿ ಬಾಡಿಗೆ ಹಾಕ್ತಾರೆ, ವ್ಯಾಪಾರ ಮಾಡ್ತಾರೆ, ಎಲ್ಲರೂ ಕೂಡ ಅವತ್ತೇ ಕೂಡ ಮಾಡ್ಬೇಕಾಗುತ್ತೆ. ಮೂಡಿಗೆ ಇರೋದು 3 ರೋಡ್ ಏನು ದೊಡ್ಡದೇ ನಮ್ಮ ಸಿಟಿ ಏನಲ್ಲ, ಚಿಕ್ಕದಾಗಿರೋದು ಎಲ್ಲೂ ಕೂಡ ಪಾರ್ಕಿಂಗ್ ಮಾಡೋಕ್ಕೂ ಕೂಡ ಸಮಸ್ಯೆ ಇದೆ. ಹಾಗಾಗಿ ಅದನ್ನು ಕೂಡ ನೋಡಿ ಆತಂಕದಲ್ಲಿ ಮಾಡ್ಕೊಬಿಡ್ತಾರೆ. ಏನಾಗಿದೆ ಅಂದ್ರೆ ಇಲ್ಲಿ ನಮ್ಮ ಚರ್ಚೆ ಎದುರುಗಡೆ ಕೂಡ ಅಲ್ಲಿ ಸೈಡ್ ಇದು ಉಪೇಶನ್ ಹೇಳಿದಾಗ ಅಲ್ಲಿ ಇಂಟರ್ಲಾಕ್ ಹಾಕಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ ಮೇಲೆ ಯಾವ್ದಾರ ನಮಗೆ ಒಳ್ಳೇದು. ಇಲ್ಲಿ ಲೆಫ್ಟ್ ಸೈಡ್ ದುಡ್ಡಿನಲ್ಲಿ ಅಲ್ಲ, ಅದು ಯಾಕೆ ಹಿನ್ನಡೆ ಹಾಕ್ಬಿಟ್ಟು ನಮ್ಗೆ ಗೊತ್ತಾಗ್ತದೆ. ದುಡ್ಡಿದೆ ಅಂತ ಕಾಣಿಸುತ್ತೆ. ಅದೇ ಅಪ್ರೂವಲ್ ಇಲ್ಲ, ಹಾಗೆ 30 ವರ್ಷ ಆಯ್ತು ಪೆಂಡಿಂಗ್ ಇದೆ. ಹಾಗಾಗಿ ಅದನ್ನು ಕೂಡ KM ರೋಡ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಗಾಡಿ ಅಲ್ಲೇ ನಿಲ್ಲಿಸ್ತಾರೆ. ನಮ್ಮ ಮಾಜಿ ಕೌನ್ಸಿಲರ್ ಅಧ್ಯಕ್ಷರು ಹೇಳಿದ್ರು ಅಲ್ಲಿ ಚಿಕ್ಕಮಗಳೂರು ಆ ಥರ ಉಂಟು, ಇಲ್ಲಿ ಯಾಕೆ ಈ ಥರ ಮಾಡೋದು, 2 ಸೈಡ್ ಪಾರ್ಕಿಂಗ್ ಕೊಡಿ ಅಂತ. 2 ಸೈಡ್ ಪಾರ್ಕಿಂಗ್ ಇಲ್ಲಿ ಕೊಡೋಕ್ಕಾಗಲ್ಲ. ಅಲ್ಲೇ ಚಿಕ್ಕಮಗಳೂರು ಲೆವೆಲ್ ಇಂದ 2 ಸೈಡ್ ನಿಲ್ಲಿಸ್ಬೋದು, ಗಾಡಿ ಆಚೆ ಹೋಗುತ್ತೆ. ಇಲ್ಲೇ ಒಂದು ಸೈಡ್ ಲೆಫ್ಟ್ ಸೈಡ್, ಈ ಕಡೆ ರೈಟ್ ಸೈಡ್ ಜಾಸ್ತಿ ಜಾಗ ಇದೆ. ಲೆಫ್ಟ್ ಸೈಡ್ ಐತೆ ಈ ಬೋರ್ಡ್ ಇದೆ, ಗಾಡಿ ನಿಲ್ಲಂಗಿಲ್ಲ. ನಿಲ್ಲಿಸಿದ ತಕ್ಷಣ ಎಲ್ಲ ಗಾಡಿ ರೋಡಿಗೆ ಬರುತ್ತೆ. ಹಾಗೆ ಅಲ್ಲೂ ಕೂಡ ಒಂದು ಸಮಸ್ಯೆ ಆಗ್ತದೆ. ಹಾಗೆ ಏನಾಗ್ತದೆ ಅಂದ್ರೆ ಗಾಡಿಗಳು ಅಂಗಡಿಯರು ಕೂಡ ಏನಾಗ್ತದೆ ಬೋರ್ಡ್ಗಳನ್ನ ಮುಂದೆ ಇರ್ತಾರೆ. ಆಮೇಲೆ ಮೀನು ಅಂಗಡಿಯರು ಕೂಡ ಟ್ರೈ ಎಲ್ಲ ತಂದು ಮುಂದೆ ಇರ್ತಾರೆ. ತರಕಾರಿ ಅಂಗಡಿಯರು ಕೂಡ ಟ್ರೈಗಳೆಲ್ಲ ತಂದು ನಿಮಗೆ ಏನಾಗ್ತದೆ ಎಲ್ಲ ಕೂಡ ತಂದು ಮುಂದೆ ಇರ್ತಾರೆ. ಪಾರ್ಕಿಂಗ್ ಕೂಡ ವೆಹಿಕಲ್ ಹೆಚ್ಚಾಗಿ ಎಲ್ಲ ಜಾಸ್ತಿ ಆಗಿದೆ. ಒಂದೊಂದು ಮನೆ 3-4 ವೆಹಿಕಲ್ ಆಗಿಸಿದ್ರೆ ಮನೇಲಿ 3-4 ಜನ ತಗೊಂಡ ಪರಿಸ್ಥಿತಿ ಬಂದಿದ್ದೇವೆ. ಹಾಗಾಗಿ ಎಲ್ಲರೂ ನಿಲ್ಸೋದು ಕೂಡ ಸಮಸ್ಯೆ ಆಗಿದೆ. ಆಟೋದವರಿಗೆ ಕೂಡ 10 ಗಾಡಿ ಅಲ್ಲಿ ನಿಲ್ಲಿಸಿ 10 ಗಾಡಿ ಇಲ್ಲಿ ನಿಲ್ಲಿಸಿ ಅಂತ ಹೇಳಿದ್ರೆ ತುಂಬಾ ಏನಾಗ್ತಿದೆ ಅಂದ್ರೆ MLA MP MLC ಇದ್ರೆ ನಮಗಂತ ಗೊತ್ತಿಲ್ಲ. ಫಾರೆಸ್ಟ್ ಆಫೀಸು ಮತ್ತೆ PWD ಆಫೀಸ್ಗಳಿದೆಯಲ್ಲ ಸುಮ್ಮನೆ ವೇಸ್ಟ್ ಆಗಿದೆ ಜಾಗ. ಫಾರೆಸ್ಟ್ ಆಫೀಸ್ ಏನಾಗಿದ್ರೆ ಅದಕ್ಕೆ ಅಗತ್ಯ ಇರೋದು ಇದರಲ್ಲಿ ನಮ್ಮ ಇದರಲ್ಲಿ ಆಫೀಸ್ ವ್ಯವಸ್ಥೆ ಚೆನ್ನಾಗಿದೆ. ಈ ಆಫೀಸ್ನ ಶಿಫ್ಟ್ ಮಾಡಿದ್ರೆ ಚಿಕ್ಕಮಗಳೂರು ಕೂಡ ಎಲ್ಲರೂ ಕೂಡ ಶಿಫ್ಟ್ ಆಗಿದೆ ಈಗಾಗಲೇ. ಏನೋ ಪ್ರತಿಯೊಂದು ಆಫೀಸ್ ಕೂಡ ಫಾರೆಸ್ಟ್ ಆಫೀಸ್ ಇರ್ಬೋದು, ಮುಂದೆ ಎದುರುಗಡೆ ಎಲ್ಲ ಆಫೀಸ್ ಎಲ್ಲ ಶಿಫ್ಟ್ ಆಗಿ ಹಾಗೆ ಅದಕ್ಕೆ ಜಡ್ಪಿ ಅಂತ ಎಲ್ಲ ಆಗಿದೆ. ಒಂದ್ ಸೈಡ್ ಮಾಡಕ್ಕೆ ಮಾಡೋದು. ಯಾಕಂದ್ರೆ MLA ಅವರು MP ಅವರು ಆಮೇಲೆ ನಮ್ಮ ಸಭಾಪತಿ ಎಲ್ಲರೂ ಸೇರಿದ್ರೆ ಅದು ಒಳ್ಳೇದು. ಇಲ್ಲಿ ಮೂಡಿಯಲ್ಲಿ ಯಾವುದೇ ಕಾರಣಕ್ಕೆ ಎಷ್ಟೇ ಸದಾ ಪ್ರಯತ್ನ ಪಟ್ಟರು ಕೂಡ ಇದು ಬಗೆಹರಿಸಬೇಡಿ. ಯಾರು ಈ ಯೋಜನೆಗಳು ಬಗೆಹರಿಸಿದ ಈ ಇವುಗಳಿದೆಯಲ್ಲ ಫಾರೆಸ್ಟ್ ಆಫೀಸಿಗೆ ಕೇವಲ ಏನೂ ಬೇಕಾಗಿಲ್ಲ. ಹೊಸ ಡಿಪೋ ಆಫೀಸರ್ನಲ್ಲಿ ಇಲ್ಲ ಅಗತ್ಯವಾಗಿ ಏನು ನಡೆಯುತ್ತದೆ ಇಲ್ಲ. ಯಾರೇ ಹೋಗ್ತಾರೆ ಅಲ್ಲಿ ಹೋಗ್ತಾರೆ, ವ್ಯಾಪಾರ ಇನ್ನೊಂದಿರ್ಬೋದು ಅಲ್ಲಿ ಸ್ಟಾರ್ಟ್ ಮಾಡೋದು ಅಲ್ಲಿ ಇರುತ್ತೆ. ಹಾಗಾಗಿ PWD ಆಮೇಲೆ ಬಿಲ್ಡಿಂಗ್ಗಳು ಅಷ್ಟೇ ಅದು ನಮ್ಮ ಸಮರ್ಪಣಕ್ಕೆ ಇದಾದ್ರೆ BSNL ಕೇಂದ್ರ ಸರ್ಕಾರ ಇದು ರಾಜ್ಯ ಸರ್ಕಾರದಲ್ಲಿ ಆಗಲ್ಲ. ಇವುಗಳನ್ನ ನಾವು ಮಾಡಿದ್ರೆ ಬಹುಶಃ ಮೂಡಿಗೆರೆ ಒಳಗಡೆ ಒಂದು ಕೆಂಪೇಗೌಡ ಅಧ್ಯಕ್ಷರಿಗೆ ಚೆನ್ನಾಗಿ ವ್ಯವಸ್ಥೆಯಾಗಿ ಪಾರ್ಕಿಂಗ್ ಮಾಡ್ಬೋದು, ಮಾಲ್ಗಳು ಮಾಡ್ಬೋದು, ಯಾವ ಥರ ವ್ಯವಸ್ಥೆ ಮಾಡ್ಬೋದು. ಮೂಡಿಗೆ ಎಲ್ಲಿದೆ ಜಾಗ? ಇಲ್ಲಿಂದ ಅಲ್ಲಿವರೆಗೆ ಕೂಡ ಕೆಳಗಡೆ ಪಕ್ಕದಲ್ಲೇ ಜಾಗ ಇದೆ. ಹಳೆ ಆಫೀಸು ಎಲ್ಲ ಎಲ್ಲರೂ ಕೂಡ ಅದೇನಾಗಿದೆ ಇಲ್ಲಿಂದ ಕೂಡ ನಾವು ರೆಗ್ಯುಲೇಷನ್ ಮಾಡಬೇಕು, MLA ಇಂಟ್ರೆಸ್ಟ್ ಮಾಡಬೇಕು. ಮತ್ತೆ ಇಲ್ಲಿ ಸಂಬಂಧ ಉಸ್ತುವಾರಿ ಇವರು ಸಚಿವರು ಕೂಡ
ಹಾಗಾದ್ರೆ ಲಾರಿಸ್ಟ್ ಆಫೀಸರ್ ಇಂಪಾರ್ಟ್ ಭಾರಿ ಬೇಗ ನಾವು ಮಾಡ್ಬೋದು ಮಾಡಿದ್ರೆ ಹೊಸ ಅದಕ್ಕೆ ಸಂಬಂಧಪಟ್ಟ ಅಡ್ಮಿನಿಸ್ಟ್ರೇಟರ್ ಅಧಿಕಾರಿಗಳಿದ್ದಾರೆ ಮಾಡಿ ಈಸಿ ಆಗುತ್ತೆ. ಎರಡು ಸೈಡ್ ಮಾಲ್ ಮಾಡ್ಬೋದು, ಅಡಿಗಡೆ ಪಾರ್ಕಿಂಗ್ ಕೊಡ್ಬೋದು ಏನಾದ್ರು. ಹೀಗಾಗಿ ಮೂಡಿಗೆ ಹೇಳಿದ್ರಲ್ಲ ಕಾರ್ ಫಿಕ್ಸ್ ಮಾಡೋಕ್ಕಾಗಲಿ ಮೂಡಿಗೆ 5 ದಿವಸ ಮಳೆ ಬರುತ್ತೆ, ಎಲ್ಲಿ ಮಣ್ಣು ಹಾಕಿರೋ ತೊಳ್ಕೊಂಡು ಹೋಗುತ್ತೆ. ಒಂದು ಒಳ್ಳೆ ದೃಷ್ಟಿಯಾದ ಲೆವೆಲ್ ಇಲ್ಲ ಇಲ್ಲ ಹೋಗಿದ್ರೆ ನೀವು 3-4 ನೀರಿಗೆ ವ್ಯವಸ್ಥೆ ಡೌನ್ ಇರೋದ್ರಿಂದ ಬಳ್ಕೋಗ್ಬೇಕು, ಗೊತ್ತಾಗ್ತಿಲ್ಲ ನೀರಿನ ಮಳೆ ವ್ಯವಸ್ಥೆ. ಹಾಗಾಗಿ ಇಲ್ಲಿ ಏನೇ ಮಾಡಿದ್ರು ಸ್ವಲ್ಪ ಮುಂದಾಲೋಚನೆ ಮಾಡೋದ್ಬಿಟ್ರೆ ಇಷ್ಟೊಳಗಡೆ ನಾವೇ ಬಗೆಹರಿಸಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಆದ್ರೆ ಇದಕ್ಕೆ ಮೇನ್ ಏನಾಗಿದೆ MLA ಮತ್ತೆ MP, ಅದರ ನಂತರ ಈಗ MLC. ಹಾಗೆ ಇದಕ್ಕೆ ಸಂಬಂಧಪಟ್ಟ ಉಸ್ತುವಾರಿ ಸಚಿವರಿಗೆ ಏನಾದ್ರು ಗಮನ ಕೊಟ್ಟರೆ ಇದು ಬಗೆಹರಿಯುವಂತ ವ್ಯವಸ್ಥೆ ಮಾಡ್ಬೋದು. ಇಲ್ಲದವ್ರು ಏನಾಗುತ್ತೆ ನಾವು ಸುಮ್ಮನೆ ಮೀಟಿಂಗ್ ಕರೆಯೋದು, ನೀವು ಅದು ಮಾಡಿದ್ರಿ ಇದಕ್ಕೆ ಬಿಟ್ರಿ ಮತ್ತೆ ನಾಳೆ ಮತ್ತೆ ನೆಕ್ಸ್ಟಿಗೆ ಕರೆದಾಗ ಇದೇ ಕತೆ ನಮ್ಮ ಹತ್ರ ಮಾಡೋಕ್ಕಾಗಲ್ಲ. ಇದು ಮುಂದಾಲೋಚನೆಯಲ್ಲಿ ಮಾಡಿದ್ರೆ ಒಂದು ಆಗ್ಬೋದು ಅಂತ ನನ್ನ ಅನಿಸಿಕೆ. ಇದು ಅಷ್ಟೇ. ನಮ್ಮ ಫಾರೆಸ್ಟ್ ಇಲಾಖೆ ಇಲ್ಲಿ ಮರಗಳಲ್ಲಿ ಬಸ್ ಸ್ಟ್ಯಾಂಡ್ ಅಂದ್ರೆ ಈ ಕಡೆ ಆ ಸೈಡ್ ಮನೆ ಕಡೆ ಈ ಸೈಡ್ ಕೂಡ ಅದೇ ಒಂದ್ ಸೈಡ್ ನೋಡೋದ ವರ್ಷ ಕಡಿದು ಡೌನ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಯಾಕೆ ಒಂದ್ ಸೈಡ್ ಕಡಿದು ಸಹ ಮತ್ತೊಂದ್ ಸೈಡ್ ವೆಯ್ಟ್ ಒಂದ್ ಸೈಡ್ ಆಗ್ತಲ್ಲ ಅದು ಮರ ಡೇಂಜರ್ ಇದೆ ಅಂತ ಕಾಣಿಸುತ್ತೆ. ನೋಡಿ ಅರ್ಜಿ ಕೊಟ್ಟು ನಾವು ನಮ್ಮ ಕಡೆಯಿಂದ ಏನಾಗುತ್ತೆ ಅದನ್ನ ಮಾಡ್ಸೋದು ಒಳ್ಳೇದು. ಇಲ್ಲಿ ಏನಾಗುತ್ತೆ ಗಾಡಿ ಮರ ಜಾಸ್ತಿ ನಾನು ಒಂದ್ ಸೈಡ್ ಕರ್ತೀರ ನೋಡಿದೆ, ಈ ಸೈಡ್ ಕಡಿಲ್ಲ ಒಂದ್ ಸೈಡ್ ಆಗಲ್ಲ. ಮರ ವೆಯ್ಟ್ ಬಿಟ್ಟು ಎಕ್ಸಿಕ್ಯೂಟಿವ್ ಅಂತ ಹೇಳಿದ್ರೆ ಎಲ್ಲರೂ ಫೋನ್ ಮಾಡಿ ಪಬ್ಲಿಕ್ ಮೀಟಿಂಗ್ ಬೋರ್ಡ್ ಇತ್ತು ಅಂತ ಹೇಳಿದ್ರೆ ಯಾವ ಸರ್ಕಾರಗಳನ್ನ ಕೊಡಲ್ಲ ನಾವು. ಫೋನ್ ಇಡಿ NH ಅವರು ಫೋನ್ ಮಾಡಿದ್ರು, ಈಗ ಯಾವ ಸರ್ಕಾರ ನಿನ್ನೆ NH AWL ಹೋಗಿದ್ದು ನಾವು ಬೋರ್ಡ್ ಗೀಟ್ ಏನಿಲ್ಲ ಅಂತ ಬರ್ತೀನಿ ಅಂತ ಹೇಳಿದ್ವಿ. ನಾವು ಕೇಳಿದ ಮುಗಿಯೋದು ಗೊತ್ತಿಲ್ಲ ಸರ್. ಬಂದಾಯ್ತು ಈ ವರ್ಷ ಒಬ್ಬ ಹೇಳ್ತಾರೆ ಬರೋಕ್ಕಾಗಲ್ಲ. ಈಗ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಪೊಲೀಸ್ ಇಲಾಖೆ ಏನು ನೋಡಿದೆ ಅದು ಅಭಿಪ್ರಾಯ ಅವರ ಸರಿ ಇದೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಇದು ವರ್ಕೌಟ್ ಆಗಲ್ಲ ಅನ್ನೋದು ನನ್ನೊಂದು ಅಭಿಪ್ರಾಯ. ಯಾಕೆಂದ್ರೆ ಇಲ್ಲಿ ಮೂಡಿಗೆರೆಯಲ್ಲಿ ಕಾರ್ ಪಾರ್ಕಿಂಗ್ ಸಮಸ್ಯೆ ಇದೆ, ಬೈಕ್ ಪಾರ್ಕಿಂಗ್ ಅಲ್ಲ ಮೊದಲನೇದಾಗಿ ಒಂದು. ಇನ್ನೊಂದು ಏನಂತಂದ್ರೆ ಈಗ ನೀವು ಹೇಳ್ತಿದ್ದೀರಾ ಕಾರ್ನ ಎಲ್ಲಿ ತಗೊಂಡು ಹೋಗ್ಬೋದು, ಫ್ಯಾಮಿಲಿನ ಇಳಿಸ್ಬೋದು, ಇಳಿಸ್ಬಿಟ್ಟು ನೀವು ಮುಂದೆ ಬೇರೆ ಕಡೆ ಎಲ್ಲ ಪಾರ್ಕಿಂಗ್ ಮಾಡಿ ಅಂತ ಹೇಳಿದ್ದೀರಾ. ನಾವು ಎಲ್ಲಿ ಒಂದೇ ಕಾರ್ ಹೋಗ್ಬೇಕಲ್ಲ ಅದರಲ್ಲಿ ಯೋಚನೆ ಮಾಡಕ್ಕಾಗಲ್ಲ. ಕಾರ್ಗಳು ಹೋದ್ರೆ ಒಂದೇ 5-6 ಕಾರ್ಗಳು ಹೋದ್ರೆ 5-6 ಕಾರು ಹೋಗಿ ಅವ್ರ ಫ್ಯಾಮಿಲಿನ ಇಳಿಸಕ್ಕೆ ಏನಿಲ್ಲ 2-3 ನಿಮಿಷ ಟೈಮ್ ಬೇಕು. ಅವಾಗ ಏನಾಗುತ್ತೆ ಹೇಳಿದ್ರೆ ಟ್ರಾಫಿಕ್ ಜಾಮ್ ಆಗೋ ಸಮಸ್ಯೆಗಳು ಜಾಸ್ತಿ ಆನಂದಿದೆ. ಇನ್ನೊಂದು ರೌಂಡ್ ಮತ್ತೆ ಹೋಗಿ ಅವ್ರು ಎಲ್ಲಾದ್ರೂ ಇರ್ಬೇಕಾದ್ರೆ ನಿಲ್ಲಿಸ್ತಾರೆ, ಮತ್ತೆ ಬಂದು ಕರ್ಕೊಂಡು ಬರೋದು ಅವ್ರ ಫ್ಯಾಮಿಲಿನ ಮತ್ತೆ ಹತ್ತಿಸ್ಕೊಂಡು ಮತ್ತೆ ಹೋಗ್ಬೇಕಾದ್ರೆ ಇನ್ನೂ ಕೂಡ ಟ್ರಾಫಿಕ್ ಜಾಮ್ ಜಾಸ್ತಿ ಆಗುತ್ತೆ ಅಂತ ನನ್ನೊಂದು ಅಭಿಪ್ರಾಯ ಒಂದು. ಹಾಗಾಗಿ ಪರಿಹಾರ ತಗೊಂಡ್ರೆ ನೀವು ದಯವಿಟ್ಟು ಶಾಶ್ವತ ಪರಿಹಾರ ಪ್ಲಾನ್ ಮಾಡಿ. ಒಂದು ಕಡೆ ಹೇಳಿದ್ರೆ ಇಲ್ಲಿ ನಮ್ಮ ತಾಲೂಕು ಆಫೀಸ್ ಪಕ್ಕ ಒಂದು 13 ಎಕರೆ ಜಾಗ ಇದೆ ಹೊರಗಡೆ, ಆಯ್ತಾ? ಅಲ್ಲಿ ನೀವೇನಾದ್ರೂ ಮೇಡಮ್ ಅಂತ ಮಾತಾಡಿ ಅಲ್ಲಿ ಸಹ ಏನಾದ್ರು ಟ್ರಾಫಿಕ್ಗೆ ವ್ಯವಸ್ಥೆ ಮಾಡೋಕ್ಕಾಗಲ್ಲ, ವೆಹಿಕಲ್ ನಿಲ್ಸಕ್ಕೆ ಏನಾದ್ರು ವ್ಯವಸ್ಥೆ ಮಾಡೋಕ್ಕಾಗಲ್ಲ ಅಂತ ದಯವಿಟ್ಟು ಯೋಚನೆ ಮಾಡಿ. ಯಾಕೆಂದ್ರೆ ಈ ಹಿಂದೆ 11 ಸರ್ಗಳು ಇದ್ದಾಗ ತುಂಬಾ ನೀಟಾಗಿ ಟ್ರಾಫಿಕ್ ವ್ಯವಸ್ಥೆಗೆ ಪರಿಹಾರ ಮಾಡಿದ್ರು. ಇದೇ ರೀತಿಯಲ್ಲಿ ಬೈಕ್ ಪಾರ್ಕಿಂಗ್ ಮಾತ್ರ ಮಾಡಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ರು, ಅದು ವರ್ಕೌಟ್ ಆಗಿಲ್ಲ. ಹಾಗಾಗಿ ದಯವಿಟ್ಟು ಇದನ್ನ ಇನ್ನೂ ಕೂಲಂಕುಷವಾಗಿ ಚರ್ಚೆ ಮಾಡಿ ಒಂದು ನಿರ್ಧಾರ ತಗೊಳ್ಳಿ ಅಂತ ನನ್ನೊಂದು ಅಭಿಪ್ರಾಯ. ನಿಮಿಷ ನಾವು ವ್ಯಾಲಿಡ್ ಪಾಯಿಂಟ್ ಹೇಳಿದ್ರೆ, ಬಟ್ ಏನಂತಂದ್ರೆ ಈಗ ನಮ್ಮ ರೋಡ್ ಸೇಫ್ಟಿಯಲ್ಲಿ 3 E's ಅಂತ ಹೇಳ್ತಾರೆ: ಇಂಜಿನಿಯರಿಂಗ್, ಎನ್ಫೋರ್ಸ್ಮೆಂಟ್ ಮತ್ತೆ ಎಜುಕೇಶನ್ ಅಂತ. ಬರೀ ಎನ್ಫೋರ್ಸ್ಮೆಂಟ್ ಮಾಡಿ ಒಂದು ಪಾರ್ಟಿಯಿಂದ ಸಮಸ್ಯೆನ ಬಗೆಹರಿಸೋದಕ್ಕಾಗಲ್ಲ. ಆ ಎಜುಕೇಶನ್ ಪಾರ್ಟಿಯಿಂದ ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ಜನನು ತಾವೇ ಅರ್ಥ ಮಾಡ್ಕೋಬೇಕು ವೆಹಿಕಲ್ನ ಯಾವ ತರ ನಿಲ್ಲಿಸಬೇಕು ಅಂತ. ಅವರು ನಿಲ್ಲಿಸಬೇಕು ಅಂತಂದ್ರೆ ಅಡ್ಡಾದಿಡ್ಡಿ ನಿಲ್ಲಿಸ್ಬಿಟ್ಟು ಆಯ್ತಾ ಪೂರ್ತಿ ಎಲ್ಲ ಎನ್ಫೋರ್ಸ್ಮೆಂಟ್ ನಾವೇ ಸರಿ ಮಾಡ್ತೀವಿ ಅಂತ ಆಗಲ್ಲ. ಎರಡನೇದು, ಈಗ MG ರೋಡ್ ಎಷ್ಟು ಉದ್ದ ಇದೆ? ಶುರುವಿಂದ ಕೊನೆ ತನಕ ತಗೊಂಡ್ರೆ 300 ಮೀಟರ್. ಜನ ಒಂದು 200 ಮೀಟರ್ ನಡಿಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಸಂದರ್ಭದಲ್ಲಿ ಅಂದ್ರೆ ಇದ್ರು ಒಂದು 200 ಮೀಟರ್ ನಡಿಬೇಕಾಗುತ್ತೆ. ಏನು ಪಾರ್ಕಿಂಗ್ ಇದೆ ಅಲ್ಲಿ ನಿಲ್ಲಿಸ್ಬಿಟ್ಟು ಶಾಪಿಂಗ್ ಎಲ್ಲ ಮುಗಿದ ಮೇಲೆ ವಾಪಸ್ ತಗೊಂಡೋಗ್ಬೇಕಾದ್ರೆ ಲಗೇಜ್ ಅಲ್ಲಿಂದ ಹಾಕೊಂಡು ಹೋದ್ರೆ ಒಂದು ನಿಮಿಷದಲ್ಲೇ ಹಾಕೊಂಡು ಹೋಗ್ಬೋದು. ಸ್ವಲ್ಪ ಅವರು ಅಡ್ಜಸ್ಟ್ ಮಾಡ್ಕೊಂಡ್ರೆ ಮಾತ್ರ ಈ ಸಮಸ್ಯೆ ಬಗೆಹರಿಕೆ ಹೊರತು ಅಲ್ಲೇ ಅಂಗಡಿ ಮುಂದೆನೆ ನನಗೆ ಪಾರ್ಕಿಂಗ್ ಬೇಕು ಅಂತಂದ್ರೆ ಈ ಯಾವುದೇ ಕಾರಣಕ್ಕೂ ಈ ಸಮಸ್ಯೆನ ಬಗೆಹರಿಸೋದಕ್ಕಾಗಲ್ಲ. ಮೊದಲಂದ್ರೆ ಸಮಸ್ಯೆ ಕೊಡೋದು ಕೇಳೋದಿಲ್ಲ ನಾನು ನೋಡಿ ಎಲ್ಲಿ ಜಾಗ ಇಲ್ಲ
ಬೆಂಗಳೂರಲ್ಲಿ MG ರೋಡಲ್ಲಿ ಅಥವಾ ಬ್ರಿಗೇಡ್ ರೋಡ್ ಹೋದ್ರೆ ನಡ್ಕೊಂಡು ನಿಲ್ಲಿಸ್ಬಿಟ್ಟು ಚಿಕ್ಕಮಗಳೂರಲ್ಲಿ MG ರೋಡಲ್ಲಿ ನೀವು ಸಂತೆ ದಿನ ಹೋಗಿ ಅಲ್ಲಿ ಎಲ್ಲ ಪಾರ್ಕಿಂಗ್ ಇದೆ ಅಲ್ಲಿ ನಿಲ್ಲಿಸ್ಬಿಟ್ಟು ನಡ್ಕೊಂಡ್ ಬರ್ತಾರೆ. ನಡೆಯೋದು ಅಂತ ನಾನು ಹೇಳ್ತಿಲ್ಲ. ನೀವು ಪಾರ್ಕಿಂಗ್ ಇವಾಗ ಏನಾಗ್ತದೆ MG ರೋಡಲ್ಲಿ ನೀವು ಅಡ್ಡದಿಲ್ಲಿ ನಿಲ್ಲಿಸೋದು ದೊಡ್ಡ ಸಮಸ್ಯೆ ತಪ್ಪುತ್ತೀವಿ. ಆದ್ರೆ ಕಾರ್ ಬಂದ್ರೆ ಹಳ್ಳಿ ಯಾರು ಬಂದ್ರೆ ನಿಲ್ಲಿಸ್ತಾನೆ ತಗೊಳ್ತಾನೆ ಹೋಗ್ತಾನೆ ಸೈಡಲ್ಲಿ ನಿಲ್ಲಿಸ್ತಾನೆ. ಆದ್ರೆ ನೀವು ಹೇಳ್ತಿರೋ ರೂಲ್ಸ್ ಏನಾಗ್ತದೆ ಮಧ್ಯದಲ್ಲಿ ನಿಲ್ಲಿಸ್ತಾನೆ ರೋಡ್ ಮಧ್ಯದಲ್ಲಿ ಅವ್ನು ಫ್ಯಾಮಿಲಿ ನಿಲ್ಲಿಸ್ತಾನೆ ಒಬ್ಬ ಕಾರ್ ಆಗುತ್ತೆ ಮತ್ತೆ ಇನ್ನೊಬ್ಬ ಬರ್ತಾನೆ ಅವ್ನ ಫ್ಯಾಮಿಲಿ ನಿಲ್ಲಿಸ್ತಾನೆ. ಅವಾಗ ಟ್ರಾಫಿಕ್ ಇನ್ನೂ ಸಮಸ್ಯೆ ಆಗುತ್ತೆ ಅಂತ ನನ್ನೊಂದು ಅಭಿಪ್ರಾಯ. ಬೇಲೂರು ರೋಡಲ್ಲಿ ಒಂದು ಸೈಡ್ ಕೂಡ ಕಾರ್ ಪಾರ್ಕಿಂಗ್ ಅಷ್ಟೇ ಕೊಟ್ಟರೆ 4 ವೀಲರ್ ಕೊಡ್ಲಿಲ್ಲ ಅಂತಂದ್ರೆ ಅಲ್ಲಿ ನಿಲ್ಲಿಸ್ಬಿಟ್ಟು ಬರ್ಬೋದು. ಆ ರೀತಿ ವ್ಯವಸ್ಥೆ ಮಾಡಿ ಕಾರ್ ಹೋಗ್ಬೋದು ನಿಲ್ಲಿಸ್ಬೋದು ಅಂತ ಹೇಳಿದ್ರೆ ಇದು ತೀರಾ ಯಾರು ವಯಸ್ಸಾದವರು ನಡೆಯಕ್ಕಾಗಲ್ಲ ಅಂತಂದ್ರೆ ಅದು ಎಕ್ಸೆಪ್ಷನಲ್ ತೀರಾ ಅನಿವಾರ್ಯ ಸಂದರ್ಭದಲ್ಲಿ ಅದಕ್ಕೆ ಆಯ್ಕೆ ಮಾಡ್ಕೋಬೇಕು. ಎಲ್ಲ ಸಂದರ್ಭದಲ್ಲಿ ಬಿಟ್ಟು ನಡೆಯಲಿಕ್ಕಾಗಲ್ಲ. ಈಗ ನನ್ನಂತ ಇದು ಎಲ್ಲರೂ ನಿಮ್ಗೆ ಸಜೆಷನ್ ಹೇಳಿದ್ದೀರ. ಈ ಸಜೆಷನ್ ಬಗ್ಗೆ ಈಗ ಮನೋಜರು ಕೊಟ್ಟರು. ನಾನು ಏನಾಗುತ್ತೆ ಇವೆಲ್ಲ ಅಂದ್ರೆ ಈಗ ಈಗ ಎಲ್ಲವನ್ನು 3 ವರ್ಷ ಪ್ಲಾನ್ ಇಟ್ಕೊಂಡು 50 ವರ್ಷ ಪ್ಲಾನ್ ಇಟ್ಕೊಂಡು ಮಾಡಕ್ಕಂತೂ ಆಗಲ್ಲ. ನಿಜ ಬಿಡಪ್ಪ. 50 ಈಗ ತಾತ್ಕಾಲಿಕವಾಗಿ ಎಷ್ಟು ಸಮಂಜಸವಾದ ಸ್ವಲ್ಪ ಟ್ರಾಫಿಕ್ ಬಗ್ಗೆ ಈಗ ಯಾವ ಅಧಿಕಾರಿಗಳಿಗೆ ಏನ್ ಮಾಡ್ಬೇಕು ಅಂತ ಏನಿದೆ. ಈಗ ಅಟ್ಲೀಸ್ಟ್ ಮೂಡಿಗೆದಾಗ ಜಗಳ ಎಲ್ಲರೂ ಗಮನಕ್ಕೆ ಬಂದಿರೋದು ನನಗೆ ಗೊತ್ತಿರೋ ವಾರ ಒಂದು ಜಗಳ ಟೌನಲ್ಲಿ ಆಗ್ತಾನೆ ಇದೆ. ಟೌನಲ್ಲಿ ಏನಾಗ್ತದೆ ಟ್ರಾಫಿಕ್ ಇದ್ದಾಗ ಜಗಳ ಸೈಲೆಂಟ್ ಅಂಗಡಿ ಮುಂದೆ ಅಂಗಡಿ ಕಡೆ 2 ಗಾಡಿಗಳು ಬರ್ತದೆ ಜಗಳ ಆಗ್ತದೆ. ಈಗೇನು ಮನೋಜರು ಹೇಳಿದ ಪ್ರಕಾರ ಮಸೀದಿ ರೋಡ್ ಈಗ ಪುಟ್ಟಣ್ಣಗೂ ಗೊತ್ತು ದೊಡ್ಡ ಗಲಾಟೆನೇ ಆಯ್ತು. ಈ ಒಂದು 3 ತಿಂಗಳ ಗಲಾಟೆನೇ ಅದು ಬೇರೆ ಆಗಿದ್ರೆ ಕತೆ ಬೇರೆ ಆಗುತ್ತೆ. ಈಗ ಜಾಸ್ತಿ ಮಾತಾಡೋದು ಇನ್ನೊಂದು ವಾರ 10 ದಿವಸ ಮುಂಚೆ ನಾನು ಒಬ್ಬ ಮಂಗಳೂರು ಒಬ್ಬ ಕಾರ್ಯಕ್ರಮ ನನಗೂ ದೊಡ್ಡ ಗಲಾಟೆ ನಮ್ಮ ಅಜ್ಜುನ ಇದ್ದಾರೆ ಕೇಳಿ ರೋಡ್ಗೆ ತಾತ್ಕಾಲಿಕವಾಗಿ ಪೊಲೀಸರೆಲ್ಲ ಮಾಡ್ತೀವಿ ಅಂತ ಆದಾಗ ಅಟ್ಲೀಸ್ಟ್ ಅವ್ರಿಗೆ ನಾವು ಸಹಕಾರ ಕೊಡೋದು ಒಳ್ಳೇದು. ಸ್ವಲ್ಪ ಮಾಡಿ ಏನ್ ಪ್ರೋಗ್ರೆಸ್ ಇದೆ ಅವರು ಅಥೆಂಟಿಕೇಟ್ ಆಗಿ ಕಾನೂನು ಪ್ರಕಾರವಾಗಿ ಒಂದು ಪ್ಲಾನ್ ಮಾಡ್ತಾರೆ. ಸ್ವಲ್ಪ ಸಹಕಾರ ಕೊಡೋಣ. ಈಗ ಯಾರೋ ಬೆಳಗ್ಗೆ ನಾನು 5 ವರ್ಷ ಹಿಂದೆ ಇರುವಂತ ಕಾರುಗಳಿಗೂ 5 ವರ್ಷ ಹಿಂದೆ ಬೈಕ್ಗಳಿಗೂ ಬಹಳ ಡಿಫರೆನ್ಸ್ ಇದೆ. ಇವತ್ತು ಒಬ್ಬ 2 ವೀಲರ್ನೆಲ್ಲ ಕಾರ್ ಇಟ್ಕೊಂಡಿದ್ದಾರೆ, ಒಬ್ಬ ಕಾರ್ 4 ಕಾರ್ ಇಟ್ಕೊಂಡಿದ್ದಾರೆ. ಸ್ವಲ್ಪ ಅಟ್ಲೀಸ್ಟ್ ನಾನು ಡೈಲಿ ಟೌನಲ್ಲಿ ಇರುವಂತ ವ್ಯಕ್ತಿ, ನೀವು ಇರ್ತೀರ ನಾನು ಇಲ್ಲ ಅಂತ ಹೇಳಲ್ಲ. ಸೇವ್ ಹೋಟೆಲ್ ಒಂದು ಇಂಡಿಕೇಟರ್ ಅಂತ ಹೇಳಿ ನಿಲ್ಸ್ಕೊಂಡು ಸೇವ್ ಹೋಟೆಲ್ ನಿಲ್ಸೋದಿದೆ. ಮೊದಲು ತರಕಾರಿ ತಗೊಂಡಿದ್ದಾರಲ್ಲ ಗಾರ್ಮೆಂಟ್ಸ್ ಹೇಳಂಗಿಲ್ಲ. ಬೆಂಗಳೂರಲ್ಲೆಲ್ಲ MG ರೋಡು ಬ್ರಿಗೇಡ್ ರೋಡ್ ಅಲ್ಲೆಲ್ಲ ಎಲ್ಲೂ ನಿಮಗೆ ಪಾರ್ಕಿಂಗ್ ಇಲ್ಲ. BKಂಗ ರೋಡಲ್ಲಿ ಎಲ್ಲಿದೆ ಪಾರ್ಕಿಂಗು, MG ರೋಡಲ್ಲಿ ಪಾರ್ಕಿಂಗ್ ಇದೆ. ಚಿಕ್ಕಮಗಳೂರಲ್ಲಿ ಜಾಸ್ತಿ ಮಾತಾಡೋದು ನೀವು ಮೈನ್ ರೋಡಲ್ಲಿ ಒಂದ್ ಸೈಡ್ ಅಲ್ಲಿ ಕಾರ್ ಪಾರ್ಕಿಂಗ್ ಒಂದ್ ಸೈಡ್ ಬೈಕ್ ಪಾರ್ಕಿಂಗ್ ಮಾಡಿ ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗೋರು ಮಾಡಿದ್ದಾರೆ. 200 ಮೀಟರ್ ನಡೀಲಿ ಸ್ವಲ್ಪ ಜನ, ಸ್ವಲ್ಪ ಆರೋಗ್ಯಕ್ಕೂ ಸರಿಯಾಗುತ್ತೆ. ಮತ್ತೆ ಪುಟ್ಟಣ್ಣ ಹೇಳಂಗೆ ಇಮಿಡಿಯೇಟ್ ಮಾಡೋದ್ರಿಂದ ನಾವು ಮೀಟಿಂಗ್ ಮಾಡೋಣ. ನಾವೀಗ ಇಮಿಡಿಯೇಟ್ ಒಂದು 15 ಲಕ್ಷ ದುಡ್ಡಿದೆ ಅದನ್ನ ಈ ಏನಾಗಿದೆ ಇಂಟರ್ಲಾಕ್ ಹಾಕ್ಸಿ ಎಲ್ಲೆಲ್ಲಿ PWD 7 ಲಕ್ಷ ದುಡ್ಡು ಇಟ್ಟಿದ್ದಾರೆ, ನಮ್ಮದ್ರಲ್ಲಿ 7 ಲಕ್ಷ ದುಡ್ಡಿದೆ. ಈಗ ಆ ಚರ್ಚಾ ಒಂದು ಮಾಡಿ ಎಲ್ಲ ಪಾರ್ಕಿಂಗ್ ಮಾಡಕ್ ಮಾಡೋಣ. ಮತ್ತೆ ಎಂತದ್ದು ಅದೇನ್ ಹೇಳಿದ್ರಲ್ಲ ಚರ್ಚಾ ಇದು ಪೊಲೀಸ್ ಸ್ಟೇಷನ್ ಎದುರುಗಡೆ ಅವ್ರು ನೋಡಿದ್ದಾರೆ ಎಂಬುದು ಹಳೆ ಡಿಒ ಆಫೀಸ್ ಅಲ್ಲೊಂದು ವ್ಯವಸ್ಥೆ ನಮ್ಗೆ ಮಾಡೋಣ. ಬಟ್ ಎಲ್ಲ ಇಡೀ ಮೂಡಿಗೆಲ್ಲ ನಮ್ಮ ಇವರು ಸಚೇತನ ಸಂಘ ಹೇಳಿದಂಗೆ ಇಡೀ ಮೂಡಿಗೆ ನೋಡಿ ಸ್ಲ್ಯಾಬ್ ಹಾಕ್ತೀವಿ ಮಾತ್ರ ದುಡ್ಡಿಲ್ಲ, ಸುಳ್ಳು ಅಂತ ಸ್ಲ್ಯಾಬ್ ಹಾಕ್ತೀವಿ ಅಂತ ಹೇಳಕ್ಕಾಗಲ್ಲ. ಮ್ಯಾಕ್ಸಿಮಮ್ ಏನ್ ಬೇಕು ಸಹಕಾರ ಕೊಡುವಂತ ವಿಚಾರದಲ್ಲಿ ಅದು ಎಷ್ಟಾಗುತ್ತೆ ಅಷ್ಟು ನಮ್ಮ ಮೂಡಿಗೆ ಪಟ್ಟಣ ಪಂಚಾಯತ್ ಎಲ್ಲ ಕೂತ್ಕೊಂಡು ನಾವು ಮಾತಾಡಿ ಏನ್ ಮಾಡ್ಬೇಕು ಮಾಡ್ತೀವಿ. ಸ್ವಲ್ಪ ಸಹಕಾರ ಕೊಡೋಣ ಮಾಡಿ ಅಂತ. ಎಲ್ಲರೂ ಮಾಡಬೇಡಿ ಮುಂದಕ್ಕೆ ಮಾಡೋಣ ಅವ್ರಿಗೆ ಇವರು ಇನ್ನೊಂದು ಹೋಗ್ತಾರೆ ಜನ ಆಡ್ತಾನೆ ಇದೆ. ಸ್ವಲ್ಪ ಸಹಕಾರ ಕೊಡೋದು ನೋಡೋಣ. ಫಾರೆಸ್ಟ್ ಆಫೀಸರ್ ಒಂದು ರಿಕ್ವೆಸ್ಟ್ ನಿಮಗೆ, ನೀವು ಫಾರೆಸ್ಟ್ ಬಂದಿದ್ದೀರಾ, ಹಾಸ್ಪಿಟಲ್ ಮುಂದೆ ಮರ 6 ವರ್ಷ ಆಯ್ತು ನಾನು ಕಡಿಯಕ್ಕೆ. ಹಾಸ್ಪಿಟಲ್ ದೊಡ್ಡ ಮರ ಇದೆ, ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ತಾಲೂಕು ಆಫೀಸ್ ಮರ
15-20 ಖರ್ಚುಬೀಳುತ್ತೆ. ಮಾಡಿ. ಅಲ್ಲ ಪಾಪ ಬರಲ್ಲ ಆ ದುಡ್ಡನ್ನ ಅವ್ರಿಗೆ ಕಟ್ಸಕ್ಕಾಗಲ್ಲ. ಅಲ್ಲಿಂದ ಚಿಕ್ಕೂರಿಂದ ಡಿಸಿ ಈಗ ನಾವು ಕಡಿಯಕ್ಕೆ ಹೋದ್ರು ಬಿಡಲ್ಲ ಹಾಸ್ಪಿಟಲ್ ಮರ ಯಾವ್ದು ಯೂಸ್ ಬರಲ್ಲ ನಮಗೂ ಗೊತ್ತು. ಕಡಿಯಕ್ಕೆ ಹೋಗ್ತೀವಿ ಅಂದ್ರೆ ನೀವು ಪರ್ಮಿಷನ್ ಕೊಡಲ್ಲ ಅಂತ. ಇವರು ನಿಜ ನೀವು ಮಾಡ್ತೀವಿ ಅಂದ್ರೆ ಕೇಳಿದ್ರು ದೈನ ಮಾಡಲ್ಲ ಅಂತ. ದಯವಿಟ್ಟು ನೀವು ಕಡಿಯಕ್ಕೆ ಪರ್ಮಿಷನ್ ಕೊಡಿ. ಹೈವೇ ಈಗ ಪ್ರಪೋಸಲ್ ಆಗಿದೆಯಲ್ಲ ಸರ್, ಅಗಲೀಕರಣ ಎಲ್ಲ ನೋಡೋಕೆ ಈ ತರ ಈಗ ಸರ್ ನಾನು ಹೇಳಕ್ ಕೇಳಿ, ನಾನು ಚೂರು ಕೇಳಕ್ ಕೇಳಿ. ಹೊಸದಾಗಿ ಬಂದಿರಾ 4 ವರ್ಷ ಆಯ್ತು ಆರ್ಡರ್ ಆಗಿ ಹಾಸ್ಪಿಟಲ್ ಮುಂದ್ಗಡೆ ಮರ. ಆ ಹಾಸ್ಪಿಟಲ್ ಮರಗಳನ್ನ ಬಿದ್ದರೆ ಯಾರು ಸಾಯ್ತಾರೆ? ಅಷ್ಟು ದೊಡ್ಡ ಮರ. ಈಗ ಬಸ್ ಸ್ಟ್ಯಾಂಡ್ ಹತ್ರದ್ದು ದೊಡ್ಡ ವಿಷಯ ಆಗುತ್ತೆ ಅದು. ಆಯ್ತು ಸರ್, ನೋಟ್ ಮಾಡ್ಕೊಳ್ಳಿ. ದಯವಿಟ್ಟು ಅದಕ್ಕಿಂತ ವಾದ ಮಾಡಲ್ಲ ನಾನು. ಅದನ್ನ ದಯವಿಟ್ಟು ಮಾಡಿಸಿ. ರಿಕ್ವೆಸ್ಟ್ ಏನಂದ್ರೆ ಕಂಬಗಳು ಸುಮಾರು ಬೀಳಂತ ಪರಿಸ್ಥಿತಿ ನೀವು ಬಂದಿದ್ದೀರಾ. ಕಂಬಗಳು ಬಿದ್ದು ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಗಳು ದೊಡ್ಡ ಬಿದ್ದಿರೋ ಅನುಭವ. ಈಗ ಅವೇನು ಆಚಾರ ಮನೆಗೆ ಹೋಗ್ತಾರೆ ಅದ್ರ ಪ್ರಾಬ್ಲಮ್ ಇದೆ ಆಯ್ತಾ. ಸುಮಾರು ಏನಾದ್ರು KEB AW ಸರ್ ನೋಡಿ ಸರ್, AW ಸರ್ ಆಯ್ತಾ. ಅದನ್ನ ಸರ್ ಮಾರ್ಕ್ ಮಾಡ್ಕೊಡ್ತೀವಿ, ಟೌನಲ್ಲಿ ಮಾರ್ಕ್ ಮಾಡ್ಕೊಡ್ತೀವಿ. ಅದಕ್ಕೆ ಎರಡನೇದಾಗಿ ಟೆಲಿಫೋನ್ ಅವರು ಬಂದಿಲ್ಲ. ಒಂದು ನಿಮಿಷ ಮುನ್ಸಿಪಾಲಿಟಿ ಒಂದು ಮಕ್ಕಳೇ 3 ಟೌನಲ್ಲಿ ಒಂದು 6-7 ಟೆಲಿಫೋನ್ ಕಂಬಗಳಿದಾವೆ, ವೇಸ್ಟ್ ಕಂಬಗಳಿದೆ. ನಾನೇ ಬಂದ್ಬಿಟ್ಟು ಟೆಲಿಫೋನ್ ಕಂಬಗಳನ್ನ ಕ್ಲಿಯರ್ ಮಾಡ್ಕೊಂಡು ಮಾಡಿ ಬೈಪಾಸ್ಗಿಂತ ಸೆಂಟರ್ ಮಾಡಬೇಕು ಅನ್ನೋದಾಗಿದೆ ಸರ್. ಅದು ಬೈಪಾಸ್ ಮಾಡ್ತಿದ್ದಾರೆ ಹೇಳಿದ್ದೀನಿ. ಅದರ ಜೊತೆಗೆ ಈಗ ಇನ್ನೊಂದು ಹೈವೇ ಕೊಡ್ಬೇಕಿತ್ತು. ಹೈವೇ ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಳಿಸಿದೆ ಅಂತಾರೆ, AW ಬೋರ್ಡ್ ಅಲ್ಲಿ ಇದ್ದಾರೆ ಅಂತಾರೆ. ಅದನ್ನ ಅದಕ್ಕೆ ನಿಮ್ಗೆ ಎದುರು ಹೇಳಿದ್ರೆ ನಿಮ್ಗೆ ಏನಾದ್ರು ನಿಮ್ಗೆ ಸಹಕಾರ ಕೊಡ್ಬೇಕು ಅಂತ ಸಹಕಾರ ಕೊಡಕ್ಕೆ ಸಾಧ್ಯ ಆಗಲ್ಲ. ನೀವು ಏನ್ ಮಾಡ್ಬೇಕು ಅಂತ ಹೇಳಿ ಇನ್ನು ಅವರೇ ಬಂದು ಪ್ರತಿ ಮನೆಗೆ ಹೋಗೋಕೆ ಕೇಳಿ. ನಾವೆಲ್ಲ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಮೀಟಿಂಗ್ ಕರೆದಿದ್ವಿ. ಅವ್ರು ಬರೋದು ಸಾಧ್ಯ ಇಲ್ಲ ಅಂತ ಕಾಣುತ್ತೆ. ಅದಕ್ಕೆ ನಿಮ್ ಸಲಹೆಗಳನ್ನು ಕೊಟ್ಟಿದ್ದೀರಾ. ನಿಮ್ ಸಲಹೆಗಳನ್ನ ನಾನು ಮೊದಲನೇ ಏನ್ ಹೇಳಿದ್ರೆ ಬರೀ ಟ್ರಾಫಿಕ್ ಸಂಬಂಧಪಟ್ಟಿದ್ದು ಇಂಥದ್ದು ಮಾತ್ರ ಕೊಡಿ ಅಂತ ಹೇಳಿದ್ರೆ ಹೈವೇಗೆ ಕೇಳಿದ ರಿಕ್ವೆಸ್ಟ್ ಕೂಡ ಹೈವೇ ಬಂದಿಲ್ಲ. ಹೈವೇ ಬಂದಾಗ ಅಕಸ್ಮಾತ್ವಾಗಿ ಶಾಸಕರು ಇವನ್ನೆಲ್ಲ ಇಟ್ಕೊಂಡೆ ಹೈವೇ ಮಾಡೋದು ಒಳ್ಳೇದು. ನಮಗೆ ನಾಳೆ ಗಲಾಟೆ ಆಗ್ತಿತ್ತು, ಅವ್ರು ಜಾಸ್ತಿ ಕೇಳೋದೇ ಒಳ್ಳೇದು ಮಾತಾಡ್ತಿದೆ ಅಂತ ಕಾಣುತ್ತೆ. ಪುಟ್ಟಣ್ಣ ಹೇಳಂಗೆ ಮ್ಯಾಕ್ಸಿಮಮ್ ಗೌರ್ಮೆಂಟ್ ಬಿಲ್ಡಿಂಗ್ ಗಳಿದೆ. ಅದಕ್ಕೆ ಸರ್ಕಾರ ಮಾಡಬೇಕು. ಯಾಕಂದ್ರೆ ಗೌರ್ಮೆಂಟ್ ಬಿಲ್ಡಿಂಗ್ ಅಂದ್ರೆ ಕೆಲವು ಫಾರೆಸ್ಟ್ ಇದೆ, ಕೆಲವು ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ, ಕೆಲವು PWD ಡಿಪಾರ್ಟ್ಮೆಂಟ್ ಇದೆ, ಕೆಲವು ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್. ಒಬ್ಬ ಮಿನಿಸ್ಟರ್ ನೋಡಿ ಮಾತಾಡೋಂತ ಕ್ವಶನ್ ಅಲ್ಲ. ಬಟ್ ತಾಲೂಕು ಆಫೀಸ್ ಹತ್ರ ಒಂದು ಹಳೆ ತಾಲೂಕು ಆಫೀಸ್ ಅಲ್ಲ. ಈ ಕೆಲಸನ ಸಾರ್ವಜನಿಕವಾಗಿ ಮಾಡಲೇಬೇಕು. ನಾವೇನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಹುಡುಗಿಯರಿಂದ ಇಂಪ್ರೂವ್ ಆಗಲ್ಲ. ಇಡೀ ಎಲ್ಲ ಸರ್ಕಾರಿ ಬಿಲ್ಡಿಂಗ್ ಅದು ಎಲ್ಲವೂ ಮಾಡಕ್ಕಾಗುತ್ತಾ ಇರುತ್ತೆ ಗೊತ್ತಿಲ್ಲ. ಇದೆಲ್ಲ ಪಾಲಿಶ್ ಇಲಾಖೆ ಭಾರಿ ಈಸಿ ಇದೆ. ಪಾಲಿಶ್ ಇಲಾಖೆ ತಾಲೂಕು ಆಫೀಸ್ ಹಳೆ ಬಿಲ್ಡಿಂಗ್ ಬಂದಿದೆಯಲ್ಲ, ಅವೆರಡನ್ನು ಶಾಸಕರಿಗೆ ಮನವಿ ಕೊಡ್ತೀವಿ. ಹಳೆ ತಾಲೂಕು ಆಫೀಸ್ ಹತ್ರ ಪಾರ್ಕಿಂಗ್ ಮಾಡ್ಕೋಬಹುದು. ಹಳೆ ಹಾಸ್ಪಿಟಲ್ ಅದನ್ನ ನಡೆಸೋದು 4-5 ಡಿಪಾರ್ಟ್ಮೆಂಟ್ ಇದ್ದಾರೆ. ಬಟ್ ಏನ್ ಎಡವಾಗಿದೆ, ಎಡವಾಗ ಕೂಡ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫೀಸ್ಗಳಿದೆ. ಅದನ್ನ ಶಾಸಕರಿಗೆ ಒಂದು ಮನವಿ ಮಾಡ್ಕೊಂಡು ನಾವು ಆಫೀಸ್ ಏನ್ ಇವತ್ತಿನ ಮೀಟಿಂಗ್ ನ ಒಂದು ರೆಸಲ್ಯೂಷನ್ ಟೇಕ್ ಮಾಡಿ ಅವ್ರಿಗೆ ಮನವಿ ಕೊಡ್ತೀವಿ. ಅದಾದ್ರೆ ಪರ್ಮನೆಂಟ್ ಸಾಲ್ವೇಷನ್ ಆಗುತ್ತೆ. ಪರ್ಮನೆಂಟ್ ಸಾಲ್ವೇಷನ್ ಆಗುತ್ತೆ. ಇನ್ನ ನೀವು ಬಂದು ಎಲ್ಲರೂ ಸಹಕಾರ ಕೊಟ್ಟಿದ್ರ, ಸಲಹೆ ಕೊಟ್ಟಿದ್ರ, ನಮ್ಮ ಪಟ್ಟಣ ಪಂಚಾಯತ್ ಕರೆ ನೀವೆಲ್ಲ ಹೋಗ್ಕೊಂಡು ಎಲ್ಲರೂ ಬಂದಿದ್ರ. ಅದಕ್ಕೆ ನಿಮ್ಮೆಲ್ಲರಿಗೂ ಪಟ್ಟಣ ಪಂಚಾಯತಿ ಪರವಾಗಿ ಧನ್ಯವಾದ ಅರ್ಪಿಸ್ತೀನಿ. ನೀವು ಏನಂದ್ರೆ ದಯವಿಟ್ಟು ಯಾರು ಎಲ್ಲರೂ ರೋಡಲ್ಲಿ ಹೋಗೋದು ಮಾತಾಡ್ತಾರೆ, ಅದಕ್ಕಿಂತ ಮಾತಾಡೋಕ್ಕಿಂತ ಪಟ್ಟಣ ಪಂಚಾಯತಿಗೆ ಬಂದು ನಿಮ್ ಕಂಪ್ಲೇಂಟ್ ದಯವಿಟ್ಟು ಹೇಳಿ. ನಮ್ಗೆ ನಾವೇ ಸಹಾಯ ಮಾಡ್ತೀವಿ. ನಮ್ಮ ಆಸ್ತಿ ನಿಮಗೆ ಬರ್ಕೊಡಲ್ಲ, ನಿಮ್ಮ ಆಸ್ತಿ ನಮಗೆ ಬರ್ಕೊಡಲ್ಲ. ಜಗಳದ ಬೇಡ. ನೀವು ಅವರು ಇವರು ಪಟ್ಟಣ ಪಂಚಾಯತಿ ಹೆಂಗಂದ್ರೆ ಪಟ್ಟಣ ಪಂಚಾಯತಿ ಹಿಂಗಂತ ಕ್ವಶನ್ ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ಬಂದು ಮಾತಾಡಿ. ಅಥವಾ ಯಾವ ಕೌನ್ಸಿಲ್ ಬಗ್ಗೆ ಮಾತಾಡೋದಾಗಲಿ ಅಥವಾ ಯಾರ ಬಗ್ಗೆ ಮಾತಾಡೋದ್ರ ದಯವಿಟ್ಟು ನೀವು ಯಾರು ಬೇಕಾದ್ರೆ ನಿಮ್ ಸಲಹೆ ಕೊಡಿ. ನಿಮ್ ಸಲಹೆ ಕೇಳ್ತೀವಿ. 90 ಭಾಗ